श्रीराम जय जय राम। श्रीराम जय जय राम। श्रीराम जय जय राम। आपदामपहर्तारं दातारं सर्वसम्पदा लोकाभिरामं श्रीरामं भूयो भूयो नमाम्यहम्। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। ಶ್ರೀಗುರುಭ್ಯೋ ನಮಃ. ಹರಿ ಓಂ. ಎಲ್ಲರಿಗೂ ಶುಭ ಸಂಜೆ. ಮತ್ತೆ ಭಗವಂತನ ಸಾನ್ನಿಧ್ಯದಲ್ಲಿ ನಾವೆಲ್ಲರೂ ಇವತ್ತು ಬಂದಿದ್ದೀವಿ. ಭಗವಂತನ ಮುಂದೆ ಕೂತು ಆತನ ಕಥಾಶ್ರವಣವನ್ನು ಮಾಡೋದಕ್ಕೆ ನೀವೆಲ್ಲರೂ ಬಂದಿದ್ದೀರಾ. ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಭಗವಂತ ಎಲ್ಲರ ಹೃದಯ ಕಮಲಗಳಲ್ಲಿ ದರ್ಶನವನ್ನು ಕೊಡಲಿ ಅಂತ ಬೇಡ್ತಾ ಇವತ್ತಿನ ಈ ಪ್ರವಚನವನ್ನು ಆರಂಭ ಮಾಡ್ತೇನೆ. ಛತ್ತೀಸ್ಗಢನಲ್ಲಿ ಒಂದು ಸಣ್ಣ ಹಳ್ಳಿ ಇದೆ. ಆ ಹಳ್ಳಿಯ ವಿಶೇಷತೆ ಏನು ಅಂದರೆ, ಇವತ್ತು ನೀವಲ್ಲಿ ಹೋಗಿ ನೋಡಿದ್ರೆ ನಿಮಗೆ ದೊಡ್ಡ ದೊಡ್ಡ ಮಂದಿರಗಳು, ಭವ್ಯವಾದ ದೊಡ್ಡ ದೊಡ್ಡ ದೇವಸ್ಥಾನಗಳು ಕಾಣಿಸೋದಿಲ್ಲ. ಬದಲಾಗಿ ಯಾರನ್ನ ನೋಡಿದ್ರೂ ಅವರ ಮೈ ಮೇಲೆ ಮೇಲಿಂದ ಕೆಳಗವರೆಗೂ ಸಂಪೂರ್ಣವಾಗಿ ರಾಮ 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 ಅಂತ ಅಚ್ಚೆ ಹಾಕಿಸ್ಕೊಂಡಿರೋದು ಕಾಣುತ್ತೆ. ಯಾಕೆ ಅಂದರೆ, ಮುಂಚೆ, ತುಂಬ ಮುಂಚೆ ಅಲ್ಲ, ಸುಮಾರು 120-130 ವರ್ಷಗಳ ಹಿಂದೆ ಅಲ್ಲಿ ಒಂದು ರಾಮನ ದೇವಸ್ಥಾನಕ್ಕೆ ಒಂದಷ್ಟು ಜನ ಬುಡಕಟ್ಟು ಜನಾಂಗದವರು ಹೋಗಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ನಮ್ಮ ಭಾರತದಲ್ಲಿ ಎಂತಹ ಪರಿಸ್ಥಿತಿ ಆವಾಗಿನ ಸಮಯದಲ್ಲಾಗಿತ್ತು ಅಂದರೆ, ಮುಘಲರು, ಬ್ರಿಟಿಷರು ಎಲ್ಲರ ಆಕ್ರಮಣದಿಂದ ನಾವು ನಮ್ಮ ಮೂಲ ಯಾವುದು ಅಂತ ಮರೆತು ಬಿಟ್ಟಿದ್ವಿ. ಹಾಗೆ ಮಾಡ್ತಾ ಅವರು ಮೇಯ್ನ್ ಆಗಿ ನಮ್ಮಲ್ಲಿ ತಂದಿದ್ದೇ ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ ಅಂತ, ಬ್ರಿಟಿಷರದ್ದು. ಧರ್ಮಗಳ ಮಧ್ಯ ಭೇದ ತರೋದು, ಅದರ ಒಳಗೆ ಕೂಡ ಭೇದಗಳನ್ನು ಉಂಟು ಮಾಡೋದು. ಯಾಕಂದ್ರೆ ನಾವೆಲ್ಲರೂ ಒಗ್ಗಟ್ಟಾಗಿದ್ದಾಗ ಯಾರು ನಮಗೇನು ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅದೇ ನಾವೆಲ್ಲ ಒಡೆದು ಹೋದ್ರೆ, ಬೇರೆ ಬೇರೆ ಆಗ್ಬಿಟ್ರೆ, ಅವಾಗ ಯಾರು ಬೇಕಾದರೂ ಬಂದು ನಮ್ಮ ಮೇಲೆ ಅಧಿಕಾರವನ್ನು ಸಾಧಿಸಬಹುದು, ಯಾರು ಬೇಕಾದರೂ ನಮ್ಮನ್ನ ಆಳಬಹುದು. ಬ್ರಿಟಿಷರ ಉದ್ದೇಶ ಇದ್ದಿದ್ದು ಅದೇ, ಅವರು ನಮ್ಮನ್ನ ಆಳಬೇಕು ಅಂತ. ಅದರಲ್ಲಿ ಅವರು ಸಫಲರಾದರೂ ಕೂಡ. ಯಾಕೆ ಅಂದರೆ ನಮ್ಮಲ್ಲಿ ಒಗ್ಗಟ್ಟು ಇಲ್ಲದೇ ಇದ್ದ ಕಾರಣದಿಂದ. ಹಾಗಾಗಿ ನಾವು ಇವಾಗಾದ್ರೂ, ಬ್ರಿಟಿಷರು ಹೋದ ಮೇಲಾದ್ರೂ ಅವರ ರೀತಿ ಯೋಚನೆ ಮಾಡೋದನ್ನು ಬಿಟ್ಟು ನಮ್ಮ ಭಾರತ ಸಂಸ್ಕೃತಿಯನ್ನು ಮರಳಿ ತರಬೇಕು. ನಾವೆಲ್ಲರೂ ಒಂದು ಭಗವಂತನ ಮಕ್ಕಳು ಅನ್ನುವಂತಹ ಭಾವವನ್ನ ನಾವು ಯಾವಾಗ ತಂದಿರಿಸ್ಕೊಳ್ತೀವೋ, ಇವರು ನಮ್ಮವರು ಅವರು ನಮ್ಮವರಲ್ಲ ಅಂತ ಹೇಳೋದನ್ನ ಬಿಟ್ಟು, ಭಗವಂತನ ಮಕ್ಕಳಾದ ನಾವೆಲ್ಲರೂ ಒಂದೇ, ಎಲ್ಲರೂ ನಮ್ಮವರೇ ಅನ್ನೋ ಭಾವವನ್ನು ನಾವು ಯಾವಾಗ ಬೆಳೆಸ್ಕೊಳ್ತೀವೋ ಅವಾಗ ಮಾತ್ರ ಮತ್ತೆ ಯಾರೋ ಬೇರೆಯವರು ಬಂದು ನಮ್ಮ ಮೇಲೆ ಆಕ್ರಮಣ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಧಿಕಾರವನ್ನು ಸ್ಥಾಪಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಇವಾಗ 120-130 ವರ್ಷಗಳ ಮುಂಚೆ ನಾವು ಈ ಕಥೆಯನ್ನು ನೋಡ್ತಿರೋದು. ಅವಾಗ ಜನಗಳು ಎಲ್ಲ ಇದೇ ಥರ ಛಿದ್ರರಾಗ್ಬಿಟ್ಟಿದ್ರು. ಈ ಬುಡಕಟ್ಟು ಜನಾಂಗದ ಜನಗಳಿಗೆ ದೇವಸ್ಥಾನದ ಒಳಗೆ ಹೋಗೋದಿಕ್ಕೆ ಬಿಡೋದಿಲ್ಲ. ನೀವು ಹೋಗುವಂತಿಲ್ಲ, ನಿಮ್ಮನ್ನ ನಾವು ದೇವಸ್ಥಾನದ ಒಳಗಡೆ ಬಿಡೋದಿಲ್ಲ, ದೇವರ ದರ್ಶನವನ್ನ ಮಾಡೋದಕ್ಕೆ ಬಿಡ್ತಾ ಇಲ್ಲ. ಪಾಪ ತುಂಬಾ ಬಾರಿ ಪ್ರಯತ್ನ ಮಾಡ್ತಾರೆ, ಆದರೂ ವಿಫಲರಾಗ್ಬಿಡತ್ತೆ ಅವರ ಪ್ರಯತ್ನ. ಅವಾಗ ಏನ್ ಮಾಡ್ತಾರೆ, ಅವರ ಬಳಿಯೇ ಒಬ್ಬ ಧೀರ ವ್ಯಕ್ತಿ ಇರ್ತಾನೆ. ಆತನ ಹೆಸರು ಪರಶುರಾಮ ಅಂತ. ಭಗವಂತನದ್ದೇ 6ನೇ ಅವತಾರ, ದಶಾವತಾರದಲ್ಲಿ 6ನೇ ಅವತಾರ ಪರಶುರಾಮ ಅವತಾರ. ಈ ವ್ಯಕ್ತಿ ಪರಶುರಾಮ ಅನ್ನುವಂತಹ ಹೆಸರನ್ನೇ ಇಟ್ಕೊಂಡಿರ್ತಾನೆ. ಒಬ್ಬ ಸಂತನ ರೀತಿಯಲ್ಲಿ ಜೀವನವನ್ನು ನಡೆಸ್ತಿರ್ತಾನೆ. ಈತನಿಗೆ ಹೋಗಿ ಹೇಳ್ತಾರೆ, ಈ ತರ ಆಗಿದೆ, ನಮ್ಮನ್ನ ದೇವಸ್ಥಾನದ ಒಳಗಡೆಗೆ ಹೋಗೋದಕ್ಕೆ ಬಿಡ್ತಾ ಇಲ್ಲ ಅಂತ. ಅದಕ್ಕೆ ಈತ ಏನ್ ಮಾಡ್ತಾನೆ, ದೇವಸ್ಥಾನದ ಮುಂದೆ ಹೋಗ್ತಾನೆ. ಇನ್ನೊಂದು ಕೊನೆ ಪ್ರಯತ್ನವನ್ನ ಮಾಡೇ ಬಿಡೋಣ ಅಂತ ಮತ್ತೆ ಕೇಳ್ತಾನೆ. ಅವಾಗ್ಲೂ ಕೂಡ ಪಂಡಿತರು ಒಳಗೆ ಹೋಗೋದಕ್ಕೆ ಬಿಡೋದಿಲ್ಲ. ಅವಾಗ ಆತ ಅಲ್ಲಿ ಜಗಳ ಆಡ್ಲಿಲ್ಲ. ನಾವು ಇವತ್ತು ಹೇಗೆ ಏನಾದ್ರೂ ಸಣ್ಣ ವಿಷಯ ಆದ್ರೂ ಕೂಡ ದೊಡ್ಡ ಜಗಳವನ್ನ ಮಾಡ್ತೀವಿ ನಾವು ಇವತ್ತು. ಆತ ಹಾಗೆ ಮಾಡಲಿಲ್ಲ. ಆತ ಏನ್ ಮಾಡ್ದ ಅಂದ್ರೆ, ತಾನು ಇದ್ದ ಜಾಗದಲ್ಲೇ ಕೂತು ತನ್ನ ಇಡೀ ಮೈ ಮೇಲೆ ರಾಮ 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 ಅಂತ ಬರೆಯೋದಕ್ಕೆ ಶುರು ಮಾಡ್ದ. ಆತ ಆವಾಗ ಹೇಳ್ತಾನೆ,
ನಾನು ರಾಮನ ಹತ್ರ ಹೋಗದೇ ಇರೋ ಹಾಗೆ ನೀವು ನನ್ನ ತಡಿಬಹುದು, ಆದರೆ ರಾಮ ನನ್ನ ಹತ್ರ ಬರ್ದೇ ಇರೋ ಹಾಗೆ ನಿಮ್ಮ ಕೈಲಿ ತಡೆಯೋದಕ್ಕೆ ಸಾಧ್ಯ ಇಲ್ಲ. ರಾಮ ನನ್ನ ಹೃದಯದಲ್ಲಿದ್ದಾನೆ, ನನ್ನ ರೋಮ ರೋಮದಲ್ಲೂ ರಾಮ ಇದ್ದಾನೆ, ರಾಮನ ನಾಮ ನನ್ನ ಇಡೀ ದೇಹದ ಮೇಲೆ ಇವಾಗ ಇದೆ. ನೀವು ಏನ್ ಮಾಡಿದ್ರೂ ರಾಮನನ್ನ ನನ್ನಿಂದ ತೆಗೆಯೋದಕ್ಕೆ ಸಾಧ್ಯ ಇಲ್ಲ. ಒಂದು ಜಾಗಕ್ಕೆ ಹೋಗಿ ನಾನು ಅವನನ್ನ ನೋಡದೇ ಇರೋ ಹಾಗೆ ನೀವು ನನ್ನ ತಡಿಬಹುದೇ ಹೊರತು ಆತನ ಜೊತೆ ಆತನ ಸಾಮೀಪ್ಯವನ್ನ ಪಡ್ಕೊಳ್ಳೋದ್ರಿಂದ ನೀವು ನನ್ನನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಪರಶುರಾಮ ಅನ್ನುವಂತಹ ಈ ಯುವಕ ಹೀಗೆ ಮಾಡ್ತಾನೆ. ಅದಾದ ನಂತರ ಸಂಪೂರ್ಣ ಜನಾಂಗವೇ ಈತನನ್ನು ನೋಡಿ ಅವನನ್ನೇ ಅನುಸರಿಸುತ್ತೆ. ರಾಮ ರಾಮ ಅನ್ನುವಂತಹ ಇವತ್ತಿಗೂ ಕೂಡ ಹಣೆಯಿಂದ ಹಿಡಿದು ಸಂಪೂರ್ಣ ಮುಖದಲ್ಲಿ ಸಂಪೂರ್ಣ ದೇಹದಲ್ಲಿ ರಾಮ ರಾಮ ಅಂತ ಅವರು ಟ್ಯಾಟೂ ಹಾಕಿಸ್ಕೊಳ್ತಾರೆ. ಇವತ್ತು ನಾವೇನು ಫ್ಯಾಷನ್ನಲ್ಲಿ ಬೇರೆ ಬೇರೆ ಟ್ಯಾಟೂಗಳು ಹಾಕಿಸ್ಕೊಳ್ತೀವಿ, ಅವರು ರಾಮ ಅನ್ನೋ ನಾಮದ ಟ್ಯಾಟೂ ಒಂದು ಇರುವೆ ಓಡಾಡುವಷ್ಟು ಜಾಗ ಇರಲ್ಲ ಮಧ್ಯದಲ್ಲಿ, ಅಷ್ಟು ರಾಮನಾಮಗಳು ಅವರ ದೇಹದಲ್ಲಿ ತುಂಬಿರುತ್ತೆ. ಅವರು ವಸ್ತ್ರಗಳನ್ನ ಕೂಡ ರಾಮ ರಾಮ ಅಂತ ಬರದೇ ಉಪಯೋಗಿಸೋದು. ಅಂತಹ ಜನಾಂಗ ರಾಮನಲ್ಲಿ ಭಕ್ತಿಯನ್ನ ಹೊಂದಿದೆ. ಹಾಗೆ ನಾವು ನೋಡೋದಾದ್ರೆ ಸಂಪೂರ್ಣ ಭಾರತದಲ್ಲಿ ರಾಮನ ಭಕ್ತಿ, ರಾಮನಿಗೋಸ್ಕರ ಪ್ರೀತಿ ಎಲ್ಲೆಲ್ಲೂ ಹರಡಿದೆ. ನಾವು ನಿನ್ನೆ ಒಬ್ಬ ಭಕ್ತನ ಕಥೆಯನ್ನ ಅರ್ಥ ಮಾಡ್ಕೊಂಡ್ವಿ. ರಾಮಚರಿತಮಾನಸ್, ಹನುಮಾನ್ ಚಾಲೀಸ ಎರಡನ್ನೂ ನಮಗೆ ಕೊಟ್ಟಂತಹ ಪ್ರಾತಸ್ಮರಣೀಯರಾದ ತುಳಸೀದಾಸರು ಅವರ ಚರಿತೆಯನ್ನ ಸ್ವಲ್ಪ ಮಟ್ಟಕ್ಕೆ ನಾವು ಅರ್ಥ ಮಾಡ್ಕೊಂಡ್ವಿ. ಅವರು ಹೇಗೆ ಈ ಭಕ್ತಿಯ ಪಥದಲ್ಲಿ ಬಂದಿದ್ದು ಅಂದ್ರೆ, ಅವರು ಮುಂಚೆಯಿಂದ ಭಕ್ತರಾಗಿರ್ಲಿಲ್ಲ. ಯಾವಾಗ್ಲೂ ಅಷ್ಟೇ ಭಕ್ತಿ ಎಂಥವರಿಗೆ ಬರುತ್ತೆ ಅಂದ್ರೆ ಎರಡು ರೀತಿಯ ಜನಗಳಿಗೆ ಬರುತ್ತೆ. ಒಂದು, ಪೂರ್ವಜನ್ಮದ ಸಂಸ್ಕಾರ ಇರಬೇಕು. ಪೂರ್ವಜನ್ಮದ ಸಂಸ್ಕಾರ ಇದ್ರೆ ಮುಂದಿನ ಜನ್ಮದಲ್ಲಿ ಯಾರೋ ಒಬ್ರು ಸದ್ಗುರುಗಳು, ಸಜ್ಜನರು ಅಥವಾ ಸತ್ಸಂಗದಿಂದ ಅವರಿಗೆ ಮತ್ತೆ ಹಿಂದಿನ ಜನ್ಮದ ನೆನಪಾಗಿ ಮತ್ತೆ ಭಕ್ತಿಯಲ್ಲಿ ಅವರು ತೊಡಕೊಳ್ತಾರೆ. ಇಲ್ಲವಾ ಘೋರ ನಾಸ್ತಿಕರಾಗಿರ್ಬೇಕು. ಘೋರ ನಾಸ್ತಿಕರಾದವರು ಭಕ್ತಿಗೆ ಬರ್ತಾರೆ, ಅಥವಾ ಪೂರ್ವಜನ್ಮ ಸಂಸ್ಕಾರ ಇರುವವರು ಭಕ್ತಿಗೆ ಬರ್ತಾರೆ. ಇದೆರಡೇ ರೀತಿಯ ಜನಗಳು ಬರೋದಕ್ಕೆ ಸಾಧ್ಯ. ಈತ ಎರಡನೇ ಕ್ಯಾಟಗರಿಗೆ ಸೇರಿದ್ದ ಮನುಷ್ಯ. ತನ್ನ ಹೆಂಡತಿಯಲ್ಲಿ ಸಿಕ್ಕಾಪಟ್ಟೆ ಭಕ್ತಿಯನ್ನ ಮಾಡ್ತಿದ್ದ. ನಾಸ್ತಿಕ ಅಂದ್ರೆ ಭಗವಂತ ಇಲ್ಲ ಅಂತ ಹೇಳೋದಲ್ಲ, ಆದರೆ ಆತನಿಗೆ ಭಗವಂತನ ಬಗ್ಗೆ ಅಷ್ಟು ಆಸಕ್ತಿ ಇರಲಿಲ್ಲ. ತುಳಸೀದಾಸರಿಗೆ ಮುಂಚೆ ಹೆಂಡತಿಯಲ್ಲಿ ತುಂಬಾ ಆಸಕ್ತಿ. ನದಿಯನ್ನ ಪಾರ್ ಮಾಡಿಕೊಂಡು ಬೇಕಾದ್ರೆ ಹೋಗಿ ಹೆಂಡತಿಯನ್ನ ಮೀಟ್ ಮಾಡುವಷ್ಟು ಹೆಂಡತಿಯಲ್ಲಿ ಹುಚ್ಚು. ಅವಾಗ ಆ ಹೆಂಡತಿ ಒಂದು ಬಾರಿ ಹೇಳ್ತಾಳೆ, ನನ್ನಲ್ಲಿ ಇಷ್ಟು ಹುಚ್ಚನ್ನು ಇಟ್ಕೊಂಡಿದ್ಯಾ ನೀನು, ಇದೇ ಹುಚ್ಚು ನಿನಗೆ ದೇವರಲ್ಲಿ ಇದ್ದಿದ್ರೆ ಇಷ್ಟೊತ್ತಿಗೆ ನೀವು ಮುಕ್ತಿ ಸಿಕ್ಬಿಟ್ಟಿರೋದು ಅಂತ ಹೆಂಡತಿ ಹೇಳ್ತಾಳೆ. ಅದೊಂದೇ ಮಾತು ನೋಡಿ, ಆ ಹೆಂಡತಿ ಆತನಿಗೆ ಗುರು ಆಗ್ತಾಳೆ. ಅದೊಂದು ಮಾತಿನಿಂದ ಇಡೀ ಜೀವನ ಆತ ಬದಲಾಯಿಸಿಕೊಂಡು ರಾಮನಲ್ಲಿ ಅಷ್ಟು ಪ್ರೀತಿಯನ್ನ, ಅಷ್ಟು ಹುಚ್ಚತನವನ್ನ ಬೆಳೆಸ್ಕೊಳ್ತಾನೆ. ಅದೇ ನಾವು ಹೇಳೋ ಹಾಗೆ ಭಕ್ತಿಗೆ ಒಂದು ಕಿಡಿ ಸಾಕು ಹತ್ಕೊಳ್ಳೋದಕ್ಕೆ. ಭಕ್ತಿ ಅನ್ನುವಂತಹ ಬೆಂಕಿ ಹತ್ತು ಉರಿಯೋದಕ್ಕೆ ಒಂದು ಕಿಡಿ ಸಾಕು. ಆ ಕಿಡಿ ಯಾರಿಂದ ಬೇಕಾದರೂ ಬರಬಹುದು. ಇಲ್ಲಿ ಇವರಿಗೆ ಅಂತಹ ಕಿಡಿ ತಮ್ಮ ಹೆಂಡತಿಯಿಂದ ಸಿಕ್ಕಿತ್ತು. ಅದಾದ ನಂತರ ಅವರು ಸಂಪೂರ್ಣವಾಗಿ ಭಕ್ತಿಯಲ್ಲಿ ತೊಡಗಿಕೊಂಡು ರಾಮಚರಿತಮಾನಸದ ರಚನೆಯನ್ನು ಮಾಡಿದ್ದಾರೆ. ನಾನು ನಿನ್ನೆ ಹೇಳಿದ ಹಾಗೆ ಹನುಮಂತ ಅವರಿಗೆ ಅದ್ಭುತವಾದ ದರ್ಶನವನ್ನ ಕೊಡ್ತಾನೆ. ಆ ದರ್ಶನ ಕೊಟ್ಟ ಜಾಗ ಇವತ್ತಿಗೂ ಕಾಶಿ ಕ್ಷೇತ್ರದಲ್ಲಿ ಅದೇ ತರ ಇದೆ. ಅದ್ಭುತವಾದ ದೇವಸ್ಥಾನ. ಅಲ್ಲಿ ಒಳಗೆ ಹೋಗ್ತಿದ್ದ ಹಾಗೆ, ದೇವರ ದರ್ಶನವನ್ನ ಮಾಡ್ತಿದ್ದ ಹಾಗೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಆತ ಬಂದು ದರ್ಶನ ಕೊಟ್ಟಿದ್ದಾನೆ. ಯಾಕಂದ್ರೆ ಕಾಶಿ ಒಂದು ಸಹಜ ಸಿದ್ಧ ಕ್ಷೇತ್ರ. ಕ್ಷೇತ್ರಗಳಲ್ಲಿ ಎರಡು ರೀತಿ ಇರುತ್ತೆ. ಅದರಲ್ಲಿ ಒಂದು ಸಹಜ ಸಿದ್ಧ ಕ್ಷೇತ್ರ ಅಂತ ಅಂದ್ರೆ ಆ ಭೂಮಿ ಸಾಧಾರಣವಾಗಿ ಸಿದ್ಧಿಯನ್ನ ಹೊಂದಿರುತ್ತೆ. ನೀವಲ್ಲಿ ಹೋಗಿ ತಪಸ್ ಮಾಡೋದೋ, ಒಂದು ನಾಮಜಪ ಮಾಡೋದೋ, ಅದರಿಂದ ಕೂಡ ನಿಮಗೆ ಇಲ್ಲಿ ಕೂತ್ಕೊಂಡು ಮಾಡೋ ತಪಸ್ಸಿಗಿಂತ ಹೆಚ್ಚು ಫಲ ಅಲ್ಲಿ ಸಿಗುತ್ತೆ ಕ್ಷೇತ್ರಗಳಲ್ಲಿ. ಕಾಶಿ ಆ ರೀತಿಯ ಒಂದು ಸಹಜ ಸಿದ್ಧ ಕ್ಷೇತ್ರ. ಅಲ್ಲಿ ಆತನ ತುಳಸೀದಾಸನಿಗೆ ಹನುಮಂತ ದರ್ಶನವನ್ನ ಕೊಟ್ಟಿದ್ದು. ಆ ಜಾಗವನ್ನ ಏನಂತ ಕರೀತಾರೆ ಅಂದ್ರೆ, ಆತ ಏನು ಮಾಡ್ದ ಅಂತ ನಾವು ಮೊದಲು ನೋಡ್ಬೇಕು. ಹನುಮಂತನ ಬಗ್ಗೆ ಹಾಡನ್ನ ಹೇಳುವಾಗ, ಕೋನಹಿ ಜಾನತ್ ಹೇ ಜಗ ಮೇ ಕಪಿ, संकट मोचन नाम तिहारो, संकट मोचन नाम तिहारो, संकट मोचन नाम तिहारो, संकट मोचन नाम तिहारो. ಆತನನ್ನ ಸಂಕಟ ಮೋಚನ ಅಂತ ಕರೀತಾರೆ. ಯಾಕಂದ್ರೆ ಭಕ್ತರಿಗೆ ಭಕ್ತಿಯ ಪಥದಲ್ಲಿ ಏನೇ ಸಂಕಷ್ಟ ಬಂದ್ರೂ
ಅದನ್ನ ಮೋಚನೆ ಮಾಡ್ಬಿಡ್ತಾನೆ, ವಿಮೋಚನೆ ಮಾಡ್ತಾನೆ ಅಂತ ಆತನಿಗೆ ಸಂಕಟ ಮೋಚನೆ ಅಂತ ಕರೀತಾರೆ. ಇಲ್ಲಿ ಕೂಡ ತುಳಸೀದಾಸರಿಗೆ ಒದಗಿದ್ದ ಸಂಕಟ ಯಾವುದು ಅಂದ್ರೆ ರಾಮನ ದರ್ಶನ ಆಗದೇ ಇರೋದು. ಅದೇ ಅವರ ಸಂಕಟ. ಎಲ್ಲ ಭಕ್ತರಿಗೂ ಅದೇ. ವಿರಹದಲ್ಲಿ ಅವರು ಕಾತುರದಿಂದ ಕಾಯ್ತಿರ್ತಾರೆ, ಯಾವಾಗ ನಾನು ಭಗವಂತನ ದರ್ಶನವನ್ನು ಪಡ್ಕೊಳ್ತೀನಿ ಅಂತ. ಹಾಗಿರುವಾಗ ಭಗವಂತನ ದರ್ಶನ ಇನ್ನೂ ಆಗಿಲ್ಲ ಅಂದ್ರೆ ಅದೇ ಅವರ ಪಾಲಿಗೆ ಸಂಕಷ್ಟ. ಅದನ್ನ ಈತ ದೂರ ಮಾಡ್ತಾನೆ. ಹಾಗಾಗಿ ಕಾಶಿಯಲ್ಲಿ ಆತನ ದೇವಸ್ಥಾನ ಸಂಕಟ ಮೋಚನ ಹನುಮಾನ್ ಅನ್ನುವಂತಹ ಹೆಸರಲ್ಲಿ ಇವತ್ತಿಗೂ ಕಾಶಿ ಕ್ಷೇತ್ರದಲ್ಲಿ ಈ ದೇವಸ್ಥಾನ ಇದೆ. ಆ ಜಾಗ ನೀವು ನೋಡಬಹುದು. ಕಾಶಿಯಲ್ಲಿ ತುಳಸಿ ಘಾಟ್ ಅಂತ ಒಂದು, ತುಳಸಿದಾಸರು ಕೂತು ಗಂಗಾ ಕಿನಾರದಲ್ಲಿ ಕೂತು ರಚನೆಗಳನ್ನ ಮಾಡಿದಂತಹ ಜಾಗ ಅದು ಕೂಡ ಅಲ್ಲಿ ಇದೆ. ನಾನು ಹೇಳಿದ್ದೆ ಹನುಮಂತನ ಮೂಲಕ ಅವರು ಶ್ರೀರಾಮನ ದರ್ಶನವನ್ನು ಪಡ್ಕೊಳ್ತಾರೆ ಅಂತ. ಆದರೆ ಇವರೊಬ್ಬರೇ ಅಲ್ಲ ರಾಮನ ದರ್ಶನಕ್ಕೋಸ್ಕರ ಕಾಯ್ತಿರೋದು, ಇನ್ನು ತುಂಬಾ ಜನ ಕಾಯ್ತಾ ಇದ್ದಾರೆ. ಆ ಥರ ಒಂದಷ್ಟು ಭಕ್ತರನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಆದಿಕಾವ್ಯ, ನಮ್ಮ ಸಂಪೂರ್ಣ ಭಾರತಕ್ಕೆ, ಸಂಸ್ಕೃತಿಗೆ, ಸಂಸ್ಕೃತ ಇತಿಹಾಸದಲ್ಲೇ ಮೊಟ್ಟ ಮೊದಲ ಕಾವ್ಯವನ್ನ, ಆದಿಕಾವ್ಯವನ್ನ ರಚನೆ ಮಾಡಿದ್ದು ವಾಲ್ಮೀಕಿ ಮುನಿಗಳು. ಅದು ರಾಮಾಯಣ. ನೀವು ಹೇಳಬಹುದು, ಇಲ್ಲ ವೇದಗಳು ಇತ್ತಲ್ವಾ, ವೇದಗಳು ಇದಕ್ಕಿಂತ ಪುರಾತನವಾದದ್ದು, ಹಾಗಿದ ಮೇಲೆ ಇದೇ ಆದಿಕಾವ್ಯ ಹೇಗಾಗತ್ತೆ ಅಂತ. ಕಾವ್ಯ ಅಂದ್ರೆ ಒಬ್ರು ಕವಿ ರಚನೆ ಮಾಡೋದನ್ನ ನಾವು ಕಾವ್ಯ ಅಂತ ಕರಿತೀವಿ. ಅದರಲ್ಲಿ ಪ್ರಕಾರಗಳು ಬೇರೆ ಆಗಿರಬಹುದು, ಇತಿಹಾಸ ಆಗಿರಬಹುದು, ಪುರಾಣ ಆಗಿರಬಹುದು, ಯಾವುದಾದ್ರೂ ಪ್ರಕಾರ ಆಗಿರಬಹುದು. ಆದರೆ ಒಬ್ರು ಕವಿ ಯಾವುದನ್ನ ರಚನೆ ಮಾಡ್ತಾರೋ ಅದನ್ನ ನಾವು ಕಾವ್ಯ ಅಂತ ಕರೆಯೋದು. ವೇದಗಳನ್ನ ಯಾವ ಕವಿಯೂ ರಚನೆ ಮಾಡಿಲ್ಲ. ವೇದಗಳು ಅಪೌರುಷೇಯ ಅಂತ ಕರಿತೀವಿ. ಅಂದ್ರೆ ಯಾವ ಪುರುಷನೂ ರಚನೆಯನ್ನ ಮಾಡದೇ ಇರೋದು ಅಂತ. ನೇರವಾಗಿ ಭಗವಂತನ ಮೂಲಕವೇ ಬಂದಂತಹ ಜ್ಞಾನ ಅದು ವೇದ ಭಂಡಾರ. ಹಾಗಾಗಿ ಅದನ್ನ ನಾವು ಕಾವ್ಯ ಅಂತ ಕರೆಯೋದಿಲ್ಲ. ಆದಿಕಾವ್ಯ ನಮ್ಮ ಭಾರತಕ್ಕೆ, ನಮ್ಮ ಸಂಸ್ಕೃತಿಗೆ ವಾಲ್ಮೀಕಿ ರಾಮಾಯಣ. ಅದು ಹೇಗೆ ಶುರುವಾಗೋದು ಅಂದ್ರೆ ಮೊದಲನೇ ಅಧ್ಯಾಯ, ಮೊದಲನೇ ಸರ್ಗ, ಬಾಲಕಾಂಡದ ಮೊದಲನೇ ಸರ್ಗದಲ್ಲಿ ನಾರದರಿಗೆ ಸೇವೆಯನ್ನ ಮಾಡ್ತಾ ವಾಲ್ಮೀಕಿ ಮುನಿಗಳು ಪ್ರಶ್ನೆಯನ್ನ ಕೇಳ್ತಾರೆ. ಅದು ಶುರುವಾಗೋದು ತಪಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಂಬರಂ ನಾರದಂ ಪರಿಪಪ್ರಚ್ಛ ವಾಲ್ಮೀಕಿರ್ ಮುನಿ ಪುಂಗವಂ. ನಾರದರಿಗೆ ಸೇವೆಯನ್ನ ಮಾಡಿ ವಾಲ್ಮೀಕಿ ಮುನಿಗಳು ಪ್ರಶ್ನೆಯನ್ನ ಮಾಡ್ತಾರೆ ಅಂತ. ಏನು ಪ್ರಶ್ನೆ? ಕೋನ್ವಸ್ಮಿನ್ ಸಾಂಪ್ರತನ್ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ. ಏನು ಈ ಪ್ರಶ್ನೆಯ ಅರ್ಥ ಅಂತ ತಿಳ್ಕೊಳ್ಳೋದಕ್ಕೆ ಮುಂಚೆ ಪ್ರಶ್ನೆಯನ್ನ ಮಾಡ್ತಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ನೀವು ಬೇರೆ ಯಾವುದಾದ್ರೂ ಧರ್ಮವನ್ನ ನೋಡಿ ಅಥವಾ ನಂಬಿಕೆಗಳನ್ನ ನೋಡಿ, ಅಲ್ಲೆಲ್ಲ ಅವರ ಧರ್ಮ ಗ್ರಂಥಗಳ ಮೇಲೆ, ಅವರ ದೇವರ ಮೇಲೆ ಯಾರೂ ಪ್ರಶ್ನೆಯನ್ನ ಎತ್ತಬಾರದು. ಪ್ರಶ್ನೆಯನ್ನ ಎತ್ತಿದ್ರೆ ನೀವು ಧರ್ಮಭ್ರಷ್ಟರಾದ್ರಿ, ಇನ್ನು ನಿಮಗೆ ಸ್ವರ್ಗದಲ್ಲಿ ಜಾಗ ಸಿಗೋದಿಲ್ಲ, ದೇವರು ನಿಮ್ಮನ್ನ ಒಪ್ಕೊಳ್ಳೋದಿಲ್ಲ, ನೀವಿನ್ನು ನರಕಕ್ಕೆ ಹೋಗೋದು, ಸಮಯ ಇರೋವರೆಗೂ ನರಕದಲ್ಲಿ ನೀವು ಬೇಯ್ತೀರಾ ಅಂತ ಬೇರೆಯವರು ಹೇಳೋದು. ಆದರೆ ನಮ್ಮಲ್ಲಿ ವಿಶೇಷತೆ ಏನು ಅಂದ್ರೆ 108 ಉಪನಿಷತ್ತುಗಳ ಆಧಾರವೇ ಪ್ರಶ್ನೆ. ಒಬ್ಬ ಶಿಷ್ಯ ಜಿಜ್ಞಾಸೆಯಿಂದ ತನ್ನ ಗುರುಗಳಿಗೆ ಪ್ರಶ್ನೆಯನ್ನ ಮಾಡ್ತಾನೆ. ಆ ಪ್ರಶ್ನೆಯಿಂದ ಗುರುಗಳು ಏನು ಉತ್ತರವನ್ನ ಕೊಡ್ತಾರೋ ಅದನ್ನೇ ನಾವಿವತ್ತು ಉಪನಿಷತ್ತುಗಳು ಅಂತ ನೋಡೋದು. ಇನ್ನು ನಮ್ಮ ಸಂಪೂರ್ಣ ಸನಾತನ ಧರ್ಮಕ್ಕೆ ಒಂದು ಗ್ರಂಥ ಅತಿ ಶ್ರೇಷ್ಠ ಅಂತ ಎಲ್ಲರೂ ಕರೆಯೋದು ಅಂದ್ರೆ ಅದು ಭಗವದ್ಗೀತೆ. ಭಗವದ್ಗೀತೆ ಕೂಡ ಶುರುವಾಗಿದ್ದು ಬಂದಿದ್ದು ಅರ್ಜುನನ ಪ್ರಶ್ನೆಗಳಿಂದ. ಇಲ್ಲಿ ಕೂಡ ರಾಮಾಯಣ ಕೂಡ ಶುರುವಾಗಿದ್ದು ವಾಲ್ಮೀಕಿಗಳು ನಾರದರಿಗೆ ಮಾಡುವಂತಹ ಪ್ರಶ್ನೆಯಿಂದ. ಅವರು ಏನ್ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಇವಾಗ ಅರ್ಥ ಮಾಡ್ಕೊಳ್ಳೋಣ. ಇವಾಗ ಈ ಲೋಕದಲ್ಲಿ, ಈ ಸಮಯದಲ್ಲಿ ನನಗೆ ಒಬ್ಬ ಮನುಷ್ಯ ಬೇಕು. ಆತನಲ್ಲಿ ಏನೆಲ್ಲ ಗುಣಗಳಿರಬೇಕು ಅಂದ್ರೆ ಸತ್ಯವಾಕ್ಯವನ್ನ ಮಾತನಾಡಬೇಕು, ದೃಢವ್ರತವನ್ನ ಹೊಂದಿರಬೇಕು, ಎಲ್ಲರಲ್ಲೂ ಹಿತವನ್ನ ಬಯಸಬೇಕು, ಯಾರಿಗೂ ಉಪದ್ರವವನ್ನ ಕೊಡಬಾರದು, ಧರ್ಮವನ್ನೇ ಪರಿಪಾಲನೆ ಮಾಡಬೇಕು, ಧರ್ಮದಿಂದಲೇ ಜೀವನವನ್ನು ನಡೆಸಬೇಕು. ಅಂತಹ ವ್ಯಕ್ತಿ ಯಾರಾದರೂ ಇವತ್ತಿನ ಲೋಕದಲ್ಲಿ ಒಬ್ಬ ನರ ಇದನ ಅಂತ ಕೇಳ್ತಾರೆ. ಶುರು ಮಾಡ್ತಿರೋದೇ ನರ ಅಂತ. ಯಾಕಂದ್ರೆ ರಾಮಾಯಣದ ಮೂಲವೇ ಅದು. ರಾಮ ಬಂದಿದ್ದೇ ಒಬ್ಬ ನರನಾಗಿ ಇದ್ದು, ನರನಾಗಿ ಬದುಕಿ ನಮ್ಮೆಲ್ರಿಗೂ ಆದರ್ಶಗಳನ್ನ ಕೊಟ್ಟು ಹೋಗೋದಿಕ್ಕೆ. ಹಾಗೆ ಇದ್ದಿದ್ದು ರಾಮಾವತಾರ. ಆ ಪ್ರಶ್ನೆಗೆ ಉತ್ತರವನ್ನ ನಾರದ ಮುನಿಗಳು ಕೊಡ್ತಾರೆ. ಆ ಉತ್ತರ ಏನು? ಅವರು ರಾಮನ ಬಗ್ಗೆ ಎಲ್ಲ ವಿವರಗಳನ್ನ ಕೊಡ್ತಾ ಹೋಗ್ತಾರೆ. ಏನು ಆ ವಿವರಗಳು, ಹೇಗಿತ್ತು ಅನ್ನೋದನ್ನ ಮುಂದೆ ನೋಡೋಣ. ಇವಾಗ ಇದೇ ರಾಮಾಯಣದ ಒಳಗಡೆ ಬರುವಂತಹ ಮತ್ತೊಬ್ಬರ ಚರಿತ್ರೆಯನ್ನ
ನೋಡೋದಕ್ಕೆ ಹಾಗೆ ಸಾಗೋಣ. ಗೌತಮ ಮತ್ತೆ ಅಹಲ್ಯ ಅನ್ನುವರು ದಂಪತಿಗಳು. ಒಂದು ಬಾರಿ ಏನಾಗುತ್ತೆ, ಅವರ ಆಶ್ರಮದಲ್ಲಿ ಗೌತಮ ಅಹಲ್ಯ ಇರ್ತಾರೆ. ಗೌತಮ ಮುನಿಗಳು ಹೊರಗೆ ತಮ್ಮ ಅನ್ಹಿಕಗಳನ್ನು ಮಾಡೋದಕ್ಕೆ ಹೋಗಿರ್ತಾರೆ. ಅವಾಗ ಇಂದ್ರ ಗೌತಮ ಮುನಿಗಳ ವೇಷದಲ್ಲಿ ಬರ್ತಾನೆ. ನಾವು ಟಿವಿ ಸೀರಿಯಲ್ಗಳಲ್ಲಿ, ಮೂವಿಗಳಲ್ಲಿ ನೋಡೋದು ಅಹಲ್ಯಗೆ ಗೊತ್ತಿರಲಿಲ್ಲ ಆತ ಇಂದ್ರ ಅಂತ. ಹಾಗಾಗಿ ಗೌತಮ ಮುನಿಗಳು ಅಹಲ್ಯಗೆ ಶಾಪ ಕೊಡೋದು ತುಂಬ ತಪ್ಪು ಅಂತ ನಾವು ನೋಡೋದು. ಆದರೆ ವಾಲ್ಮೀಕಿ ರಾಮಾಯಣ ಹೇಳುತ್ತೆ ಆಕೆಗೆ ಗೊತ್ತಿತ್ತು ಅದು ಇಂದ್ರ ಅಂತ. ಇಂದ್ರ ಹೇಳ್ತಾನೆ, ನಾನು ಇಂದ್ರ, ನನಗೆ ನೀನು ತುಂಬ ಇಷ್ಟ, ಹಾಗಾಗಿ ನಾನು ನಿನ್ನ ಜೊತೆ ಸಂಘವನ್ನು ಬೆಳೆಸಬೇಕು ಅಂತ ಇಂದ್ರ ಕೇಳ್ಕೊಳ್ತಾನೆ. ಆಗ ಎಂತಹ ಹೊಳಪನ್ನ ಹೊಂದಿರುವಂತಹ ಚಂದ್ರನನ್ನ ಕೂಡ ಕಾರ್ಮೋಡಗಳು ಕವಿಯತ್ತೆ. ಈಕೆ ಎಷ್ಟೇ ಧರ್ಮವನ್ನ ಪಾಲನೆ ಮಾಡ್ತಿದ್ರೂ ಕೂಡ ಒಂದು ಕ್ಷಣ ಮಾಯೆ ಆಕೆಯನ್ನ ಕವರ್ದು ಬಿಡುತ್ತೆ. ಆಕೆಗೆ ಗೊತ್ತಾಗೋದಿಲ್ಲ ಇಂದ್ರ ದೇವತೆಗಳಿಗೆ ಕೂಡ ರಾಜ, ದೇವರಾಜ ಇಂದ್ರ ಬಂದು ನನ್ನನ್ನು ಬಯಸ್ತಿದ್ದಾನೆ ಅಂತ. ಆಕೆ ಏನ್ ಮಾಡ್ತಾಳೆ ಅಂದ್ರೆ ಒಪ್ಕೊಂಡ್ಬಿಡ್ತಾಳೆ, ತನ್ನ ಸಮ್ಮತಿಯನ್ನ ಕೊಟ್ಟು ಬಿಡ್ತಾಳೆ. ಅದಾದ್ಮೇಲೆ ನಮಗೆ ಗೊತ್ತಿರೋ ಹಾಗೆ ಗೌತಮ ಮುನಿಗಳು ಬರ್ತಾರೆ. ಅವರು ಮೊದಲು ಇಂದ್ರನಿಗೆ ಶಾಪವನ್ನ ಕೊಡ್ತಾರೆ, ನೀನು ನಪುಂಸಕನಾಗಿಬಿಡು ಅಂತ ಇಂದ್ರನಿಗೆ ಶಾಪವನ್ನ ಗೌತಮ ಮುನಿಗಳು ಕೊಡ್ತಾರೆ. ಅದಾದ್ಮೇಲೆ ನಾವೆಲ್ಲರೂ ಅನ್ಕೊಂಡಿರೋದೇನು, ಗೌತಮ ಮುನಿಗಳು ಅಹಲ್ಯೆಗೆ ಕಲ್ಲಾಗಿ ಹೋಗು ಅಂತ ಶಾಪ ಕೊಡ್ತಾರೆ ಅಂತ. ವಾಲ್ಮೀಕಿ ರಾಮಾಯಣ ಅದನ್ನ ಹೇಳೋದಿಲ್ಲ. ವಾಲ್ಮೀಕಿ ರಾಮಾಯಣ ಏನ್ ಹೇಳುತ್ತೆ ಗೊತ್ತಾ, ಅಲ್ಲಿ ಗೌತಮ ಮುನಿಗಳು ಹೇಳ್ತಾರೆ, ನೀನು ಇದೇ ಆಶ್ರಮದಲ್ಲಿ, ಇದೇ ಕುಟೀರದಲ್ಲಿ, ಇದೇ ಜಾಗದಲ್ಲಿ ಕೂತು ತಪಸ್ಸನ್ನ ಮಾಡು, ನಿರಂತರವಾಗಿ ತಪಸ್ಸನ್ನ ಮಾಡು, ವಾಯುವನ್ನ ಮಾತ್ರ ನಿನ್ನ ಆಹಾರವಾಗಿ ಸ್ವೀಕರಿಸ್ತಾ ತಪಸ್ಸನ್ನ ಮಾಡು. ಒಂದು ದಿನ ರಘುಕುಲ ತಿಲಕ ಬರ್ತಾನೆ, ಆತ ಬಂದ ದಿನ ನಿನ್ನ ಶಾಪ ವಿಮೋಚನೆ ಆಗತ್ತೆ ಅಂತ ಅವರು ಹೇಳೋದು. ಕಲ್ಲಾಗುವಂತ ಶಾಪವನ್ನ ಕೊಡೋದಿಲ್ಲ ಅಹಲ್ಯೆಗೆ. ಹಾಗೆ ಆಕೆ ಕೂರ್ತಾಳೆ ತಪಸ್ಸಿಗೆ. ನಾವಿದರಿಂದ ಏನು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಧರ್ಮದ ಮಾರ್ಗದಲ್ಲಿ ನಾವಿರುವಾಗ, ಭಕ್ತಿಯ ಪಥದಲ್ಲಿರುವಾಗ ನಾವು ಎಡವೋದೇ ಇಲ್ಲ, ತಪ್ಪೇ ಮಾಡೋದಿಲ್ಲ ಅಂತ ಸಾಧ್ಯವೇ ಇಲ್ಲ. ಎಲ್ಲರೂ ಮನುಷ್ಯರು, ಮಂಕುತಿಮ್ಮನ ಬುದ್ಧಿಯನ್ನು ಹೊಂದಿರೋರು. ಹಾಗಾಗಿ ನಾವೆಲ್ಲರೂ ತಪ್ಪುಗಳನ್ನ ಮಾಡೇ ಮಾಡ್ತೀವಿ. ಆದರೆ ಆ ತಪ್ಪು ಮಾಡಿದೀವಿ ಅಂತ ನಾವು ಭಗವಂತನಿಂದ ವಿಮುಖರಾಗ್ಬಿಡ್ತೀವ? ಹಾಗೆ ಮಾಡಬಾರ್ದು. ಇಲ್ಲಿ ಅಹಲ್ಯೆಗೆ ಅದೇ ಪಾಠ ಕೊಟ್ಟಿರೋದು. ನೀನು ಸಾಧ್ವಿಯೇ, ಒಳ್ಳೆಯ ಮಹಿಳೆನೇ, ಆದರೆ ನಿನ್ನಿಂದ ತಪ್ಪಾಗಿದೆ, ಆ ತಪ್ಪಿಗೆ ಪ್ರಾಯಶ್ಚಿತ್ತ ಏನು, ಇನ್ನೂ ಹೆಚ್ಚು ಭಕ್ತಿ ಮಾಡು, ಇನ್ನೂ ಹೆಚ್ಚು ತಪಸ್ಸು ಮಾಡು. ಅದು ಆಕೆಗೆ ಸಿಕ್ಕಿರುವಂತಹ ಶಾಪ, ಶಾಪದ ರೂಪದಲ್ಲಿ ವರವೇ. ಹಾಗೆ ಆಕೆ ತಪಸ್ಸನ್ನ ಮಾಡ್ತಾ ಇದ್ದಾಳೆ. ತುಂಬಾ ಕಾಲ ಕಳೆಯುತ್ತೆ. ಮಳೆಗಾಲ ಬರುತ್ತೆ, ಚಳಿಗಾಲ ಬರುತ್ತೆ, ಮತ್ತೆ ಬೇಸಿಗೆ ಕಾಲ ಬರುತ್ತೆ. ಮಾವು ಚಿಗುರತ್ತೆ, ಆಮೇಲೆ ಮಾವಿನ ಮರ ಒಣಗತ್ತೆ. ಇದೇ ತರ ಹಲವಾರು ಸಂವತ್ಸರಗಳು ಕಳೆದು ಹೋಗುತ್ತೆ. ಆಕೆ ತಪಸ್ಸಿನಲ್ಲೇ ಕುಳಿತಿದ್ದಾಳೆ. ಒಂದು ದಿನ ಮಾತ್ರ ಆಕೆಗೆ ಒಂದು ಬದಲಾವಣೆ ತಪಸ್ಸಿನಲ್ಲಿ ಕೂತಿರುವಾಗ ಗೊತ್ತಾಗತ್ತೆ. ಏನು ಆ ಬದಲಾವಣೆ, ಯಾಕೆ? ಮತ್ತೆ ಇಲ್ಲೊಂದು ಪಾಸ್ ಮಾಡೋಣ, ಇನ್ನೊಬ್ಬ ಭಕ್ತರ ಕಥೆಯನ್ನ ಹಾಗೆ ನೋಡ್ತಾ ಹೋಗೋಣ. ಒಬ್ಬಳು ಸಾಮಾನ್ಯ ಮಹಿಳೆ. ಆ ಮಹಿಳೆ ಏನ್ ಮಾಡ್ತಾಳೆ ಅಂದ್ರೆ, ಒಂದು ಆಶ್ರಮಕ್ಕೆ ಹೋಗಿ ಸೇರ್ಕೊಳ್ತಾಳೆ. ಆ ಆಶ್ರಮ ಎಲ್ಲ ನಗರ, ಎಲ್ಲ ವೈಭವ, ಎಲ್ಲ ರಾಜ್ಯಗಳು, ಎಲ್ಲ ರಾಜ್ಯಭಾರಗಳಿಂದ ದೂರ ಇದ್ದಂತಹ ಒಂದು ಕಾಡಿನಲ್ಲಿ, ದಟ್ಟವಾದ ಕಾಡಿನಲ್ಲಿದ್ದಂತಹ ಶಾಂತವಾದ ಆಶ್ರಮ ಅದು. ಅಲ್ಲಿಗೆ ಹೋಗಿ ದಾಸಿಯಾಗಿ ಈ ಮಹಿಳೆ ಸೇರ್ಕೊಳ್ತಾಳೆ. ಈ ಮಹಿಳೆಯ ಹೆಸರು ಶಬರಿ ಅಂತ. ಆಕೆಯ ಗುರುಗಳು ಮತಂಗ ಮುನಿಗಳು. ಈಕೆ ಹೋಗಿ ಅಲ್ಲಿ ದಾಸಿಯಾಗಿ ಸೇರ್ಕೊಳ್ತಾಳೆ, ಆಶ್ರಮದ ಎಲ್ಲ ಕೆಲಸಗಳನ್ನ ಮಾಡ್ತಿರ್ತಾಳೆ. ಆದ್ರೆ ಅಚ್ಚರಿಯ ವಿಚಾರ ಏನು ಅಂದ್ರೆ, ಇವತ್ತು ನಾವೇನು ವೇದಗಳು ಕೇವಲ ಒಂದಷ್ಟು ಜನಗಳಿಗೆ ಮಾತ್ರ ಸೀಮಿತ ಅಂತ ಹೇಳ್ತೀವೋ, ಈ ಮಹಿಳೆ ಶಬರಿ ದಾಸಿಯಾಗಿ ಸೇರ್ಕೊಂಡವಳು ಯಾವಾಗೆಲ್ಲ ಆಶ್ರಮದಲ್ಲಿ ವೇದಗಳ ಮೇಲೆ ಚರ್ಚೆಯ ನಡೀತಿತ್ತೋ ಆ ಎಲ್ಲ ಚರ್ಚೆಯಲ್ಲಿ ಶಬರಿ ಭಾಗಿಯಾಗ್ತಿದ್ಲು. ಶಬರಿ ಇಲ್ಲದೆ ವೇದಗಳ ಚರ್ಚೆ ಆಶ್ರಮದಲ್ಲಿ ನಡೀತಿರ್ಲಿಲ್ಲ ಅಂತ ವಾಲ್ಮೀಕಿ ರಾಮಾಯಣ ಉಲ್ಲೇಖ ಮಾಡುತ್ತೆ. ಇದರ ಜೊತೆಗೆ ಶ್ರವಣಕುಮಾರನ ಕಥೆ ನಮ್ಮೆಲ್ಲರಿಗೂ ಗೊತ್ತು, ಎಂತಹ ಅದ್ಭುತ ಪುತ್ರ ಆತ ಅಂತ. ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಆತನನ್ನ ಶ್ರವಣಕುಮಾರ ಅಂತ ಕರೆಯೋದಿಲ್ಲ, ಮುನಿ ಕುಮಾರ ಅಂತ ಕರೀತಾರೆ. ಇಲ್ಲಿ ಕೂಡ ಅಚ್ಚರಿಯ ಸಂಗತಿ ಏನು ಅಂದ್ರೆ, ಆತನ ತಂದೆ ವೈಶ್ಯರು, ಆತನ ತಾಯಿ ಶೂದ್ರರು. ಆತ ಅವರಿಬ್ಬರ ಮಗ ಈ ಮುನಿಕುಮಾರ. ಆದರೂ ಕೂಡ ರಾಮಾಯಣ ಹೇಳೋ ಹಾಗೆ ಅವರು ನಿತ್ಯ ಆನ್ಹಿಕಗಳನ್ನು ಮಾಡೋರು, ವೇದಗಳ ಪಠಣವನ್ನು ಮಾಡೋರು, ಯಜ್ಞಗಳನ್ನು ಮಾಡೋರು ಅಂತ ಅವ್ರ ಮೂರೂ ಜನರನ್ನ ಮುನಿಗಳು ಅಂತಾನೇ ಸಂಬೋಧನೆ ಮಾಡೋದು ವಾಲ್ಮೀಕಿಗಳು. ಹಾಗೆ ಇದ್ದಿದ್ದು
ನಮ್ಮ ಪೂರ್ವಕಾಲ ಭಾರತ ಹಾಗಿತ್ತು. ಆದರೆ ಅದಾದ ಮೇಲೆ ನಾವೇನು ಮಾಡಿದ್ವಿ, ಬೇರೆಯವರ ಮಾತನ್ನ ಕೇಳಿಕೊಂಡು ತುಂಬ ಈಸಿ ನಾವು ಬ್ರೈನ್ ವಾಶ್ ಆಗೋದಕ್ಕೆ. ಯಾಕೆ ಹಾಗೆ ತುಂಬ ಈಸಿ ಬ್ರೈನ್ ವಾಶ್ ಆಗೋದಂದ್ರೆ, ಬ್ರೈನಲ್ಲಿ ಏನಾರು ಇಟ್ಕೊಂಡಿದ್ರೆ ಜಾಸ್ತಿ ವಾಶ್ ಮಾಡೋಕ್ಕೆ ಟೈಮ್ ತಗೊಳುತ್ತೆ. ಬ್ರೈನಲ್ಲಿ ಇರೋದೇ ಇಲ್ಲ ನಮಗೆ ನಮ್ಮ ಧರ್ಮದ ಬಗ್ಗೆ. ಏನಿದ್ರು ನಾವು ಹೊರಗಿನ ವಿಷಯಗಳನ್ನು ಮಾತ್ರ ಇಟ್ಕೊಂಡಿರ್ತೀವಿ. ಹಾಗಾಗಿ ಚೆನ್ನಾಗಿ ಬ್ರೈನ್ ವಾಶ್ ಮಾಡಿಬಿಡ್ತಾರೆ. ಯಾವಾಗ ಭಗವಂತನ ಬಗ್ಗೆ ನಾವು ಸ್ವಾಧ್ಯಾಯವನ್ನ ಮಾಡ್ತೀವೋ, ಶ್ರವಣವನ್ನು ಮಾಡಿ ಭಗವಂತನ ಬಗ್ಗೆ ತಿಳ್ಕೊಳ್ತೀವೋ, ಅವಾಗ ಸ್ವಲ್ಪ ವಾಶ್ ಮಾಡೋದಕ್ಕೆ ಕಷ್ಟ. ತುಂಬ ವರ್ಷಗಳ ಧೂಳಿನ ಥರ ಕೂತಿರುತ್ತದು. ಆದರೆ ಅದು ಧೂಳಲ್ಲ, ಭಗವಂತನ ಪಾದ ಧೂಳಿ. ಹಾಗೆ ನಮ್ಮ ಮನಸ್ಸಲ್ಲಿ ಇದ್ರೆ ನಾವು ಬೇಗ ಬೇರೆಯವರ ಮಾತಿನಲ್ಲಿ ಒಳಗಾಗೋದಿಲ್ಲ. ನಾವೆಲ್ಲ ಆ ಥರ ಇಟ್ಕೊಳ್ಳೋದಿಲ್ಲ. ತುಂಬ ಉದಾರರು ನಾವು. ಅಯ್ಯೋ ಅವೆಲ್ಲ ಬೇಡಪ್ಪ, ನಮಗೆ ಸಾಂಸಾರಿಕ ವಿಷಯಗಳು ಸಿಕ್ಕಿದ್ರೆ ಸಾಕು. ಪಕ್ಕದ ಮನೆಯವ್ರ ಏನು ಮಾಡ್ತಾ ಇದ್ದಾರೆ, ಅವ್ರ ಮನೆಯಲ್ಲಿ ಏನು ನಡೀತಿದೆ ಅಷ್ಟು ಗೊತ್ತಾದರೆ ಸಾಕು ನಮಗೆ ಬೇಕಾದಷ್ಟು ಅಂತ ನಾವೆಲ್ಲರೂ ಇರೋದಿವಾಗ. ಹಾಗೆ ನಮ್ಮ ಅಖಂಡ ಭಾರತದಲ್ಲಿ ವೇದಗಳನ್ನು ಎಲ್ಲರೂ ಪಾರಾಯಣ ಮಾಡೋರು. ಶಬರಿ ಕೂಡ ಅದೇ ಥರ ಪಾರಾಯಣವನ್ನು ಮಾಡ್ತಿದ್ಲು. ಆಕೆಗೆ ರಾಮನನ್ನು ನೋಡಬೇಕು ಅಂತ ತುಂಬ ಆಸೆ. ಯಾಕಂದರೆ ಮುನಿಗಳಿಗೆ ಎಲ್ಲವೂ ಗೊತ್ತಿರುತ್ತೆ. ಇಂತಹ ಅವತಾರ ಇಂತಹ ಸಮಯದಲ್ಲಿ, ಇಂತಹ ಜಾಗದಲ್ಲಿ, ಇಂತಹ ನಕ್ಷತ್ರದಲ್ಲೇ ಆಗತ್ತೆ ಅಂತ ಮುನಿಗಳಿಗೆ ಗೊತ್ತಿರುತ್ತೆ. ಅಪರೋಕ್ಷ ಜ್ಞಾನಿಗಳವರು. ಹಾಗಾಗಿ ಅವರು ಹೇಳಿರ್ತಾರೆ, ಮತಂಗ ಮುನಿಗಳು, ಭಗವಂತನ 7ನೇ ಅವತಾರ ಅಯೋಧ್ಯಾಪುರಿಯಲ್ಲಿ ಆಗತ್ತೆ, ರಾಮ ಅಂತ ಆತನನ್ನು ಕರೀತಾರೆ ಅಂತ. ಈಕೆಗೆ ತುಂಬ ಇಷ್ಟ. ಸಮಕಾಲೀನರಾಗಿದ್ರೋದ್ರಿಂದ, ಅಂದರೆ ಆಕೆ ಭೂಮಿಯ ಮೇಲೆ ಇರೋವಾಗಲೇ ರಾಮ ಬರ್ತಾನೆ ಅಂತ ಗೊತ್ತಾದ ಮೇಲೆ ಆಕೆಗೆ ತುಂಬ ಖುಷಿಯಾಗತ್ತೆ. ಅವನನ್ನು ನೋಡಬೇಕು ಅನ್ನೋ ಆಸೆ ಅವಾಗಿಂದ ಶುರುವಾಗತ್ತೆ. ಈಕೆಯ ಥರ ನಾವು ಜೀವನವನ್ನು ನಡೆಸಿದ್ರೆ ಅವನು ಬರಲೇಬೇಕು, ಅವನ ಹತ್ರ ಬೇರೆ ದಾರಿನೇ ಇಲ್ಲ. ಹೇಗೆ ಮಾಡ್ತಾಳೆ ಗೊತ್ತಾ ಆಕೆ ಜೀವನವನ್ನ? ಆ ಕ್ಷಣದಿಂದ, ಯಾವ ಕ್ಷಣ ಹೇಳ್ತಾರೋ ಮತಂಗ ಮುನಿಗಳು ರಾಮ ಬರ್ತಾನೆ ಅಂತ, ಆ ಕ್ಷಣದಿಂದ ಒಂದೊಂದು ಉಸಿರಲ್ಲೂ, ಒಂದೊಂದು ಕೆಲಸದಲ್ಲೂ, ಒಂದೊಂದು ಹೆಜ್ಜೆಯಲ್ಲೂ ರಾಮನ ಸ್ಮರಣೆಯನ್ನು ಆಕೆ ಮಾಡ್ತಾಳೆ. ರಾಮ ಬರ್ತಾನೆ, ರಾಮ ಬರ್ತಾನೆ, ರಾಮ ಬರ್ತಾನೆ ಅಂತ ಸ್ಮರಣೆಯನ್ನು ಮಾಡ್ತಾ ಪ್ರತಿನಿತ್ಯ ಆತನಿಗೋಸ್ಕರ ಹಣ್ಣುಗಳನ್ನು ತೆಗೆದು 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 ಇಟ್ಕೊಂಡಿರ್ತಾಳೆ. ಹಣ್ಣುಗಳನ್ನು ತೆಗೆದು ಶೇಖರಣೆ ಮಾಡ್ತಿರ್ತಾಳೆ. ಇವತ್ತು ಬರ್ಬೋದೇನೋ, ಇವತ್ತು ಬರ್ಬೋದೇನೋ. ಅವತ್ತು ಬಂದಿಲ್ಲ, ಮಾರನೇ ದಿನ ಮತ್ತೆ ಶೇಖರಣೆ ಮಾಡ್ತಾಳೆ. ಅದರ ಮಾರನೇ ದಿನ ಅಯ್ಯೋ 2 ದಿನ ಬರಲಿಲ್ಲ, ಇನ್ನೇನು ಬರ್ತಾನೋ ಇಲ್ವೋ ಅಂತ ಸುಮ್ಮನಾಗ್ಬಿಡೋದಿಲ್ಲ. ಇವತ್ತು ಬರ್ತಾನೆ ರಾಮ. ಆ ನಂಬಿಕೆಯಲ್ಲಿ, ಆ ಭರವಸೆಯಲ್ಲಿ ಆಕೆ ಪ್ರತಿನಿತ್ಯ ಹಣ್ಣುಗಳನ್ನು ಶೇಖರಣೆ ಮಾಡ್ತಿರ್ತಾಳೆ. ಸನಾತನ ಧರ್ಮದ ಆಧಾರವೇ ನಂಬಿಕೆ, ಆಧಾರವೇ ವಿಶ್ವಾಸ. ಯಾಕಂದ್ರೆ ನೀವೆಲ್ಲ ಕಥೆಗಳನ್ನು ನೋಡಿ, ಎಲ್ಲ ಕಡೆ ಬರೀ ನಂಬಿಕೆಯಿಂದಲೇ ಕಥೆಗಳು ಮುಂದೆ ನಡೆಯೋದು. ಪ್ರಹ್ಲಾದ ನೋಡಿದ್ನ ದೇವರನ್ನ? ನೋಡಿರ್ಲಿಲ್ಲ. 5 ವರ್ಷದ ಬಾಲಕ ಆತ. ಗರ್ಭದಲ್ಲಿದ್ದಾಗ ನಾರದ ಮುನಿಗಳು ಯಾವ ಮಾರ್ಗದರ್ಶನವನ್ನು ಕೊಟ್ಟರೋ, ಯಾವ ದಿವ್ಯ ಜ್ಞಾನವನ್ನ ಆತನಿಗೆ ಕರುಣಿಸಿದ್ರೋ, ಕಯಾದುವಿನ ರೂಪದಲ್ಲಿ ಆತನಿಗೆ ಯಾವ ಜ್ಞಾನ ಸಿಕ್ತೋ, ಅದರ ನಂಬಿಕೆಯ ಮೇಲೆ ಆತ ಜೀವನವನ್ನು ನಡೆಸಿದ್ದು. ಎಷ್ಟೆಲ್ಲ ಉಪದ್ರವ ಬಂತು ಆತನಿಗೆ. ರಾಕ್ಷಸನ ಮಗ ಆತ, ರಾಕ್ಷಸನ ಕುಲದಲ್ಲಿದ್ದಿದ್ದು, ರಾಕ್ಷಸನ ಗುರುಕುಲದಲ್ಲಿ ಓದಿದ್ದು, ಮಿತ್ರರು ರಾಕ್ಷಸರೇ. ಎಲ್ಲರೂ ಕೂಡ ಅಯ್ಯೋ ನೀನು ತುಂಬಾ ಸುಕುಮಾರ, ನೀನು, ನಿನ್ನಲ್ಲಿ ಶಕ್ತಿ ಇಲ್ಲ, ರಾಜಕುಮಾರ ಹೆಂಗಿರ್ಬೇಕು, ನೀನು ಆ ಥರ ಇಲ್ಲ. ಆತ ತಲೆ ಕೆಡಿಸ್ಕೊಳ್ಳಿಲ್ಲ. ಅವರಪ್ಪ ನಿನ್ನನ್ನು ಸಾಯಿಸೇ ಬಿಡ್ತೀನಿ, ಬಿಟ್ಬಿಡು ದೇವರನ್ನ, ನಾರಾಯಣ ದೇವರಲ್ಲ, ಹಿರಣ್ಯಕಶ್ಯಪುವೇ ಭಗವಂತ ಅಂತ ಹೇಳು, ನಾನು ನಿನ್ನನ್ನು ಒಪ್ಕೊಳ್ತೀನಿ. ನಾವಾಗಿದ್ದಿದ್ರೆ ಏನಾದರೂ ಸರಿ ಅಂತ ಒಪ್ಕೊಂಡು ಬಿಡ್ತಿದ್ವಿ. ಆತ ಇಲ್ಲ, ಅದು ಸುಳ್ಳು, ನನಗೆ ವಿಶ್ವಾಸ ಇದೆ, ನನಗೆ ನಂಬಿಕೆ ಇದೆ, ನಾರಾಯಣನೇ ಪರಬ್ರಹ್ಮ. ಹಾಗೆ ನಂಬಿಕೆ ಇಟ್ಕೊಂಡಿದ್ದಕ್ಕೆ ಆತ ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಶ್ವಕಿಲೇಶು ಚಾತ್ಮನಃ ಅದೃಶ್ಯತ ಅತಿ ಅದ್ಭುತ ರೂಪ ಮುದ್ವಹನ್ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ಈ ಭೃತ್ಯ ಇದಾನಲ್ಲ, ಭಗವಂತನ ಸೇವಕ ಇದಾನಲ್ಲ, ಆತನ ಮಾತನ್ನ ನಿಜ ಮಾಡಬೇಕು ಅಂತ ದೇವರು ಬಂದಿದ್ದು. ಬೇರೆ ಎಲ್ಲ ಅವತಾರಗಳನ್ನು ನೋಡ್ಕೊಂಡು ಬನ್ನಿ, ಏನೋ ಒಂದಷ್ಟು ಜನಗಳನ್ನು ಕಾಪಾಡೋದಿಕ್ಕೆ, ಒಂದಷ್ಟು ಜನಗಳ ಸಂರಕ್ಷಣೆಗೆ, ಒಂದು ಯುಗದಿಂದ ಮತ್ತೊಂದು ಯುಗಕ್ಕೆ ಮನುವನ್ನ, ಸಪ್ತಋಷಿಗಳನ್ನ ಎಲ್ಲರನ್ನು ಸಾಗಿಸೋದಕ್ಕೆ ಅವತಾರ ಮಾಡ್ತಾ ಆತ ಬಂದಿದ್ದ. ಇವಾಗ ಮೊದಲನೇ ಬಾರಿಗೆ ಒಬ್ಬನೇ ಒಬ್ಬ ಭಕ್ತನ ಮಾತನ್ನ ನಿಜ ಮಾಡೋದಕ್ಕೆ ಆತ ನರಸಿಂಹನಾಗಿ ಸ್ತಂಭೇ ಸಭಾಯಂ ನ ಮೃಗಂ ನ ಮಾನುಷಂ, ಮೃಗನೂ ಅಲ್ಲ ಮನುಷ್ಯನೂ ಅಲ್ಲ, ಆ ರೀತಿಯಲ್ಲಿ ಬಂದಿದ್ದು. ಯಾಕೆ ಅಂದ್ರೆ ಆತನ ಮಾತನ್ನ ನಿಜ ಮಾಡೋದಕ್ಕೆ. ಅಷ್ಟು ನಂಬಿಕೆಯನ್ನ, ಅಷ್ಟು ವಿಶ್ವಾಸವನ್ನ ಆತ ಇಟ್ಕೊಂಡಿದ್ದ. ನಾವು ಮೂವೀಸ್ ನೋಡುವಾಗ ಏನಾಗ್ಬಿಡತ್ತೆ ಅಂದ್ರೆ ಕ್ಲೈಮ್ಯಾಕ್ಸ್ ಪಾಯಿಂಟ್ಗೋಸ್ಕರ ಕಾಯ್ತೀವಿ.
ಯಾವಾಗ ಸ್ತಂಭವನ್ನ ಸೀಳಿ ಆತ ಬರ್ತಾನೋ ಅಂತ. ಮೂವಿಗಳು, ಸೀರಿಯಲ್ಗಳು ಯಾವುದೆಲ್ಲ ನಮ್ಮ ಗ್ರಂಥಗಳ ಬಗ್ಗೆ ಬಂದಿದ್ಯೋ ಅದೆಲ್ಲ ಒಳ್ಳೆಯದೇ. ಒಂದು ಮಟ್ಟಕ್ಕೆ ನಾವು ನಮ್ಮ ಗ್ರಂಥಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ, ಅದರಲ್ಲಿ ಇಂಟ್ರೆಸ್ಟ್ ಬೆಳೆಸ್ಕೊಳ್ಳೋದಿಕ್ಕೆ ಅದು ಒಳ್ಳೆಯದೇ. ಆದರೆ ನಿಜವಾಗಿ ಏನಾಗಿದೆ ಅಂತ ತಿಳ್ಕೊಳ್ಳೋದಿಕ್ಕೆ ಗ್ರಂಥಗಳನ್ನು ಓದಬೇಕು. ಹಾಗೆ ನಾವು ಮಾಡಿದಾಗ ಏನಾಗತ್ತೆ ಅಂದ್ರೆ, ಆತ ಬಂದ, ಆದರೆ ಯಾಕೆ ಬಂದ, ಯಾತಕ್ಕೋಸ್ಕರ ಆತ ಬಂದಿದ್ದು, ಬಂದ ಅಂತ ನಮ್ಮೆಲ್ರಿಗೂ ಗೊತ್ತು. ಯಾವ ಕಾರಣಕ್ಕೆ ಆತ ಬಂದಿದ್ದು, ಆತನ ಮಾತನ್ನ ನಿಜ ಮಾಡೋದಿಕ್ಕೆ. ಆ ನಂಬಿಕೆಯನ್ನ ಪ್ರಹ್ಲಾದ ತೋರಿಸ್ಕೊಟ್ಟ. ಅವರದ್ದೇ ಮಾರ್ಗದಲ್ಲಿ ಇವಾಗ ಶಬರಿ ಕೂಡ ಪ್ರತಿನಿತ್ಯ ಹಣ್ಣುಗಳನ್ನ ಬಿಡಿಸ್ತಾ ನಂಬಿಕೆಯನ್ನ ಇಟ್ಕೊಂಡು ಆತ ಬಂದೇ ಬರ್ತಾನೆ ಅನ್ನೋ ನಂಬಿಕೆಯಲ್ಲಿ ಜೀವನವನ್ನ ನಡೆಸ್ತಾ ಇದ್ದಾರೆ. ಹಾಗೆ ನಡೆಸ್ತಿರುವಾಗ ಒಂದು ದಿನ ಆಕೆ ಹಣ್ಣುಗಳನ್ನೆಲ್ಲ ಕಿತ್ತು ಇಡ್ತಿದ್ದಾಳೆ. ಗಾಳಿಯಲ್ಲಿ ಏನೋ ವಿಶೇಷವಾದ ಸುಗಂಧ ಬರ್ತಾ ಇದೆ. ಅವತ್ತು ಕಾಡುಗಳಲ್ಲೆಲ್ಲ ಜೀವ ತುಂಬಿಬಿಟ್ಟಿದೆ. ಮರಗಳು, ವೃಕ್ಷಗಳು ಎಲ್ಲ, ಹಳ್ಳ ಕೊಳ್ಳಗಳೆಲ್ಲ ಹರಿತಿರೋದೆಲ್ಲ ಜೀವಂತವಾಗಿ ಕುಣಿತಿದೆ ಅನ್ನೋ ರೀತಿಯಲ್ಲಿ ಭಾಸವಾಗ್ತಾ ಇದೆ. ಹೂಗಳೆಲ್ಲ ಇದ್ದಕ್ಕಿದ್ದಂಗೆ ಅರಳ್ತಾ ಇದೆ. ಇನ್ನೊಂದು ವರ್ಷ ಬಿಟ್ಟು, ಇನ್ನು 6 ತಿಂಗಳು ಬಿಟ್ಟು ಅರಳಬೇಕಾದ ಹೂಗಳು, 6 ತಿಂಗಳು ಬಿಟ್ಟು ಹಣ್ಣಾಗಬೇಕಾಗಿದ್ದೆಲ್ಲ ಅವತ್ತೇ ಹಣ್ಣಾಗ್ತಾ ಇದೆ. ಆಕೆಗೆ ಏನೋ ಗೋಚರ ಆಗ್ತಾ ಇದೆ. ಕೈ ನಡುಗ್ತಾ ಇದೆ, ಹೃದಯದಲ್ಲಿ ಎದೆ ಬಡಿತ ಜಾಸ್ತಿ ಆಗ್ತಾ ಇದೆ. ಏನಾಗ್ತಿದೆ ಅಂತ ಗೊತ್ತಾಗ್ತಿಲ್ಲ. ಆಕೆ ಹಿಂದೆ ತಿರುಗಿ ನೋಡ್ತಾಳೆ. ಬಾಗಿಲಲ್ಲಿ ಯಾರೋ ನಿಂತಿದ್ದಾರೆ. ಯಾರು ಹಾಗೆ ಬಾಗಿಲಲ್ಲಿ ನಿಂತಿರೋದು ಅಂತ ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ. ಆತ ಯಾರು, ಆತ ಹೇಗಿದ್ದ, ಅದನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡೋಣ. ಇವಾಗ ಅದೇ ಕಥೆಯಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗೋದಾದ್ರೆ, ಮತ್ತೊಂದು ಬುಡಕಟ್ಟು ಜನಾಂಗದ ಒಬ್ಬ ವ್ಯಕ್ತಿ. ಈ ಜನಾಂಗದ ಹೆಸರೇನು ಅಂದ್ರೆ ನಿಷಾದರು ಅಂತ. ಕಾಡಿನಲ್ಲಿ ವಾಸ ಮಾಡುವವರು, ಗಂಗಾ ತೀರದಲ್ಲಿದ್ದು ಎಲ್ಲರಿಗೂ ದೋಣಿಯಲ್ಲಿ ಈ ಕಡೆಯಿಂದ ಆ ಕಡೆಗೆ ಜನಗಳನ್ನ ಕರ್ಕೊಂಡು ಹೋಗಿ ಸೇವೆಯನ್ನ ಮಾಡ್ತಿದ್ದವರು ನಿಷಾದರು ಅಂತ. ಅವರಿಗೆ ಒಬ್ಬ ರಾಜ ಇರ್ತಾನೆ, ಗುಹ ಅಂತ. ಆತನಿಗೆ ಚಿಕ್ಕ ವಯಸ್ಸಲ್ಲಿ ಒಬ್ಬ ಮಿತ್ರ ಇರ್ತಾನೆ. ಆ ಮಿತ್ರನ ಕಂಡ್ರೆ ಈತನಿಗೆ ತುಂಬಾ ಇಷ್ಟ. ಆದರೆ ಚಿಕ್ಕ ವಯಸ್ಸಿನ ನಂತರ ಈ ಮಿತ್ರನನ್ನ ನೋಡೇ ಇರೋದಿಲ್ಲ. ತುಂಬಾ ವರ್ಷಗಳಾಗ್ಬಿಟ್ಟಿರತ್ತೆ. ಇವಾಗ ನಾನು ಹೇಳಿದ ಹಾಗೆ ಬುಡಕಟ್ಟು ಜನಾಂಗದವರು, ಅಯ್ಯೋ ಆತ ರಾಜಕುಮಾರ, ನಾನು ಅವನ್ನ ಭೇಟಿಯಾಗಕ್ಕೆ ಹೋದ್ರೆ ಏನ್ ಅನ್ಕೊಳ್ತಾನೋ. ಇದೇ ತರ ಸುಧಾಮನ ಕಥೆಯಲ್ಲೂ ಕೂಡ ನಮಗೆ ಗೊತ್ತಾಗತ್ತೆ. ನಾನೊಬ್ಬ ಬಡ ಬ್ರಾಹ್ಮಣ, ಇವಾಗ ಮಾತ್ರ ಬಡಾ ಬ್ರಾಹ್ಮಣ ಹೊರತು ಬಡ ಬ್ರಾಹ್ಮಣ ಅಲ್ಲ. ಅವಾಗೆಲ್ಲ ಬಡ ಬ್ರಾಹ್ಮಣರು ಪಾಪ. ಆತ ಮಾತ್ರ ಊಟಕ್ಕೆ ಕೂಡ ಗತಿ ಇಲ್ಲದೆ ಇರೋ ಹಾಗೆ ಇದ್ದಿದ್ದು. ಆತ ಹಾಗೆ ಯೋಚನೆ ಮಾಡಿಕೊಂಡು ತನ್ನ ಮಿತ್ರನನ್ನ ನೋಡೋದಕ್ಕೆ ಹೋಗೋದಿಲ್ಲ. ಇಲ್ಲಪ್ಪ, ನಾನು ನೋಡೋದಿಲ್ಲ, ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂತ ಈ ವ್ಯಕ್ತಿ ಅನ್ಕೊಳ್ತಿರ್ತಾನೆ. ಒಂದು ದಿನ ಆತನಿಗೆ ಗೊತ್ತಾಗತ್ತೆ. ಆತನ ಜನರಲ್ಲೇ ಯಾರೋ ಒಬ್ಬರು ಹೇಳ್ತಾರೆ, ರಾಮ ಕಾಡಿಗೆ ಬರ್ತಾ ಇದ್ದಾನೆ, ಕಾಡಿನಲ್ಲಿ ಆತ ಸಂಚರಿಸ್ತಾ ಇದ್ದಾನಂತೆ, ಈ ಕಡೆಗೆ ಬರ್ತಾ ಇದ್ದಾನಂತೆ. ಆ ಕ್ಷಣದಿಂದ ಆತನ ಪಾದಗಳು ಭೂಮಿಯ ಮೇಲೆ ನಿಲ್ತಾನೇ ಇಲ್ಲ. ಹಾರ್ತಾ ಇದ್ದಾನ ಆತ. ನಾನು ಚಿಕ್ಕ ವಯಸ್ಸಿಂದ ನೋಡ್ಬೇಕು ಅನ್ಕೊಂಡಿದ್ದ ಮಿತ್ರ ಅದೇ ಶ್ರೀರಾಮ, ಅವನು ಇವಾಗ ಇಲ್ಲಿಗೆ ಬರ್ತಾ ಇದ್ದಾನಂತೆ. ಎಷ್ಟು ಆನಂದ. ಆದ್ರೂ ಮನ್ಸಲ್ಲಿ ಒಂದು ಸ್ವಲ್ಪ ಭಯ ಇದೆ. ನಾನು ಈ ಥರ ಇದ್ದೀನಿ, ಅವನು ಆ ಥರ ಇದ್ದಾನೆ, ಅವನ್ನ ನಾನು ಒಪ್ಕೊಳ್ತಾನೋ ಇಲ್ವೋ, ಆ ಥರ ಆ ವ್ಯಕ್ತಿ ಯೋಚನೆ ಮಾಡ್ತಾ ಇದ್ದಾನೆ. ಕೊನೆಗೊಂದು ದಿನ ಆತ ಬರ್ತಾನೆ. ಬಂದ ಮೇಲೆ ಏನಾಗುತ್ತೆ ಅದನ್ನು ಆಮೇಲೆ ನೋಡೋಣ. ಇವಾಗ ಮತ್ತೊಬ್ಬ ಭಕ್ತ. ಈ ಭಕ್ತ ಮಾತ್ರ ನಮ್ಮೆಲ್ಲರಿಗೂ ತುಂಬ ಇಷ್ಟ, ನಮ್ಮೆಲ್ಲರ ಫೇವ್ರೇಟ್ ಇವರು. ಬೇರೆ ಯಾರು ಭಕ್ತರು ನಮಗೆ ಗೊತ್ತಿಲ್ಲ ಅಂದ್ರು ಇವರಂತೂ ಎಲ್ಲರಿಗೂ ಗೊತ್ತಿರ್ತಾರೆ. ಆ ಥರ ಭಕ್ತರಿವರು. ನಮ್ಮ ಹೆಮ್ಮೆ ಏನು ಅಂದ್ರೆ, ಇವರು ಅವತಾರವನ್ನ ಮಾಡಿದ್ದು, ಅವರು ರಾಜ್ಯದಲ್ಲಿ ಇದ್ದಿದ್ದೆಲ್ಲ ನಮ್ಮ ನಾಡಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಇವತ್ತಿನ ಹಂಪಿ, ಅವತ್ತಿನ ಕಿಷ್ಕಿಂಧ ರಾಜ್ಯ. ಆ ರಾಜ್ಯಕ್ಕೆ ರಾಜ ಸುಗ್ರೀವ. ಯಾವಾಗ ಆತ ಆಗಿದ್ದು ಅಂದ್ರೆ ವಾಲಿಯ ಸಂಹಾರ ಆದಮೇಲೆ ಸುಗ್ರೀವ ರಾಜ ಆಗಿತ್ತು. ಅದಕ್ಕೆ ಮುಂಚೆ ವಾಲಿಯ ಅಟ್ಟಹಾಸ ನಮ್ಮೆಲ್ಲರಿಗೂ ಗೊತ್ತಿದೆ. ಸುಗ್ರೀವನ ಹೆಂಡತಿಯನ್ನ ಕೂಡ ಅಪಹರಣ ಮಾಡಿ ಆತ ಕರ್ಕೊಂಡು ಹೋಗಿರ್ತಾನೆ. ಅವಾಗ ಸುಗ್ರೀವ ಒಂದು ಪರ್ವತದಲ್ಲಿ ಮಾತ್ರ ಇದ್ಕೊಂಡು ಜೀವನವನ್ನ ನಡೆಸ್ತಿರ್ತಾನೆ. ಆ ಪರ್ವತಕ್ಕೆ ವಾಲಿ ಬರೋ ಹಾಗಿರಲ್ಲ. ಯಾಕಂದ್ರೆ ಒಬ್ರು ಋಷಿಯ ಶಾಪದಿಂದ ಏನಾಗಿರುತ್ತೆ, ವಾಲಿಯಲ್ಲಿ ಬಂದ್ರೆ ಆತ ಭಸ್ಮನಾಗ್ಬಿಡ್ತಾನೆ ಸುಟ್ಟು. ಹಾಗಿರುವಾಗ ವಾಲಿ ಅದೊಂದು ಜಾಗಕ್ಕೆ ಬರ್ತಿರಲ್ಲ. ಸುಗ್ರೀವನನ್ನ ಸಾಯಿಸೋದಕ್ಕೆ ಬೇರೆ ಎಲ್ಲಾ ಕಡೆ ಹುಡುಕ್ತಿರ್ತಾನೆ, ಇದೊಂದು ಜಾಗದಲ್ಲಿ ಮಾತ್ರ ಬರೋ ಹಾಗಿಲ್ಲ. ಹಾಗಾಗಿ ಸುಗ್ರೀವ ಅದೊಂದು ಪರ್ವತದಲ್ಲೇ ವಾಸ ಮಾಡ್ತಿರ್ತಾನೆ. ಸುಗ್ರೀವ ಒಳ್ಳೆ ಮನುಷ್ಯನಾದ್ದರಿಂದ ಆತನ ಮಿತ್ರರೆಲ್ಲ ಅವನ ಜೊತೆನೆ ಆ ಪರ್ವತದಲ್ಲೇ ಇರ್ತಾರೆ. ಆತ
ಸದಾ ಭಯದಲ್ಲೇ ಕಳಿತಿದ್ನಂತೆ ಜೀವನವನ್ನ. ಯಾವಾಗ ವಾಲಿ ಬರ್ತಾನೋ ಅಥವಾ ವಾಲಿ ಯಾರನ್ನ ಕಳಿಸ್ಬಿಡ್ತಾನೋ ಅವನು ಬರೋಕ್ಕಾಗಲ್ಲ ಅಂತ ಬೇರೆ ಯಾರನ್ನೋ ಕಳಿಸಿ ನನ್ನನ್ನು ಕೊಂದಿಸ್ಬಿಡಬಹುದು ಅನ್ನೋ ಕಾರಣದಿಂದ ಈತ ಯಾವಾಗ್ಲೂ ಭಯದಲ್ಲೇ ಜೀವನವನ್ನ ನಡೆಸ್ತಿದ್ನಂತೆ. ಯಾಕೆ ಈ ತರ ಅವರಿಬ್ಬರ ಮಧ್ಯ ಆಯ್ತು ಅಂದ್ರೆ, ಒಂದು ಬಾರಿ ಒಬ್ಬ ರಾಕ್ಷಸನ ಜೊತೆ ಯುದ್ಧ ಮಾಡುವಾಗ ವಾಲಿ ಗುಹೆ ಒಳಗೆ ಹೋಗ್ತಾನೆ. ಗುಹೆ ಒಳಗೆ ಹೋಗಿ ತುಂಬಾ ಹೊತ್ತಾದ್ಮೇಲೆ ಸುಗ್ರೀವ ಹೊರಗಡೆನೆ ಕಾಯ್ತಾ ನಿಂತಿರ್ತಾನೆ. ವಾಲಿ ಒಳಗೆ ಹೋಗಿ ರಾಕ್ಷಸನ ಸಂಹಾರ ಮಾಡಿ ಬರ್ತಾನೆ ಅಂತ ಈತ ಕಾಯ್ತಿರುವಾಗ ಒಳಗಿಂದ ಸುಗ್ರೀವನ ಕೂಗು ಕೇಳಿಸತ್ತೆ, ವಾಲಿಯ ಕೂಗು ಕೇಳಿಸತ್ತೆ ಸುಗ್ರೀವನಿಗೆ. ಮತ್ತೆ ರಕ್ತ ಹರ್ಕೊಂಡು ಬರುತ್ತೆ. ಆತ ಏನ್ ಅನ್ಕೊಳ್ತಾನೆ ಅಂದ್ರೆ ವಾಲಿ ಸತ್ತು ಹೋಗಿದ್ದಾನೆ, ಆ ರಾಕ್ಷಸ ವಾಲಿಯನ್ನ ಕೊಂದು ಬಿಟ್ಟಿದ್ದಾನೆ. ಯಾಕಂದ್ರೆ ಕೂಗು ಕೇಳಿಸ್ತು, ರಕ್ತ ಹರ್ಕೊಂಡು ಬಂತು. ಅದಕ್ಕೆ ಆತ ಏನ್ ಮಾಡ್ತಾನೆ, ಎಲ್ಲಿ ಆ ರಾಕ್ಷಸ ಹೊರಗೆ ಬಂದ್ಬಿಡ್ತಾನೋ ಅಂದ್ಬಿಟ್ಟು ಕಲ್ಲನ ದೊಡ್ಡ ಬಂಡೆಯನ್ನ ಆ ಗುಹೆಯ ಮುಂದೆ ಮುಚ್ಚಿಬಿಡ್ತಾನೆ, ಅದರಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ಬಾರ್ದು ಅಂತ. ಆಮೇಲೆ ಮರಳಿ ಹೋಗ್ತಾನೆ ರಾಜ್ಯಕ್ಕೆ. ಅಲ್ಲಿ ಎಲ್ಲರೂ ಕೇಳ್ತಾರೆ ಏನಾಯ್ತು ಅಂತ. ಆತ ಹೇಳ್ತಾನೆ ವಾಲಿ ಸತ್ತು ಹೋಗಿದ್ದಾನೆ, ರಾಕ್ಷಸ ಕೊಂದು ಬಿಟ್ಟಿದ್ದಾನೆ ಅಂತ. ಆಮೇಲೆ ಎಲ್ಲರೂ ಹೇಳ್ತಾರೆ, ಯಾರಿಗಾದ್ರೂ ಈ ವಿಷಯ ಗೊತ್ತಾದ್ರೆ, ವಾಲಿ ಇಲ್ಲ ಇವಾಗ ಕಿಷ್ಕಿಂಧ ಪ್ರದೇಶಕ್ಕೆ ಯಾರು ರಾಜ ಇಲ್ಲ ಅಂತ ತಕ್ಷಣ ಬಂದು ತತ್ಕಾಲವೇ ಬಂದು ಯಾರಾದರೂ ಆಕ್ರಮಣ ಮಾಡಿ ಕಿಷ್ಕಿಂಧನ ಗೆದ್ದು ಬಿಡ್ತಾರೆ. ಹಾಗಾಗಿ ನೀನೇ ಇವಾಗ ರಾಜನಾಗ್ಬಿಡು ಅಂತ ಸುಗ್ರೀವನನ್ನ ರಾಜ ಮಾಡ್ಬಿಡ್ತಾರೆ. ಇತ್ತ ಸತ್ತಿರೋದು ವಾಲಿ ಅಲ್ಲ, ರಾಕ್ಷಸ. ವಾಲಿ ಸಿಕ್ಕಾಪಟ್ಟೆ ಬಲಶಾಲಿ. ಉತ್ತರ ರಾಮಾಯಣದ ಪ್ರಕಾರ, ಉತ್ತರಕಾಂಡದ ಪ್ರಕಾರ, ರಾಮಾಯಣದ ಉತ್ತರಕಾಂಡ ಸೀತೆಯನ್ನ ಅರಣ್ಯಕ್ಕೆ ಕಳಿಸೋದು, ಶಂಭೂಕನ ವಧೆಯನ್ನ ಮಾಡೋದು, ಲವಕುಶರು ಹಾಡು ಹೇಳೋದು, ಅಶ್ವಮೇಧ ಯಜ್ಞ, ಸೀತೆ ಭೂಮಿಯೊಳಗೆ ಹೋಗೋದು, ಅದೆಲ್ಲ ಉತ್ತರಕಾಂಡದಲ್ಲಿ ಬರೋದು. ಆದರೆ ತುಂಬ ಜನ ವಿದ್ವಾಂಸರು ಉತ್ತರಕಾಂಡವನ್ನ ವಾಲ್ಮೀಕಿ ರಚನೆ ಮಾಡಿಲ್ಲ ಅಂತ ಹೇಳ್ತಾರೆ. ಅದು ನಿಜವೂ ಕೂಡ ನಮ್ಗೆ ಅಧ್ಯಯನ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಅದು ವಾಲ್ಮೀಕಿಯ ರಚನೆ ಅಲ್ಲ ಅಂತ. ಇದರ ಬಗ್ಗೆ ಮತ್ತೊಂದು ದಿನ ನಾವು ಚರ್ಚೆಯನ್ನ ಮಾಡೋಣ, ಅದು ವಾಲ್ಮೀಕಿ ರಚನೆ ಮಾಡಿರೋದಾ ಇಲ್ವಾ ಅಂತ. ಈಗ ಸದ್ಯಕ್ಕೆ ಉತ್ತರ ರಾಮಾಯಣದಲ್ಲಿ ಒಂದು ಪ್ರಸಂಗ ಬರುತ್ತೆ. ರಾವಣನನ್ನ ಕೂಡ ಸೋಲಿಸಿ ವಾಲಿ ಕಳಿಸಿರ್ತಾನೆ. ಅಷ್ಟು ಬಲಶಾಲಿಯಾದವನು ವಾಲಿ. ಆತ ಇವಾಗ ಬಂದು ನೋಡ್ತಾನೆ ಹೊರಗಡೆ ಸುಗ್ರೀವ ರಾಜ ಆಗಿ ಕೂತಿದ್ದಾನೆ. ಮೊದಲೇ ಗುಹೆಯ ಮುಂದೆ ಮುಚ್ಚಿಬಿಟ್ಟಿದ್ದಾನೆ ದೊಡ್ಡ ಬಂಡಕಲ್ಲೇ. ಆತ ಏನನ್ಕೊಳ್ತಾನೆ, ಓಹೋ ಒಳಗೆ ಹೋಗಿದ್ದಾನೆ, ಬಂಡೆಯನ್ನು ಮುಚ್ಚಿಬಿಟ್ರೆ ಸುಗ್ರೀವನ ವಾಲಿಗೆ ಮರಳಿ ಬರೋದಿಕ್ಕೆ ಸಾಧ್ಯ ಆಗೋದಿಲ್ಲ, ನಾನೇ ರಾಜನಾಗಬಹುದು ಅಂತ ಸುಗ್ರೀವ ಯೋಜನೆಯನ್ನ ಮಾಡಿ ಆತ ಬೇಕು ಅಂತನೇ ಹೋಗಿ ಸುಳ್ಳು ಸುದ್ದಿಯನ್ನ ಹಬ್ಬಿಸಿ ಆತ ರಾಜನಾಗಿರೋದು ಅಂತ ಅನ್ಕೊಂಡು ಆತನಿಗೆ ಸಿಕ್ಕಾಪಟ್ಟೆ ಆಕ್ರೋಶ ಬಂದುಬಿಡುತ್ತೆ ಸುಗ್ರೀವನ ಮೇಲೆ. ಅವಾಗಿಂದ ಅಣ್ಣ ತಮ್ಮಂದರಿಗೆ ಆಗೋದಿಲ್ಲ. ಆ ಕ್ಷಣದಿಂದ ವಾಲಿ ಸುಗ್ರೀವನನ್ನ ಕೊಲ್ಲಬೇಕು ಅಂತ ಹುಡುಕ್ತಿರ್ತಾನೆ. ಇವಾಗ ಸದ್ಯ ನಾವು ಯಾವ ಸಮಯದಲ್ಲಿ ಶುರು ಮಾಡಿದ್ವೋ ಸುಗ್ರೀವನ ಕಥೆಯನ್ನ, ಆ ಪರ್ವತದಲ್ಲಿ ಆತ ಇದ್ದಾನೆ. ಆತನ ಮಿತ್ರ ಒಬ್ಬ ಇದ್ದಾನೆ. ಆತನ ತಾಯಿ ಅಂಜನಾದೇವಿ. ಅಂಜನಾ ಪರ್ವತದಲ್ಲಿ ದೇವರ ಪ್ರಸಾದದಂತೆ, ವರಪ್ರಸಾದದಂತೆ ಸಾಕ್ಷಾತ್ ವಾಯುದೇವರ ಅವತಾರ ಹನುಮಂತ ಭಗವಂತ ಅಂಜನಿ ಮಾತೆಯಲ್ಲಿ ಅವತಾರವನ್ನ ಮಾಡ್ತಾರೆ. ಅವರು ಸುಗ್ರೀವನ ಮಿತ್ರ, ತುಂಬಾ ಒಳ್ಳೆಯ ಮಿತ್ರ. ಅವರು ಈ ತರ ಎಲ್ಲ ಆದ್ಮೇಲೆ ಸುಗ್ರೀವನ ಜೊತೆನೆ ಆ ಪರ್ವತದಲ್ಲೇ ವಾಸ ಮಾಡ್ತಿರ್ತಾರೆ. ಹಾಗೆ ವಾಸ ಮಾಡುವಾಗ ಒಂದು ದಿನ ಏನಾಗತ್ತೆ, ಸುಗ್ರೀವ ಹಾಗೆ ನೋಡ್ತಾ ಇರ್ತಾನೆ ಹೊರಗಡೆ ಏನ್ ನಡೀತಾ ಇದೆ, ಯಾರಾದ್ರೂ ಬರ್ತಾ ಇದ್ದಾರೆ ಅಂತ. ಅವಾಗ ಆತನಿಗೆ ಇಬ್ಬರು ವ್ಯಕ್ತಿಗಳು ಕಾಣಿಸ್ತಾರೆ. ತುಂಬಾ ಬಲಿಷ್ಠರಾಗಿದ್ದಾರೆ, ನೋಡೋದಿಕ್ಕೆ ಒಳ್ಳೆ ಮೈಕಟ್ಟನ್ನು ಹೊಂದಿದ್ದಾರೆ, ಆಜಾನುಬಾಹುಗಳಾಗಿದ್ದಾರೆ, ನೋಡೋದಿಕ್ಕೆ ರಾಜಕುಮಾರರ ಥರ ಕಾಣಿಸ್ತಿದ್ದಾರೆ. ಆದ್ರೆ ಮುನಿಗಳ ವೇಷದಲ್ಲಿ ಬಂದಿದ್ದಾರೆ. ಅವರ ಬಳಿ ಶಸ್ತ್ರಗಳು ಕೂಡ ಇದೆ. ಅದಕ್ಕೆ ಏನ್ ಅನ್ಕೊಳ್ತಾನೆ ಸುಗ್ರೀವ ಅಂದ್ರೆ, ಖಂಡಿತವಾಗಿ ವಾಲಿನೇ ಇವರನ್ನ ಕಳಿಸಿರೋದು, ಇವರಿಷ್ಟು ಬಲಿಷ್ಠರಾಗಿದ್ದಾರೆ, ಇವರು ನನ್ನನ್ನ ಕೊಲ್ಲೋದಿಕ್ಕೆ ಬಂದಿರೋದು ಅಂತ ಆತ ತುಂಬಾ ಭಯವನ್ನ ಹೊಂದೋದಕ್ಕೆ ಶುರು ಮಾಡ್ಬಿಡ್ತಾನೆ. ಅವಾಗ ಅವರ ಮಿತ್ರ ಹೇಳ್ತಾನೆ, ಇಲ್ಲ ನೀನ್ ತಲೆ ಕೆಡಿಸ್ಕೊಳ್ಬೇಡ, ಅವರನ್ನ ನೋಡಿದ್ರೆ ತುಂಬಾ ತೇಜಸ್ವಿಗಳಂತೆ ಕಾಣಿಸ್ತಾರೆ, ತುಂಬಾ ಸತ್ಪುರುಷರಂತೆ ಕಾಣಿಸ್ತಾರೆ, ಆ ದುಷ್ಟನ ಸಹಾಯವನ್ನ ಇವರು ಮಾಡೋದಿಲ್ಲ ಅಂತ ನನಗೆ ಅನ್ಸುತ್ತೆ, ನಾನು ಹೋಗಿ ವಿಚಾರಿಸ್ತೇನೆ, ನೀನು ತಲೆ ಕೆಡಿಸ್ಕೊಳ್ಬೇಡ ಅಂತ ಆತನ ಭಯವನ್ನ ಪರಿಹಾರ ಮಾಡಿ ಮೊದಲನೇ ಬಾರಿಗೆ ರಾಮಾಯಣದಲ್ಲಿ ಅಭಯಾಂಜನೇಯನಾಗಿ ಅವರು ಗೋಚರ ಆಗ್ತಾರೆ. ಆತ ಯಾವ ಕ್ಷಣದಲ್ಲಿ ಬರ್ತಾನೋ ಆ ಕ್ಷಣದಿಂದಲೇ ಅಭಯಾಂಜನೇಯ ಇಲ್ಲಿ ರಾಮಾಯಣದಲ್ಲಿ ಆಗ್ತಾರೆ. ಅವರು ಹೋಗ್ತಾರೆ ಹನುಮಂತ, ಆದ್ರೆ ವೇಷ ಮರೆಸ್ಕೊಂಡು ಹೋಗ್ತಾರೆ. ಒಬ್ಬ ಋಷಿಯ ವೇಷದಲ್ಲಿ ಹೋಗ್ತಾರೆ, ಒಬ್ಬ ಬ್ರಾಹ್ಮಣನ ವೇಷದಲ್ಲಿ ಹೋಗಿ ಅವರು ಮಾತಾಡಿಸಿದಾಗ ರಾಮ ಹೇಳ್ತಾನೆ, ಈ ವ್ಯಕ್ತಿ ಸಾಮಾನ್ಯವಾದ ವ್ಯಕ್ತಿ ಅಲ್ಲ, ಅವನ ಮಾತನ್ನ ನೀನು ಗಮನಿಸು, ವೇದಗಳನ್ನ ತುಂಬಾ ಚೆನ್ನಾಗಿ ಅಧ್ಯಯನ ಮಾಡಿ ಅದರಲ್ಲೇ ತುಂಬಾ ಜನ್ಮಗಳನ್ನ ಕಳೆದ್ರೂ ಇಷ್ಟರ ಮಟ್ಟಿಗೆ ಮಾತಾಡೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪಾಂಡಿತ್ಯವನ್ನ ಈ ವ್ಯಕ್ತಿ ಹೊಂದಿದ್ದಾನೆ. ಇದು ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಹೇಳೋ ವಚನ.
ಅಷ್ಟು ಪಾಂಡಿತ್ಯವನ್ನು ಹೊಂದಿದಾನೆ, ಸಾಮಾನ್ಯವಾದ ಮನುಷ್ಯ ಅಲ್ಲ, ಸಾಮಾನ್ಯವಾದ ಋಷಿ ಅಲ್ಲ ಅಂತ. ಅದಕ್ಕೆ ಅವರೆಲ್ಲ ತಮ್ಮ ಪರಿಚಯವನ್ನು ಕೊಡ್ತಾರೆ, ಹೀಗಾಯಿತು, ನಾವು ವನವಾಸಕ್ಕೆ ಬಂದಿದ್ದೇವೆ ಅಂತ. ಆವಾಗ ಈತನಿಗೆ ಗೊತ್ತಾಗತ್ತೆ ಇವರು ನಮ್ಮ ಶತ್ರುಗಳಲ್ಲ, ಅತಿ ದೊಡ್ಡ ಮಿತ್ರರಾಗಬಹುದು ಅಂತ. ಆವಾಗ ಹನುಮಂತ ಯಾರನ್ನ ನೋಡ್ದ, ಅವರು ಹೇಗೆ ದರ್ಶನವನ್ನು ಕೊಟ್ಟರು, ಅದನ್ನ ಕೂಡ ನಾವು ಮುಂದೆ ನೋಡೋಣ. ಇವಾಗ ಸದ್ಯಕ್ಕೆ ಇದುವರೆಗೂ ನಮ್ಮ ಟೆರಿಟರಿಯಲ್ಲಿದ್ವಿ, ಇವಾಗ ಶತ್ರುವಿನ ಟೆರಿಟರಿಗೆ ಹೋಗೋಣ. ಲಂಕೆಯಲ್ಲಿ ಸೀತಾಪಹರಣ ಆಗೋಗಿದೆ. ಸೀತೆಯ ಅಪಹರಣ ಆದ ನಂತರ ಇವಾಗ ಲಂಕೆಯ ಚರ್ಚೆ ನಡೀತಾ ಇದೆ. ಲಂಕೆಯಲ್ಲಿ ವಾನರ ಸೈನ್ಯ ಎಲ್ಲ ಬಂದಿದೆ ಅಂತ ಸುದ್ದಿ ಗೊತ್ತಾಗಿದೆ. ಅವಾಗಲೇ ನಮ್ಮ ಹೀರೋ ಅಲ್ಲಿ ಹೋಗಿ ಚಿನ್ನದ ಲಂಕೆಯೆಲ್ಲ ಸುಟ್ಟು ಹಾಕಿ ರಾವಣನ ಮಕ್ಕಳನ್ನೆಲ್ಲ ಕೊಂದು ತನಗೆ ತುಂಬಾ ಇಷ್ಟ ಆಗಿದ್ದಂತಹ ಅಶೋಕವನವನ್ನೆಲ್ಲ ಸುಟ್ಟು ಎಲ್ಲ ವಿಧ್ವಂಸ ಮಾಡಿ ತುಂಬಾ ಭಯ ಹುಟ್ಟಿಸಿ ಬಂದಾಗಿದೆ. ಇವಾಗ ವಾನರ ಸೈನ್ಯ ಬೇರೆ ಬಂದಿದೆ ಅಂತ ರಾವಣನಿಗೆ ಸುದ್ದಿ ಮುಟ್ಟುತ್ತೆ. ಅವಾಗ ಸಭೆಯಲ್ಲಿ ಚರ್ಚೆಯನ್ನ ಮಾಡ್ತಾರೆ, ಏನ್ ಮಾಡಬೇಕು, ಯುದ್ಧವನ್ನ ಹೇಗೆ ಮಾಡೋದು ಅಂತ. ಹಾಗೆ ಚರ್ಚೆಯನ್ನ ಮಾಡುವಾಗ ರಾವಣನ ತಮ್ಮ, ರಾವಣ ವಿಶ್ರವ ಮುನಿಗಳ ಮಗ, ಹಾಗಾಗಿ ಆತ ಬ್ರಾಹ್ಮಣ ತಂದೆಯಿಂದ ಹೌದು, ಆದರೆ ತಾಯಿ ಕೈಕಸಿ, ಹಾಗಾಗಿ ರಾಕ್ಷಸತ್ವ ತುಂಬಾ ಇರುತ್ತೆ. ಆದರೆ ಆತನ ತಮ್ಮ ವಿಶ್ರವ ಮುನಿಗಳನ್ನೇ ಹೋಲುವಂತಹ ಸದ್ಭಕ್ತ ವೈಷ್ಣವ, ಆತ ವಿಷ್ಣುವಿನ ಆರಾಧಕ, ಆತನ ಹೆಸರು ವಿಭೀಷಣ ಅಂತ. ವಿಭೀಷಣ ಏನ್ ಮಾಡ್ತಾನೆ, ರಾವಣನಿಗೆ ಹೇಳ್ತಾನೆ, ನೋಡು ನೀನ್ ಮಾಡಿರೋ ತಪ್ಪು. ಆಕೆ ಯಾವ ಕ್ಷಣದಿಂದ ಇಲ್ಲಿ ಬಂದಳೋ ಅವಾಗಿಂದ ನಮ್ಮ ಸಂಪೂರ್ಣ ಲಂಕೆ ವಿಧ್ವಂಸ ಆಗತ್ತೆ ಅನ್ನೋ ಎಲ್ಲ ಸೂಚನೆಗಳು ಗೊತ್ತಾಗ್ತಾ ಇದೆ. ಆಕೆಯನ್ನು ನೋಡಿದರೆ ಸಾಮಾನ್ಯ ಸ್ತ್ರೀ ತರ ಕಾಣಿಸೋದಿಲ್ಲ. ಯಾಕಂದ್ರೆ ಅವಳು ಸಾಮಾನ್ಯ ಸ್ತ್ರೀ ಅಲ್ಲ, ಸಾಕ್ಷಾತ್ ದುರ್ಗಾದೇವಿ ಅವಳು ಬಂದಿದ್ದಾಳೆ ಅಂದ್ರೆ, ಅವಳನ್ನ ನೀನು ಹಾಗೆ ಕರ್ಕೊಂಡು ಬಂದಿದ್ಯಾ ಅಂದ್ರೆ ರಾಕ್ಷಸ ಕುಲದ ವಿಧ್ವಂಸವನ್ನ ಮಾಡದೆ ಆಕೆ ಹೋಗೋದಿಲ್ಲ ಅಂತ. ಹಾಗೆ ಮಾಡ್ತಾಳೆ ಕೂಡ. ಹನುಮಂತ ಬಂದ್ಬಿಡಿ ಮಾತೆ ನನ್ನ ಜೊತೆಗೆ ಅಂತ ಹೇಳಿದಾಗ ಆಕೆ ತುಂಬಾ ಕಾರಣಗಳನ್ನ ಕೊಡ್ತಾಳೆ. ಅದರಲ್ಲಿ ಒಂದು ಕಾರಣ ಯಾವುದು ಅಂದ್ರೆ, ರಾಮ ಬಂದು ಈ ರಾಕ್ಷಸರನ್ನೆಲ್ಲ ವಿಧ್ವಂಸ ಮಾಡಿ ಅಧರ್ಮದ ನಾಶ ಮಾಡಿ ಧರ್ಮಕ್ಕೆ ವಿಜಯವನ್ನ ತಂದು ಕೊಟ್ಟ ಮೇಲೇನೆ ನಾನಿಲ್ಲಿಂದ ಬರುವುದು. ಅಂತಹ ಧರ್ಮವನ್ನ ಪ್ರತಿಪಾದಿಸಿದಂತಹ ಮಹಾಸ್ತ್ರೀ ಸೀತಾಮಾತೆ. ಆಕೆ ಬಂದಿದ್ದಾಳೆ ಅಂದ್ರೆ ನಿನಗೆ ಇನ್ನೇನು ಅಂತ್ಯಕಾಲ ಸಮೀಪಿಸ್ತಿದೆ ಅಂತ ವಿಭೀಷಣ ಹೇಳ್ತಾರೆ. ಆದರೂ ಕೂಡ ಬೆಂಕಿ ಆರೋದಕ್ಕೆ ಮುಂಚೆ ತುಂಬಾ ಜೋರಾಗಿ ಉರಿಯತ್ತಂತೆ. ಅದೇ ಥರ ಈತನಿಗೆ ಕೂಡ ಏನು ಗೊತ್ತಾಗಲ್ಲ, ತುಂಬಾ ಅಪಮಾನ ಮಾಡಿಬಿಡ್ತಾನೆ ತಮ್ಮನಿಗೆ. ಸಭೆಯಲ್ಲೇ ಎಲ್ಲರ ಮುಂದೆನೆ ತನ್ನ ತಮ್ಮನಿಗೆ ತುಂಬಾ ಘೋರವಾದ ಅಪಮಾನವನ್ನ ಈ ವ್ಯಕ್ತಿ ರಾವಣ ಮಾಡಿಬಿಡ್ತಾನೆ. ಅದಕ್ಕೆ ವಿಭೀಷಣ ಹೇಳ್ತಾರೆ, ಧರ್ಮವನ್ನ ನಾನು ನಿನಗೆ ಹೇಳಿದ್ದೀನಿ, ಯಾವುದು ಧರ್ಮ ಯಾವುದು ಅಧರ್ಮ ನನಗೆ ತಿಳಿಸಿದ್ದೀನಿ. ಆದರೆ ಇವಾಗ್ಲೂ ನೀನು ಅಧರ್ಮದಲ್ಲೇ ನಡೀತೀನಿ ಅಂದ್ರೆ ನೀನು ಹಾಗೆ ನಡಿ, ಆದರೆ ನಾನು ಮಾತ್ರ ಅಧರ್ಮದ ಜೊತೆ ನಿಲ್ಲೋದಿಲ್ಲ, ನಾನು ಧರ್ಮದ ಪರಾನೇ ಇರೋದು ಅಂತ ಆತ ನಾನು ರಾಮನ ಕಡೆಗೆ ಹೋಗ್ತೀನಿ ಅಂತ ರಾಮನ ಕಡೆಗೆ ಹೋಗಿ ಸೇರ್ಕೊಳ್ಳೋದಕ್ಕೆ ಹೋಗ್ತಾರೆ. ಅವಾಗ ಮೊದಲು ವಾನರ ಸೈನ್ಯದವರು ಇವರೆಲ್ಲರನ್ನ ನೋಡಿ ರಾವಣನ ತಮ್ಮ ಅಂತ ಗೊತ್ತಾದ ಕೂಡಲೇ ಸಾಯಿಸೋದಕ್ಕೆ ಹೊರಟು ಹೋಗ್ತಾರೆ. ಅವಾಗ ಆತನನ್ನ, ವಿಭೀಷಣನನ್ನ ರಾಮನ ಬಳಿ ಕರ್ಕೊಂಡು ಹೋಗ್ತಾರೆ. ಅವಾಗ ವಿಭೀಷಣ ರಾಮನನ್ನ ಹೇಗೆ ನೋಡ್ದ, ರಾಮ ಹೇಗೆ ಕಾಣಿಸ್ತಾ, ಅದನ್ನ ಕೂಡ ಆಮೇಲೆ ನೋಡೋಣ. ಇವಾಗ ಸ್ವಲ್ಪ ಶತಮಾನಗಳ ಹಿಂದಿನ ಒಬ್ಬ ಭಕ್ತನ ಕತೆ. ಈ ಭಕ್ತ ನಮ್ಮ ಕರ್ನಾಟಕ ಸಾಹಿತ್ಯದಲ್ಲಿ, ಕರ್ನಾಟಕ ಸಂಗೀತದಲ್ಲಿ ತುಂಬಾ ತುಂಬಾ ದೊಡ್ಡ ವ್ಯಕ್ತಿ. ಇವರಿಲ್ಲದೆ ಹೋಗಿದ್ರೆ ಕರ್ನಾಟಕ ಸಂಗೀತ ಇಷ್ಟರ ಮಟ್ಟಿಗೆ ಬೆಳೆಯೋದಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಅಂತ. ಅವ್ರು ಯಾರು ಅಂದ್ರೆ ಸದ್ಗುರು ತ್ಯಾಗರಾಜ ಸ್ವಾಮಿ. ತ್ಯಾಗರಾಜರ ಕಥೆ ನಾವು ಇವಾಗ ಅವರ ಚರಿತ್ರೆಯನ್ನು ನೋಡೋಣ. ತ್ಯಾಗರಾಜರು 24,000 ಕೀರ್ತನೆಗಳನ್ನು ರಚನೆ ಮಾಡಿದಾರಂತೆ. ಎಷ್ಟು ಅದ್ಭುತವಾಗಿ ಎಲ್ಲ ಅವರ ಆರಾಧ್ಯನಾದ ರಾಮನ ಬಗ್ಗೆ. ಇಂದ್ರ ನೀಲಮಣಿ ಸನ್ನಿಭಾಪ ಘನ ಚಂದ್ರ ಸೂರ್ಯ ನಯನ ಪ್ರಮೇಯ ವಾಗೇಂದ್ರ ಜನಕ ಸಕಲೇಶ ಶುಕ್ರ ನಾಗೇಂದ್ರ ಶಯನ ಶಮನ ವೈರಿ ಸನ್ನುತ ಜಗತ್ತಾನಂದ ಕಾರಕ ಜಯ ಜಾನಕಿ ಪ್ರಾಣ ನಾಯಕ ಜಗದಾನಂದ ಕಾರಕ. ಜಗತ್ತಿಗೆ ಆನಂದವನ್ನ ಕೊಡುವವನು, ಆನಂದಕ್ಕೆ ಮೂಲನಾದವನು ಆ ಜಗದಾನಂದ ಕಾರಕ ಅಂತ ಇದು ಅವರದ್ದೇ ರಚನೆ, ಸದ್ಗುರು ತ್ಯಾಗರಾಜ ಸ್ವಾಮಿಯವರದು. ಆದರೆ ಭಕ್ತರ ಜೀವನ ಎಲ್ಲ ತುಂಬಾ ಚೆನ್ನಾಗೇ ನಡ್ಕೊಂಡು ಹೋಗ್ತಿರುತ್ತೆ. ಯಾವಾಗಲೂ ವಿಜೃಂಭಣೆಯಿಂದನೇ ಅವರು ಭಕ್ತಿಯನ್ನ ಮಾಡ್ತಿರ್ತಾರೆ ಅಂತ ನಾವು ಅನ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವರ ಅಣ್ಣ ಹೀಗೆ ಇವರು ಭಕ್ತಿಯಲ್ಲಿ ಇರೋದನ್ನ ನೋಡಿ ಅವ್ರಿಗೆ ಅಷ್ಟು ಇಷ್ಟ ಆಗೋದಿಲ್ಲ.
ಅವರು ದುಡ್ಡನ್ನು ತುಂಬ ಸಂಪಾದನೆ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ. ಆದರೆ ಈ ತ್ಯಾಗರಾಜರು ದುಡ್ಡು ಸಂಪಾದನೆ ಬಗ್ಗೆ, ಐಷಾರಾಮಿ ಜೀವನ ನಡೆಸೋದ್ರ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿರೋದಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ಅವ್ರ ಅಣ್ಣ ಅಂದರೆ, ನೀನು ಈ ರಾಮ ರಾಮ ಅಂತ ಈ ಮೂರ್ತಿ ಮುಂದೆನೇ ಪೂಜೆ ಮಾಡ್ಕೊಂಡು ಕೂತಿರ್ತೀಯ, ಈ ಮೂರ್ತಿ ಇದ್ರೆ ತಾನೇ ನೀನು ಅದ್ರ ಬಗ್ಗೆ ಯೋಚನೆ ಮಾಡೋದು, ಇಲ್ಲ ಅಂದರೆ ದುಡ್ಡು ಅಥವಾ ಸಂಪಾದನೆ ಮಾಡಬಹುದು ಅಂತ ಆ ರಾಮನ ಮೂರ್ತಿಯನ್ನು ತಗೊಂಡು ಹೋಗಿ ಒಂದು ನದಿಗೆ ಎಸೆದು ಬಿಡ್ತಾರೆ. ಆ ಕ್ಷಣದಿಂದ ಇವರು ತುಂಬ ವಿರಹದಲ್ಲಿ ತುಂಬ ರಚನೆಗಳನ್ನು ಮಾಡ್ತಾರೆ. ಹುಡುಕ್ತಾ ಇರ್ತಾರೆ. ಒಂದು ದಿನ ನದಿಯಲ್ಲಿ ಸ್ನಾನ ಮಾಡೋದಕ್ಕೆ ಹೋಗಿ ಮುಳುಗಿದಾಗ ಅವರಿಗೆ ಒಂದು ದರ್ಶನ ಆಗುತ್ತೆ. ಹೇಗಿತ್ತು ಆ ದರ್ಶನ, ಅದನ್ನು ಕೂಡ ಮುಂದೆ ನೋಡೋಣ. ಇನ್ನು ನಮ್ಮೆಲ್ಲರಿಗೂ ತುಂಬ ಪ್ರಿಯರಾದವರು, ಗುರುವಾರ ಬಂದರೆ ನಮ್ಮ ದಾರಿಗಳಲ್ಲಿ ಜಾಗವೇ ಇಲ್ಲದಂತೆ ಭಕ್ತರನ್ನ ಸೃಷ್ಟಿ ಮಾಡಿಕೊಂಡಿರೋರು, ಅಷ್ಟು ಜನರಲ್ಲಿ ಪ್ರೀತಿಯನ್ನು ಉಂಟು ಮಾಡಿರೋರು ಗುರುರಾಜ ಗುರುಸಾರ್ವಭೌಮರು ರಾಘವೇಂದ್ರ ಸ್ವಾಮಿಗಳು. ಅವರು ಕೂಡ ಮೂಲರಾಮನ ಆರಾಧಕರು. ಮೂಲರಾಮ ವಿಶ್ವಕರ್ಮರಿಂದ ಕೆತ್ತಲ್ಪಟ್ಟು ಬ್ರಹ್ಮನಿಂದ ಪೂಜಿಸಲ್ಪಟ್ಟಂತಹ ಮೂರ್ತಿ ಮೂಲರಾಮ. ಅದು ಮಧ್ವಾಚಾರ್ಯರಿಗೆ ಬಂದು ಅದರ ಮೂಲಕ ನಂತರ ರಾಘವೇಂದ್ರ ಸ್ವಾಮಿಗಳಿಗೆ ಸೇರುತ್ತೆ ಮೂಲರಾಮನ ಮೂರ್ತಿ. ಅವರೂ ಕೂಡ ಮೂಲರಾಮನನ್ನು ಪೂಜೆ ಮಾಡ್ತಿರ್ತಾರೆ. ಹಾಗೆ ಪೂಜೆ ಮಾಡ್ತಿರುವಾಗ ಅವರಿಗೆ ಎಷ್ಟೊಂದು ಬಾರಿ ಅನ್ಸತ್ತೆ, ನಾನು ರಾಮನನ್ನು ನೋಡಬೇಕು. ನಾನು ನಿನ್ನೆ ಹೇಳ್ದ ಹಾಗೆ ಭಕ್ತಿಯಲ್ಲಿ ನಾವು ಮುಂದೆ ಹೋಗ್ತಿದ್ದ ಹಾಗೆ ಒಂದೇ ವಿಷಯ ನಮಗೆ ತುಂಬ ಕಾಡಿಸೋದು, ಭಗವಂತನನ್ನು ನೋಡಬೇಕು, ಆತನ ದರ್ಶನವನ್ನು ನಾನು ಪಡ್ಕೊಳ್ಬೇಕು. ಅದೇ ವಿರಹದಲ್ಲಿ ನಾವು ತುಂಬ ಕಾತುರದಿಂದ ಕಾಯ್ತಾ ಇರ್ತೀವಿ. ಹಾಗೆ ಇವರು ಕೂಡ ಕಾಯ್ತಿರ್ತಾರೆ. ಧ್ಯಾನವನ್ನು ತುಂಬ ಅದ್ಭುತವಾಗಿ ಇವರು ಮಾಡ್ತಿರ್ತಾರೆ. ಹಾಗೆ ಧ್ಯಾನ ಮಾಡುವಾಗ ಒಂದು ದಿನ ಅವರ ಧ್ಯಾನದಲ್ಲಿ ಏನೋ ಗೋಚರವಾಗತ್ತೆ. ಏನದು, ಅದನ್ನು ಕೂಡ ಮುಂದೆ ನೋಡೋಣ. ಇವತ್ತಿನ ಕೊನೆಯ ಭಕ್ತ ಇವರು, ಅವರ ಹೆಸರೇ ಭದ್ರಾಚಲ ರಾಮದಾಸರು ಅಂತ. ಭದ್ರಾಚಲಂನಲ್ಲಿ ಏನು ರಾಮದೇವರ ದೇವಸ್ಥಾನ ಇದೆ ಅದನ್ನು ಇವರೇ ನಿರ್ಮಾಣ ಮಾಡಿಸಿರೋದು. ಇವರು ತುಂಬ ಭಕ್ತಿಯಲ್ಲಿ ಇದ್ದವರು, ಆದರೆ ವ್ಯರ್ಥವಾಗಿ ಅಪವಾದವನ್ನು ತಗೊಂಡು ಕಾರಾಗೃಹದಲ್ಲಿ ಜೀವನವನ್ನು ನಡೆಸ್ತವರು ಇವರು. ಸುಮಾರು 11-14 ವರ್ಷಗಳ ಕಾಲ ಕಾರಾಗೃಹದಲ್ಲಿ ಇದ್ದಂತಹ ವ್ಯಕ್ತಿ ಭದ್ರಾಚಲ ರಾಮದಾಸರು. ಅವರೂ ಕೂಡ ತುಂಬ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸಿದ್ದಾರೆ. ಆದರೆ ನಾನು ಕಷ್ಟದಲ್ಲಿದ್ದೀನಿ, ನಾನು ಕಾರಾಗೃಹದಲ್ಲಿದ್ದೀನಿ, ಆದರೂ ನಾನು ನಂಬಿರುವಂತಹ ರಾಮ ಬರಲಿಲ್ಲ ಅಂತ ಇವರು ಬೇಜಾರು ಮಾಡಿಕೊಳ್ಳಿಲ್ಲ. ಹಾಗೆ ನಾನು ಹೇಳಿದ ಹಾಗೆ ಪ್ರಹ್ಲಾದನ ಥರ, ಶಬರಿಯ ಥರ ಇವರೂ ಕೂಡ ಭಕ್ತಿಯಲ್ಲಿ ಹಾಗೆ ತಮ್ಮ ವಿಶ್ವಾಸವನ್ನು, ನಂಬಿಕೆಯನ್ನು ಇಟ್ಕೊಂಡು ಕಾಯ್ತಾ ಇದ್ರು. ಒಂದು ದಿನ ಅವರಿಗೆ ಕೂಡ ಒಂದು ದರ್ಶನ ಸಿಗತ್ತೆ. ಇಷ್ಟು ಜನ ಭಕ್ತರ ಕಥೆಯನ್ನು ನಾವು ನೋಡ್ತಾ ಬಂದಿದ್ದೀವಿ. ಆ ಭಕ್ತರೆಲ್ಲ ಒಂದೇ ವಿಷಯವನ್ನು ತಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದು, ರಾಮನ ದರ್ಶನವನ್ನು ಪಡ್ಕೊಳ್ಬೇಕು ಅಂತ. ಇದನ್ನು ನಾವೆಲ್ಲರೂ ಕೂಡ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಇವತ್ತು ಈ ಶುಭ ಗಳಿಗೆಯಲ್ಲಿ, ಈ ಶುಭ ಕ್ಷೇತ್ರದಲ್ಲಿ, ಶುಭ ಜಾಗದಲ್ಲಿ ಭಗವಂತ ಎಲ್ಲರಿಗೂ ನಾನು ಸೇರಿಸಿ ದರ್ಶನವನ್ನು ಕೊಡ್ತೀನಿ ಅಂತ ತೀರ್ಮಾನ ಮಾಡಿದ್ದಾನೆ. ಆತನ ದರ್ಶನವನ್ನು ಪಡೆಯೋದಕ್ಕೆ ನಾವೆಲ್ಲರೂ ಸಿದ್ಧರಾಗಿ ಕೂತ್ಕೊಳ್ಳೋಣ. ಮೊದಲನೇದಾಗಿ, ಆತ ಬರಬೇಕು ಅಂದರೆ ಮನಸ್ಸಲ್ಲಿ ಆತನನ್ನು ಬಿಟ್ಟು ಬೇರೆ ಯಾವುದಕ್ಕೂ ಜಾಗ ಕೊಡಬಾರ್ದು. ಆತ ತುಂಬ ಪೊಸೆಸಿವ್. ನಾನು ಬರಬೇಕಂದ್ರೆ ನಾನು ಮಾತ್ರ ಬರ್ತೀನಿ, ನೀನು ಬೇರೆಯವ್ರನ್ನ ಇಟ್ಕೊಳ್ಳೋಂಗಿದ್ರೆ ಅವ್ರನ್ನೇ ಇಟ್ಕೊ, ನನಗೇನು ಚಿಂತೆ ಇಲ್ಲ. ಹಾಗಾಗಿ ಆತನನ್ನು ಕರೆಸ್ಕೊಳ್ಬೇಕು ಅಂದರೆ ಜಗತ್ತನ್ನು ಸ್ವಲ್ಪ ಸಮಯ ಮರೆತು ಜಗನ್ನಾಥನನ್ನು ಸ್ಮರಣೆಯನ್ನು ಮಾಡೋಣ. ಎಲ್ಲರೂ ಕಣ್ಮುಚ್ಕೊಳ್ಳಿ. ಆ ದಿನ ಎಲ್ಲರಿಗೂ, ಎಲ್ಲ ಭಕ್ತರಿಗೂ ಯಾವ ದೃಶ್ಯ ಕಾಣಿಸ್ತೋ ಆ ದೃಶ್ಯವನ್ನು ನಾವು ನೋಡುವಂತಹ ಪ್ರಯತ್ನವನ್ನು, ಕಣ್ಣುಗಳನ್ನು ಮುಚ್ಚಿ ಮನಸ್ಸಿನ ಕಣ್ಣನ್ನು ತೆರೆದು ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಎಲ್ಲ ಭಕ್ತರು ಕಾಯ್ತಾ ಇದ್ದಾರೆ, ವಾಲ್ಮೀಕಿಗಳು ಕಾಯ್ತಾ ಇದ್ದಾರೆ, ಎಲ್ಲ ದಾಸರು ಕಾಯ್ತಾ ಇದ್ದಾರೆ. ತುಳಸಿದಾಸರಿಂದ ಹಿಡಿದು ಪುರಂದರ ದಾಸರವರೆಗೂ ಎಲ್ಲ ದಾಸರು ಕಾಯ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳು, ತ್ಯಾಗರಾಜ ಸ್ವಾಮಿಗಳು, ಭದ್ರಾಚಲ ರಾಮದಾಸರು ಕಾಯ್ತಾ ಇದ್ದಾರೆ. ವಾಲ್ಮೀಕಿ ಮುನಿಗಳು, ಅವರ ಕಥೆಯಲ್ಲೇ ಬರುವಂತಹ ಶಬರಿ, ಅಹಲ್ಯ, ಗುಹ, ವಿಭೀಷಣ, ಹನುಮ, ಸುಗ್ರೀವ ಎಲ್ಲರೂ ಕಾಯ್ತಾ ಇದ್ದಾರೆ. ಅವರ ಜೊತೆಗೆ ನಾವು ಕಾಯ್ತಾ ಇದ್ದೀವಿ. ನಮ್ಮ ಹೃದಯ ಮಂಟಪ ಸದ್ಯಕ್ಕೆ ಏನೂ ಕಾಣಿಸ್ತಿರುವ ಹಾಗೆ ಕಗ್ಗತ್ತಲಿಂದ ಕೂಡಿದೆ. ಆದರೆ ಆ ಕಗ್ಗತ್ತಲಲ್ಲಿ ಒಂದು ಸ್ವರ್ಣ ಬಿಂದುವಿನಂತೆ
ಚಿನ್ನದ ಹೊಳಪನ್ನು ಹೊಂದಿರುವಂತಹ ಒಂದು ಸಣ್ಣ ಬೆಳಕು ಗೋಚರವಾಗ್ತಾ ಇದೆ. ಆ ಬೆಳಕು ಬರ್ತಿದ್ದ ಹಾಗೆ ಒಂದು ಕಮಲ ಅರಳುತ್ತಾ ಇದೆ. ಆ ಕಮಲದಲ್ಲಿ ಅಷ್ಟದಳಗಳಿದೆ. ಆ ಅಷ್ಟದಳವನ್ನು ಕೂಡಿದಂತಹ ಕಮಲ ನಿಧಾನವಾಗಿ ಅರಳುತ್ತಾ ಇದೆ. ಆ ಕಮಲದ ಮೇಲೆ 2 ಅದ್ಭುತವಾದ ಪಾದಗಳು ಇವಾಗ ಕಾಣಿಸ್ಕೊಳ್ತಾ ಇದೆ. ಪಾದಗಳ ಕೆಳಭಾಗದಲ್ಲಿ ಶಂಖ, ಚಕ್ರ, ಕೊಡೆ ಹಾಗೆ ವಿವಿಧ ಅದ್ಭುತ ಚಿಹ್ನೆಗಳು ಕಾಣಿಸ್ತಾ ಇದೆ. ಪಾದದ ಕೆಳಭಾಗ ತಾವರೆಯ ಬಣ್ಣವನ್ನು ಹೊಂದಿದೆ. ಪಾದಗಳ ಮೇಲ್ಭಾಗ ಈಗಷ್ಟೇ ಮಳೆಯನ್ನು ತರೋದಕ್ಕೆ ಸಿದ್ಧವಾಗಿ ನಿಂತಿರುವಂತಹ ಕಾರ್ಮೋಡಗಳ ಬಣ್ಣವನ್ನು, ಮೇಘ ಶ್ಯಾಮ ವರ್ಣವನ್ನು ಆ ಕಾಲುಗಳು ಹೊಂದಿದೆ. ಆ ಕಾಲುಗಳ ಮೇಲೆ ಒಂದು ಸಣ್ಣ ಗೆಜ್ಜೆಯನ್ನು ಹಾಕಿದ್ದಾರೆ. ಆ ಗೆಜ್ಜೆಯನ್ನು ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ನಮ್ಮ ಸಮೀಪಕ್ಕೆ ಈತ ಬರ್ತಾ ಇದ್ದಾನೆ. ಆ ಗೆಜ್ಜೆಗಳ ನಾದವನ್ನು ಕೇಳ್ತಾ ಇದ್ರೆ ಓಂಕಾರವನ್ನೇ ಕೇಳ್ತಾ ಇದ್ದೀವಿ. ಹಸು ಆನಂದದಿಂದ ಕೂಗ್ತಾ ಇರೋದನ್ನು ಕೇಳ್ತಾ ಇದ್ದೀವಿ. ವೇದಗಳ ಪಠನವನ್ನು ಕೇಳ್ತಾ ಇದ್ದೀವಿ ಅಂತ ಭಾಸವಾಗ್ತಾ ಇದೆ. ಆ ಗೆಜ್ಜೆಗಳ ನಾದವನ್ನು ಹೊತ್ಕೊಂಡು ಬರ್ತಿರೋಂತಹ ಪಾದಗಳು ಸಾಮಾನ್ಯವಾದ ಪಾದಗಳ ಖಂಡಿತವಾಗಲೂ ಇಲ್ಲ. ಎಲ್ಲ ಲೋಕಗಳನ್ನು ಸೃಷ್ಟಿ ಮಾಡುವಂತಹ ಹಾಗೆ ಅವುಗಳನ್ನು ಧಾರಣ ಮಾಡುವಂತಹ ಅದ್ಭುತ ಪಾದಗಳಿದು. ಇದೇ ಪಾದಗಳನ್ನು ಬ್ರಹ್ಮದೇವರು ತೊಳೆದಿದ್ದು. ಇದೇ ಪಾದಗಳ ಒಂದು ದರ್ಶನವನ್ನು ಪಡ್ಕೊಳ್ಬೇಕು ಅಂತ ಎಲ್ಲ ದೇವತೆಗಳು ಸಾಲಾಗಿ ನಿಲ್ಲುವುದು. ಇದೇ ಪಾದಗಳ ಸೇವೆಯಲ್ಲಿ ಲಕ್ಷ್ಮೀದೇವಿ ತನ್ನ ಜೀವನವನ್ನು ಕಳೆಯುವುದು. ಈ ಪಾದಗಳು ಅಹಲ್ಯೆಯ ಕುಟೀರಕ್ಕೆ ಹೋಗಿದ ಕೂಡಲೇ ಆಕೆ ಶಾಪ ಮುಕ್ತಳಾಗ್ಬಿಡ್ತಾಳೆ. ಈ ಪಾದಗಳು ಗುಹನ ದೋಣಿಯನ್ನು ಹತ್ತಿ ಆತನ ಉದ್ಧಾರವನ್ನು ಮಾಡ್ತವೆ. ಈ ಪಾದಗಳು 3 ಲೋಕವನ್ನು ವ್ಯಾಪಿಸಿ ನಮ್ಮಲ್ಲಿರುವಂತಹ ಅಹಂಕಾರವನ್ನು ಭಂಗ ಮಾಡ್ತವೆ. ಇದೇ ಪಾದಗಳ ಮೂಲಕ ಗಂಗಾಜಲ 3 ಲೋಕಗಳನ್ನು ಪವಿತ್ರಗೊಳಿಸ್ತಾ ನಮ್ಮ ಭೂಮಿಗೆ ಇಳಿತಾಳೆ. ಈ ಪಾದಗಳನ್ನು ಕಾಣಬೇಕು ಅಂತ ಎಲ್ಲರೂ ಜೀವನದಲ್ಲಿ ಕಾಯ್ತಾ ಇರ್ತಾರೆ. ಇದೊಂದು ಪಾದಗಳನ್ನು ಬಿಡದೆ ನಾವು ಹಿಡಿದುಬಿಟ್ರೆ ಸಾಕು, ಭವಸಾಗರದಲ್ಲಿ, ಈ ಕ್ಷಯಸಾಗರದಲ್ಲಿ ನಾವು ಈಜನ್ನು ಬರದೇ ಇದ್ರೂ ಇದನ್ನು ದಾಟಿಕೊಂಡು ಹೊರಟು ಹೋಗಬಹುದು. ಅಂತಹ ಅದ್ಭುತವಾದ ಪಾದಗಳನ್ನು ನಾವಿವಾಗ ದರ್ಶನ ಮಾಡ್ತಾ ಇದ್ದೀವಿ. ಎಲ್ಲ ಭಕ್ತರು ಕೂಡ ಈ ಅದ್ಭುತ ಪಾದಗಳನ್ನು ದರ್ಶನ ಮಾಡ್ತಾ ಇದ್ದಾರೆ. ಅದರ ಮೇಲೆ ಗೆಜ್ಜೆಗಳನ್ನು ಕೂಡ ನೋಡ್ತಾ ಇದ್ದಾರೆ. ಈ ಗೆಜ್ಜೆಗಳ ಮೇಲೆ ಪೀತಾಂಬರವನ್ನು ಉಟ್ಟು ಆತ ನಿಂತಿದ್ದಾನೆ. ಸ್ವರ್ಣದ ಬಣ್ಣದಂತೆ ಸೂರ್ಯನ ಹೊಳಪನ್ನು ಹೊಂದಿರುವಂತಹ ಅದ್ಭುತವಾದ ಪೀತಾಂಬರ. ಆ ಪೀತಾಂಬರವನ್ನು ಹುಟ್ಟಿರುವಂತಹ ಕಾಲುಗಳು ಇಡೀ ಜೀವನಕ್ಕೆ, ಇಡೀ ಜಗತ್ತಿಗೆ ಆಧಾರ ಸ್ತಂಭಗಳು. ಧರ್ಮಕ್ಕೆ ಆಧಾರವಾಗಿರುವಂತಹ ಪಾದಗಳನ್ನು ಮತ್ತೆ ಅದರ ಕಾಲುಗಳನ್ನು ನಾವಿವಾಗ ನೋಡ್ತಾ ಇದ್ದೀವಿ. ಆ ಕಾಲುಗಳ ಮೇಲೆ ಅದ್ಭುತವಾದ ಪೀತಾಂಬರವನ್ನು ಈತ ಹುಟ್ಟಿದ್ದಾನೆ. ಹಾಗೆ ಮೇಲೆ ಬಂದರೆ ಸೊಂಟದಲ್ಲಿ ಹೀಗೆ ಸದ್ದು ಮಾಡುವಂತಹ ಒಂದು ಸಣ್ಣ ಬಂಧಿಯನ್ನು ಕಟ್ಟಿದ್ದಾನೆ. ಈ ಬಂಧಿಯನ್ನು ನೋಡಿದರೆ ಅದಕ್ಕೇ ಜೀವ ಇದೆಯೇನೋ ಅಂತ ಭಾಸವಾಗಬೇಕು. ಹಾಗೆ ಅದು ಅಂತ ಸದ್ದನ್ನು ಮಾಡ್ತಾ ಇದೆ. ಅದರ ಮೇಲೆ ಒಂದು ಅದ್ಭುತವಾದ ನಾಭಿ ಇದೆ. ಈ ನಾಭಿ ಸಾಮಾನ್ಯ ನಾಭಿ ಅಂತ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಯಾಕಂದರೆ ಜಗತ್ತನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತನನ್ನು ಕೂಡ ಸೃಷ್ಟಿ ಮಾಡಿದ್ದು ಇದೇ ನಾಭಿ. ಈ ನಾಭಿ ಕಮಲದಿಂದ ಬಂದದ್ದೇ ಸೃಷ್ಟಿಕರ್ತನಾದ ಪ್ರಜಾಪಿತನಾದ ಬ್ರಹ್ಮ. ಆತನನ್ನು ಸೃಷ್ಟಿ ಮಾಡಿದಂತಹ ಅದ್ಭುತವಾದ ನಾಭಿಯನ್ನು, ಜಗತ್ತಿಗೆ ಆದಿಮೂಲವಾದ ನಾಭಿಯನ್ನು ನಾವಿವಾಗ ನೋಡ್ತಾ ಇದ್ದೀವಿ. ಆ ನಾಭಿಯಿಂದ ಮೇಲೆ ಬಂದರೆ ಆತನ ವಿಶಾಲವಾದ ವಕ್ಷಸ್ಥಳ. ಆ ವಿಶಾಲವಾದ ವಕ್ಷಸ್ಥಳದಲ್ಲಿ ನಿತ್ಯವಾಗಿ ಕಮಲದ ಮೇಲೆ ವಾಸ ಮಾಡ್ತಾ, ಕಮಲದ ಮುಗದೋಳೆ, ಕಮಲದ ಕಣ್ಣೋಳೆ, ಕಮಲವ ಕೈಯಲ್ಲಿ ಹಿಡಿದೋಳೆ. 2 ಕೈಯಲ್ಲಿ ಕಮಲಗಳನ್ನು ಹಿಡಿತಾ, ಬಲಗೈಯಲ್ಲಿ ಭಕ್ತರಿಗೆ ಅಭಯವನ್ನು ತೋರಿಸ್ತಾ, ಎಡಗೈಯಿಂದ ಧನದ ಧಾರೆಯನ್ನು ಹರಿಸ್ತಾ, ಕಮಲದ ಮೇಲೆ ಕೂತು ಲಕ್ಷ್ಮೀದೇವಿ ಆತನ ವಕ್ಷಸ್ಥಳದಲ್ಲಿ, ಆತನ ಎದೆಯ ಮೇಲೆ ನಮಗೀಗ ದರ್ಶನವನ್ನು ಕೊಡ್ತಿದ್ದಾಳೆ. ಆಕೆಯ ಅನುಮತಿಯನ್ನು ಪಡ್ಕೊಳ್ಳೋಣ. ತಾಯಿ, ನಿನ್ನಿಂದಲೇ ತಾಯಿ ನಾವು ಈ ಭಗವಂತನ ದರ್ಶನವನ್ನು ಇವತ್ತು ಪಡೆಯೋದಕ್ಕೆ ಸಾಧ್ಯ. ಹಾಗಾಗಿ ದಯವಿಟ್ಟು ಆತನ ದರ್ಶನ ನಮಗಾಗೋ ಹಾಗೆ ಮಾಡು ತಾಯಿ. ಅದರ ಮೇಲೆ, ಆ ವಕ್ಷಸ್ಥಳದ ಮೇಲೆ
ಒಂದು ಅದ್ಭುತವಾದ ಕೌಸ್ತುಭ ಮಣಿಯನ್ನು ಈತ ಧರಿಸಿದ್ದಾನೆ. ಹಾಗೆ ಆತನ ಭುಜಗಳು ಕಾಣಿಸ್ತಾ ಇದೆ. ಧರ್ಮದ ಭಾರವನ್ನು ಹೊತ್ತಿರುವಂತಹ ಭುಜಗಳಿದು. ಸಂಸಾರ ಸಾಗರದಿಂದ ನಮ್ಮೆಲ್ಲರನ್ನು ಪಾರು ಮಾಡಬೇಕು ಅನ್ನುವಂತಹ ಜವಾಬ್ದಾರಿಯನ್ನು ಹೊತ್ತಿರುವಂತಹ ಇದೇ ಭುಜಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗೆ ಆತನ ಕೈಗಳ ಕಡೆ ಗಮನವನ್ನು ಹರಿಸಿದ್ರೆ ಆತನ ಕೈಗಳು ವಿಶಾಲವಾಗಿದೆ. ಅಜಾನುಬಾಹು ಮಹಾನುಭಾವ ಅಂತ ಆತನನ್ನು ನಾವು ಕರಿಬೇಕು. ಹಾಗೆ ಅದ್ಭುತವಾದ ಕೈಗಳನ್ನು ಆತ ಹೊಂದಿದ್ದಾನೆ. ಎಡಗೈಯಲ್ಲಿ ಕೋದಂಡವನ್ನು ಹಿಡಿದಿದ್ದಾನೆ, ಬಲಗೈಯಲ್ಲಿ ಒಂದು ಸಣ್ಣ ಬಾಣವನ್ನು ಹಿಡಿದಿದ್ದಾನೆ. ಇದು ದುಷ್ಟರ ಸಂಹಾರಕ್ಕಾಗಿ ಹಿಡಿದ ಬಾಣ. ಇದೇ ಕೈಗಳಿಂದ ಆತ ಒಬ್ಬನೇ ನಿಂತು 14,000 ರಾಕ್ಷಸರನ್ನು ಜನಸ್ಥಾನದಲ್ಲಿ ಕೊಂದದ್ದು. ಅಂತಹ ಮಹಾ ಕೈಗಳನ್ನು ನಾವಿವಾಗ ದರ್ಶನವನ್ನು ಪಡ್ಕೊಳ್ತಾ ಇದ್ದೀವಿ. ಹಾಗೆ ಮತ್ತೆ ವಕ್ಷಸ್ಥಳದಿಂದ ಮೇಲೆ ಬಂದರೆ ಆತನ ಕಂಠ. ಮಾತನಾಡಿದರೆ ಓಂಕಾರದ ಥರ ಕೇಳಿಸುವಂತಹ, ಹಾಡನ್ನು ಹಾಡಿದರೆ ಶಂಖದ ನಾದ ಥರ ಕೇಳಿಸುವಂತಹ ಅದ್ಭುತವಾದ ಕಂಠವನ್ನು ನಾವಿವಾಗ ನೋಡ್ತಾ ಇದ್ದೀವಿ. ಅದರ ಮೇಲೆ ಇಡೀ ಜಗತ್ತು ಒಂದೇ ಒಂದು ಕ್ಷಣ ನೋಡಬೇಕು ಅಂತ ಕಾಯ್ತಿರುವಂತಹ ಅದ್ಭುತವಾದ ಮುಖ ನಾವಿವಾಗ ನೋಡ್ತಾ ಇದ್ದೀವಿ. ಆತ ಅದ್ಭುತವಾದ ತುಟಿಗಳನ್ನು ಹೊಂದಿದ್ದಾನೆ. ತುಂಬ ಸುಂದರವಾದ ಬಾಯನ್ನು ಹೊಂದಿದ್ದಾನೆ. ಒಂದು ಬಾರಿ ಬಾಯನ್ನು ತೆರೆದ್ರೆ ಸಾಕು, ಅನಂತ ಕೋಟಿ ಬ್ರಹ್ಮಾಂಡಗಳ ದರ್ಶನವನ್ನು ಒಂದೇ ಬಾಯಲ್ಲಿ ಮಾಡಿಸಬಹುದು. ಅಂತಹ ಬಾಯನ್ನು ಆತ ಹೊಂದಿದ್ದಾನೆ. ಆ ಅದ್ಭುತ ಬಾಯನ್ನು ನಾವಿವಾಗ ದರ್ಶನ ಮಾಡ್ತಿದ್ದೀವಿ. ಅದರ ಮೇಲೆ ಒಂದು ತುಂಬ ಮುದ್ದಾದ ನಾಸಿಕ, ಅದರ ನಂತರ 2 ಕಮಲದ ಪತ್ರಗಳಂತೆ ತುಂಬ ಸುಂದರವಾಗಿ ತುಂಬ ವಿಶಾಲವಾಗಿರುವಂತಹ ಕಣ್ಣುಗಳನ್ನು ನಾವು ನೋಡ್ತಾ ಇದ್ದೀವಿ. ಇದೇ ಕಣ್ಣುಗಳಿಂದ ಒಂದೇ ಒಂದು ಬಾರಿ ನನ್ನನ್ನು ನೋಡು ಭಗವಂತ ಅಂತ ನಾವೆಲ್ಲರೂ ಹಾತೊರಿತಾ ಇರ್ತೀವಿ. ಲಕ್ಷ್ಮೀದೇವಿ ಆತನ ಕಾಲುತ್ತುವಾಗ ಒಂದು ಬಾರಿ ಇದೇ ಕಣ್ಣುಗಳಿಂದ ಪಕ್ಕದಿಂದ ನೋಡಿದರೂ ಪರವಾಗಿಲ್ಲ, ಆದರೆ ಒಂದು ಬಾರಿ ಈ ಕಣ್ಣುಗಳನ್ನು ನಾನು ನೋಡಬೇಕು ಅಂತ ಲಕ್ಷ್ಮೀದೇವಿ ಕಾಯ್ತಿರ್ತಾಳೆ. ಜನರ ಕಣ್ಣು ಬಿದ್ದರೆ ಹಾಡು, ಜನಾರ್ದನನ ಕಣ್ಣು ಬಿದ್ದರೆ ಉದ್ಧಾರ. ಆ ಜನಾರ್ದನನ ಕಣ್ಣು ಬೀಳಲಿ ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತಾ ಆತನ ಕಣ್ಣುಗಳನ್ನು ನೋಡ್ತಾ ಇದ್ದೀವಿ. ಕಮಲದ ಪತ್ರ ಇದ್ರ ಮುಂದೆ ಏನೂ ಇಲ್ಲ. ಅಷ್ಟು ಅದ್ಭುತವಾಗಿ, ಅಷ್ಟು ಸುಂದರವಾಗಿ ಆತನ ಕಣ್ಣುಗಳನ್ನು ನಾವಿವಾಗ ದರ್ಶನ ಮಾಡ್ತಾ ಇದ್ದೀವಿ. ಅದರ ಮೇಲೆ ನೆತ್ತಿಯಲ್ಲಿ ಕಸ್ತೂರಿಯ ತಿಲಕವನ್ನು ಆತ ಹೊಂದಿದ್ದಾನೆ. ಕಸ್ತೂರಿಯ ತಿಲಕ ಸಮಸ್ತ ಜಗತ್ತಿಗೆ ಸುಗಂಧವನ್ನು ಬೀಸ್ತಾ ಇದೆ. ಹಾಗೆ ಅದರ ಮೇಲೆ ಒಂದು ಭವ್ಯವಾದ ಕಿರೀಟವನ್ನು ಆತ ಧರಿಸಿದ್ದಾನೆ. ಆ ಕಿರೀಟದಲ್ಲಿ ಸೂರ್ಯನ ಚಿಹ್ನೆ ಇದೆ. ಸೂರ್ಯವಂಶ, ರಘುವಂಶ, ಇಕ್ಷ್ವಾಕು ವಂಶ ಕುಲೋದ್ಧಾರನಾಗಿ ನಾನು ಅವತಾರ ಮಾಡಿದ್ದೀನಿ ಅನ್ನೋ ಸೂಚನೆಗಾಗಿ ಆತ ಈ ಕಿರೀಟವನ್ನು ಧಾರಣೆ ಮಾಡಿದ್ದಾನೆ. ಇವಾಗ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನನ್ನು ಗರುಡ, ಶೇಷ, ರುದ್ರ, ವಾಯು, ವರುಣ, ಇಂದ್ರಾದಿಗಳಿಂದ ಅರ್ಚಿತನಾದ ಭಗವಂತನನ್ನು ನಾವು ದರ್ಶನ ಮಾಡ್ತಾ ಇದ್ದೀವಿ. ಹಾಗೆ ಆತನ ದರ್ಶನ ಸದಾ ನಮ್ಮ ಹೃದಯ ಕಮಲಗಳಲ್ಲಿ ಇರಲಿ ಅಂತ ಬೇಡ್ತಾ, ಹೇ ಭಗವಂತ, ನಿನ್ನನ್ನು ನೋಡೋದಕ್ಕೆ ಈ ಒಳಗಿನ ಕಣ್ಣು ಏನೂ ಸಾಕಾಗೋದಿಲ್ಲ. ಇಡೀ ಜೀವನ ನಿನ್ನನ್ನು ಮರೆತೇ ನಾನು ಕಳೀತಾ ಇದ್ದೀನಿ ಅಂತ ನಾವು ಹೇಳಿದ್ದಕ್ಕೆ ವಿಶ್ವವನ್ನು ತೋರಿಸಿದ ಆ ಬಾಯಿಯಿಂದ ಭಗವಂತ ಹೇಳ್ತಿದ್ದಾನೆ, ಮಗು ಚಿಂತೆ ಮಾಡಬೇಡ, ನಾನು ಇವಾಗ ನಿನಗೆ ದರ್ಶನ ಕೊಡ್ತಿಲ್ಲ, ನಾನು ಯಾವಾಗಲೂ ನಿನ್ನ ಹೃದಯದಲ್ಲೇ ಇದ್ದೆ, ನೀನು ಮಾತ್ರ ನನ್ನನ್ನು ನೋಡಿಲ್ಲ ಅಷ್ಟೇ. ಇನ್ಮೇಲಾದರೂ ಕಣ್ಣು ತೆರೆದು ನೋಡೋದಕ್ಕಿಂತ ಕಣ್ಣು ಮುಚ್ಚಿ ನೋಡು. ಕಣ್ಣು ತೆರೆದು ನೋಡಿದ್ರೆ ಜಗತ್ತು ಕಾಣಿಸುತ್ತೆ, ಕಣ್ಣು ಮುಚ್ಚಿ ನೋಡಿದ್ರೆ ಈ ಜಗನ್ನಾಥ ಕಾಣಿಸ್ತಾನೆ. ಈ ಜಗನ್ನಾಥನ ನೋಡಬೇಕು ಅಂದರೆ ಎಲ್ಲೆಲ್ಲೂ ಹೋಗಬೇಕಾಗಿಲ್ಲ. ಕಣ್ಣುಗಳನ್ನು ಮುಚ್ಚು, ನನ್ನನ್ನು ಕರಿ, ನಾನು ಬಂದೇ ಬಿಡ್ತೀನಿ ಅಂತ ಭಗವಂತ ಹೇಳ್ತಿದ್ದಾನೆ. ಹೀಗೆ ಅದ್ಭುತವಾದ ದರ್ಶನವನ್ನು ಎಲ್ಲ ಭಕ್ತರು ಪಡ್ಕೊಳ್ತಾರೆ. ನೀವೆಲ್ಲರೂ ಪಡ್ಕೊಂಡಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗೆ ಕಣ್ಣುಗಳನ್ನು ತೆಗೆದು ಇಲ್ಲಿ ಕೂತಿರುವಂತಹ ಭಗವಂತನ ದರ್ಶನವನ್ನು ಮಾಡಿ. ಇಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ, ಇಲ್ಲೂ ಇದ್ದಾನೆ. ಆತನ್ನು ನೀವು ಯಾವಾಗಲೂ ಇಲ್ಲೇ ಬಂದು ನೋಡಬೇಕು ಅಂತಿಲ್ಲ, ಇಲ್ಲಿ ಕೂಡ ನೋಡಬಹುದು. ಕಣ್ಣು ಮುಚ್ಚಿ ಯಾವಾಗ ಬೇಕಾದರೂ ನೋಡಿ. ಹಾಗೆ ಭಗವಂತ ನಮ್ಮೆಲ್ಲರಿಗೂ ದರ್ಶನವನ್ನು ಎಲ್ಲ ಭಕ್ತರ ಜೊತೆಗೂಡಿ ಇವಾಗ ಕೊಟ್ಟಿದ್ದಾನೆ. ಭಕ್ತರಿಗೆ ಎಷ್ಟು ಇಷ್ಟ ಈ ಭಗವಂತನ ದರ್ಶನ. ಆನಂದ ಭಾಷ್ಪವನ್ನು ಎಲ್ಲ ಭಕ್ತರು ಹರಿಸ್ತಾರೆ. ಅಷ್ಟು ಆನಂದವನ್ನು ಆತ ಕೊಡ್ತಾನೆ. ಯಾಕಂದರೆ ತ್ಯಾಗರಾಜ ಸ್ವಾಮಿಗಳು ಹೇಳಿದಿರೋ ಹಾಗೆ ಆತ ಜಗದಾನಂದಕಾರಕ, ಸಚ್ಚಿದಾನಂದ ವಿಗ್ರಹ. ಆತನ ಸ್ವರೂಪವೇ ಆನಂದ ಸ್ವರೂಪ.
ಆ ಸ್ವರೂಪವನ್ನು ಸ್ವಲ್ಪ ಮಟ್ಟಕ್ಕೆ ದರ್ಶನ ಮಾಡುವಂತಹ ಪ್ರಯತ್ನವನ್ನು ನಾವಿವತ್ತು ಮಾಡಿದ್ದೀವಿ. ಪ್ರತಿನಿತ್ಯ ಒಂದು 10 ನಿಮಿಷ ಕಳೆದು ಭಗವಂತನ ಈ ಸ್ವರೂಪವನ್ನು ನಾವು ಧ್ಯಾನಿಸೋದಕ್ಕೆ ಪ್ರಯತ್ನ ಮಾಡೋಣ. ಆತನ ನಾಮವನ್ನು ಬಿಡದೇ ಜಪಿಸೋಣ. ಹಾಗೆ ಜಪ ಮಾಡ್ತಾ ಇದ್ದರೆ, ಆತನ ಸ್ವರೂಪವನ್ನು ನೋಡ್ತಾ ಇದ್ದರೆ, ಆತನ ಮೇಲೆ ನಂಬಿಕೆ ಇಟ್ಟಿದ್ರೆ ಬರಲೇಬೇಕು, ಬಂದೇ ಬರ್ತಾನೆ. ಇವತ್ತು ಸ್ವಾಮಿಯ ಸನ್ನಿಧಿಯಲ್ಲಿ ಸ್ವಾಮಿಯ ಮುಂದೆ ಕೂತು ಹೇಳ್ತಾ ಇದ್ದೀನಿ, ನಾನು ಹೇಳ್ತಿರೋದಲ್ಲ, ಸ್ವಾಮಿನೇ ನನ್ನ ಮೂಲಕ ಹೇಳಿಸ್ತಿದ್ದಾನೆ ಅಂತ ಅಂದ್ಕೊಳ್ಳಿ. ಭಕ್ತಿಯಲ್ಲಿ ಬಿಡದೆ ಭಕ್ತಿ ಮಾರ್ಗದಲ್ಲಿ ಮುನ್ನಡೀರಿ, ಖಂಡಿತವಾಗಲೂ ಆತ ನಿಮಗೆ ದರ್ಶನವನ್ನು ಕೊಟ್ಟೇ ಕೊಡ್ತಾನೆ. ಸ್ವಲ್ಪ ವರ್ಷಗಳ ಹಿಂದಿನ ಕಥೆ ಇದು. ಆಂಧ್ರ ಪ್ರದೇಶದಲ್ಲಿ ಒಬ್ಬ ಭಕ್ತರು ತಮ್ಮ ಡೈರಿಯಲ್ಲಿ ಬರೆದಿಟ್ಟು ಹೋದಂತಹ ಕಥೆ ಇದು. ಅವರು ತಮ್ಮ ಇಡೀ ಜೀವನವನ್ನು ರಾಮಕೋಟಿ ಬರೆಯೋದರಲ್ಲಿ ಕಳೆದಿದ್ರಂತೆ. ನಮ್ಮಲ್ಲಿ ತುಂಬ ಅದ್ಭುತವಾದ ಪ್ರಾಕ್ಟೀಸ್ ಇದೆ ಇದು. ರಾಮ 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 ಅಂತ ಬರೀತಾ ಕೋಟಿ ಬಾರಿ ರಾಮನಾಮವನ್ನು ಬರಿಬೇಕು ಅನ್ನೋದು ನಮ್ಮೆಲ್ಲರ ಇಚ್ಛೆ, ಭಕ್ತರಲ್ಲಿ ಬರುವಂತಹ ಇಚ್ಛೆ. ಹಾಗಾಗಿ ಈ ಭಕ್ತರು ಕೂಡ ತಮ್ಮ ಜೀವನವನ್ನು ರಾಮನಾಮವನ್ನು ಬರೆಯೋದರಲ್ಲಿ ಕಳೀತಾರಂತೆ. ತುಂಬ ವಯಸ್ಸಾಗತ್ತೆ, ಅವರಿಗೆ ದೇಹದಿಂದ ಶಕ್ತಿ ಹೊರಟು ಹೋಗುತ್ತೆ, ಮುಪ್ಪು ಆವರಿಸತ್ತೆ. ಈ ಜಗತ್ತಲ್ಲಿದ್ದೀವಿ ಅಂದರೆ ಜನ್ಮ ಮೃತ್ಯು ಜರಾ ವ್ಯಾಧಿ ಅನ್ನೋದು ನಮಗೆ ಬಂದೇ ಬರುತ್ತೆ. ಹಾಗಾಗಿ ಮುಪ್ಪು ಆವರಿಸಿದ ಮೇಲೆ, ರೋಗಗ್ರಸ್ತರಾದ ಮೇಲೆ ಆಸ್ಪತ್ರೆ ಸೇರ್ತಾರೆ. ಆಸ್ಪತ್ರೆ ಸೇರಿದ ಮೇಲೆ ಬೆಳಗ್ಗೆಯಿಂದ ರಾತ್ರಿಯವರೆಗೂ ಅವರ ಕುಟುಂಬದವರೆಲ್ಲ ಇರ್ತಾರೆ. ರಾತ್ರಿ ಮಾತ್ರ ಎಲ್ಲರೂ ಹೊರಟು ಹೋಗ್ತಾರೆ. ಏನೋ ಸಡನ್ನಾದ ಎಮರ್ಜೆನ್ಸಿ ಅವರಿಗೆ ಬಂದುಬಿಡತ್ತೆ, ಹೊರಟು ಹೋಗ್ತಾರೆ. ಇವರು ರಾತ್ರಿ ಮಲಗಿದ್ದಾರೆ, ಸಂಪೂರ್ಣವಾಗಿ ಕಗ್ಗತ್ತಲಿದೆ, ಯಾರೂ ಇಲ್ಲ, ಸುತ್ತಮುತ್ತ ಯಾರೂ ಇಲ್ಲ, ಕುಟುಂಬದವರು ಇಲ್ಲ, ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಯಾರೂ ಕಾಣಿಸ್ತಾ ಇಲ್ಲ. ಆವಾಗ ಅವರು ಎದ್ದು ಶೌಚಕ್ಕೆ ಹೋಗಬೇಕು ಅಂತ ಅವರಿಗೆ ಅನ್ನಿಸುತ್ತೆ. ಆದರೆ ಎದ್ದು ಹೋಗುವಷ್ಟು ಶಕ್ತಿ ಇರೋದಿಲ್ಲ, ಅಲ್ಲಾಡೋಷ್ಟು ಶಕ್ತಿ ಅವರಲ್ಲಿ ದೇಹದಲ್ಲಿ ಉಳಿದಿರೋದಿಲ್ಲ. ಆದರೆ ಶೌಚಕ್ಕೆ ಹೋಗಬೇಕು, ದೇಹ ಮಾತನ್ನು ಕೇಳಲ್ಲ, ತಡೆಯೋದಕ್ಕೆ ಆಗ್ತಾ ಇಲ್ಲ, ಕೂಗ್ಕೊಳ್ತಾರೆ, ಯಾರಾದರೂ ಬನ್ನಿ, ನಾನು ಶೌಚಾಲಯಕ್ಕೆ ಹೋಗಬೇಕು, ನನ್ನನ್ನು ಕರ್ಕೊಂಡು ಹೋಗಿ. ಈ ಥರ ಪರಿಸ್ಥಿತಿ ನನಗೆ ಬರಬಾರ್ದಿತ್ತು, ಬಂದುಬಿಟ್ಟಿದೆ. ಶಂಕರಾಚಾರ್ಯರು ಹೇಳ್ತಾರಲ್ಲ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನೇ ಜಠರೇ ಶಯನಂ ಇಹ ಸಂಸಾರ ಬಹುದೂಸ್ತಾರೆ ಕೃಪಯಾ ಪಾರೆ ಪಾಹೆ ಮುರಾರೆ ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಇಹ ಸಂಸಾರೇ ಬಹುದುಸ್ತಾರೆ, ತುಂಬ ದುಃಖಕರವಾದದ್ದು ಈ ಸಂಸಾರ ಸಾಗರ ಅನ್ನೋದು. ದಯವಿಟ್ಟು ನನ್ನ ಮೇಲೆ ಕೃಪೆ ತೋರಿಸು. ಹಾಗೆ ಈ ಭಕ್ತ ಕೂಡ ಹೇಳ್ತಾ ಇದ್ದಾರೆ, ನಾನು ಈ ಸಂಸಾರ ಸಾಗರದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ತುಂಬ ದುಃಖ ಆಗ್ತಾ ಇದೆ, ಶೌಚಕ್ಕೆ ಹೋಗಬೇಕು ಅಂದರೂ ನಾನೇ ಸ್ವತಃ ಸ್ವತಂತ್ರವಾಗಿ ಹೋಗೋದಕ್ಕೆ ಆಗದೇ ಇರೋಷ್ಟು ಕಷ್ಟವನ್ನು ನನಗೆ ಕೊಟ್ಬಿಟ್ಟಿಯಲ್ಲ ತಂದೆ ಅಂತ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ. ಕರೀತಾರೆ, ಯಾರೂ ಬರೋದಿಲ್ಲ. ಅವರು ಹಾಗೆ ಬಿಟ್ಬಿಡ್ತಾರೆ, ಶೌಚವನ್ನು ಇದ್ದ ಜಾಗದಲ್ಲೇ ಮಾಡಿಕೊಂಡು ಬಿಡ್ತಾರೆ. ಇಂತಹ ಪರಿಸ್ಥಿತಿ ನನಗೆ ಯಾಕೆ ಬಂತು ಅಂತ ಕೊರಗ್ತಾ ಇದ್ದಾರೆ. ಇಡೀ ಜೀವನವನ್ನು ನಾನು ರಾಮಕೋಟಿ ಬರೆಯೋದ್ರಲ್ಲಿ ಕಳೆದಿದ್ದೀನಿ, ಇಂತಹ ಪರಿಸ್ಥಿತಿಯಲ್ಲಿ ಯಾರೂ ಬರದೇ ಇದ್ದಾಗ ಆ ರಾಮನಾದರೂ ಬಂದು ನನ್ನ ಕಾಪಾಡಬಾರ್ದಿತ್ತ, ಏನು ರಾಮ ನೀನು ನಂಗೆ ಹಿಂಗೂ ಆಡ್ಬಿಟ್ಟೆ ಅಂತ ತುಂಬ ಬೇಜಾರಲ್ಲಿ ಅಳ್ತಾ ಇದ್ದಾರೆ. ಆವಾಗ ಇಷ್ಟು ಹೊತ್ತು ಇರಲಿಲ್ಲ, ಇಬ್ಬರು ಜನ ಬರ್ತಾರೆ ಇವರ ಹತ್ತಿರ. ಒಬ್ಬ ತುಂಬ ಬೆಳ್ಳಗೆ ತುಂಬ ಕಾಂತಿಯನ್ನು ಹೊಂದಿದ್ದಾನೆ, ಮತ್ತೊಬ್ಬರು ಕಪ್ಪ ಆಗಿದ್ದಾರೆ. ಹೀಗೆ ಇಬ್ಬರು ಗಂಡಸರು ಬಂದು, ಸ್ವಾಮಿ ಏನಾಯಿತು, ನೀವು ಕೂಗ್ತಿದ್ರಿ ಅಂತ ಅನ್ನಿಸ್ತು, ಆದರೆ ನಾವಲ್ಲೇನೋ ಕೆಲಸ ಮಾಡ್ತಿದ್ವಿ, ಅಲ್ಲಿ ಮುಗಿಸಿ ಬರೋಷ್ಟರಲ್ಲಿ ಏನೋ ಆಗಿದೆ ಅಂತ ನಮಗೆ ಅನ್ನಿಸ್ತಾ ಇದೆ, ಯಾಕೆ ಅಳ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆವಾಗ ಇವರೆಲ್ಲ ಹೇಳ್ತಾರೆ. ಅದಕ್ಕೆ ಈ ಇಬ್ಬರು ವ್ಯಕ್ತಿಗಳು ಸಂಪೂರ್ಣವಾಗಿ ತಮ್ಮ ತಂದೆ ಅನ್ನೋ ರೀತಿಯಲ್ಲಿ ಅವರನ್ನು ಸ್ವಚ್ಛಗೊಳಿಸಿ, ಅವರಿಗೆ ಮತ್ತೆ ಸ್ನಾನ ಮಾಡಿಸಿ, ಅವರಿಗೆ ಹೊಸ ವಸ್ತ್ರಗಳನ್ನು ಧಾರಣೆ ಮಾಡಿಸಿ ಮಲಗಿಸ್ತಾರೆ. ಆಮೇಲೆ ಇವರಿಬ್ಬರು ಹೊರಡ್ತಾರೆ. ಬೆಳಗ್ಗೆ ಆಗುತ್ತೆ. ಬೆಳಗ್ಗೆ ಆದಮೇಲೆ ಮೇನ್ ಡಾಕ್ಟ್ರ್ ಯಾರಿರ್ತಾರೆ, ಕನ್ಸಲ್ಟ್ ಮಾಡೋರು, ಅವರು ಬಂದು ಹೇಳ್ತಾರೆ, ಏನಪ್ಪ ಚೆನ್ನಾಗಿದ್ದೀರಾ, ಆರಾಮ, ಇವತ್ತು ನೆನೆಗಿಂತ ಪರವಾಗಿಲ್ವಾ ಅಂತ.
ಅದಕ್ಕೆ ಈ ವ್ಯಕ್ತಿ ಹೇಳ್ತಾರೆ, ಹೌದು ಸ್ವಲ್ಪ ಪರವಾಗಿಲ್ಲ, ನಿನ್ನೆಗಿಂತ ಇವತ್ತು ನಾನು ಚೆನ್ನಾಗಿದ್ದೀನಿ ಅಂತ ನನಗೆ ಅನ್ನಿಸ್ತಾ ಇದೆ. ಜೊತೆಗೆ ನಿನ್ನೆ ರಾತ್ರಿ ನಾನು ತುಂಬ ಕಷ್ಟದ ಸಂಗತಿಯಲ್ಲಿದ್ದಾಗ ಯಾರೋ ಇಬ್ಬರು ಪಾಪ ನರ್ಸ್ಗಳು ಬಂದು, ಮೇಲ್ ನರ್ಸ್ಗಳು ಬಂದು ನನಗೆ ಈ ಥರ ಸ್ವಚ್ಛಗೊಳಿಸಿ ಹೋದರು. ಅವ್ರಿಗೆ ನಾನು ಏನಾದರೂ ಕಾಣಿಕೆ ಕೊಡಬೇಕು ಅಂದ್ಕೊಂಡಿದ್ದೀನಿ. ಮನೆಯವರು ಇಲ್ಲದಿದ್ದಾಗ ಅವರು ಬಂದು ನಾನು ಸೇವೆ ಮಾಡಿ ಹೋಗಿದ್ದಾರೆ. ಪಾಪ ತುಂಬ ಬೇಜಾರಾಗಿರಬಹುದು ಅದನ್ನೆಲ್ಲ ಶೌಚವನ್ನೆಲ್ಲ ಸ್ವಚ್ಛ ಮಾಡೋದಕ್ಕೆ. ಆದರೂ ಪಾಪ ಏನೂ ಬೇಜಾರಿಲ್ಲದೆ ಮಾಡಿ ಹೋಗಿದ್ದಾರೆ, ನಾನೇನಾದರೂ ಕಾಣಿಕೆ ಕೊಡ್ತೀನಿ ಅಂತ. ಆವಾಗ ವೈದ್ಯರು ಹೇಳ್ತಾರೆ, ಸ್ವಾಮಿ ಏನು ಮಾತಾಡ್ತಾ ಇದ್ದೀರಾ ನೀವು? ನಮ್ಮ ಇಡೀ ಆಸ್ಪತ್ರೆಯಲ್ಲಿ ಮೇಲ್ ನರ್ಸ್ಗಳೇ ಇಲ್ಲ, ಎಲ್ಲರೂ ಫೀಮೇಲ್ ನರ್ಸ್ಗಳೇ ಇರೋದು. ಯಾವ ಮೇಲ್ ನರ್ಸ್ಗಳು ಬಂದಿರೋ ಅಂತ ಹೇಳ್ತಾ ಇದ್ದೀರಾ ನೀವು? ಆ ಕ್ಷಣ ಇವರಿಗೆ ಗೊತ್ತಾಗತ್ತೆ, ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾರೆ. ಸ್ವಾಮಿ, ನಿನ್ನನ್ನು ನಾನು ವ್ಯರ್ಥವಾಗಿ ಬೈಯೋದಕ್ಕೆ ಶುರು ಮಾಡಿದ್ದೆ. ನನ್ನ ಮನೆಯವರು ಬರ್ತಿಲ್ಲ ಅಂತ ನಾನು ಬೈಕೊಳ್ತಿದ್ದೆ. ರಾಮಕೋಟಿ ಬರೆದ್ರೆ ಏನೂ ಪ್ರಯೋಜನ ಆಗಲಿಲ್ಲ ಅಂತ ಅಂದ್ಕೊಂಡು ಕೊರಗ್ತಾ ಇದ್ದೆ. ಯಾವ ಕೆಲಸವನ್ನು ನನ್ನ ಮನೆಯವರು ಮಾಡೋದಕ್ಕೆ ಮುಜುಗರವನ್ನು ಪಟ್ಕೊಳ್ತಾರೋ ಅಂತಹ ಕೆಲಸವನ್ನು ನೀನು ಬಂದು ಮಾಡಿ ಹೋದ್ಯಲ್ಲ. ಇನ್ಯಾರು? ಆ ಶ್ಯಾಮ ವರ್ಣದವನು ನೀಲಮೇಘ ಶ್ಯಾಮ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ಶ್ರೀರಾಮ. ಘೋರ ವರ್ಣದವನು ಬೇರೆ ಯಾರೂ ಅಲ್ಲ, ಶೇಷನಾಗನ ಅವತಾರವಾದ ಲಕ್ಷ್ಮಣ ಸ್ವಾಮಿ. ಲಕ್ಷ್ಮಣ ಶ್ರೀರಾಮ ನರ್ಸ್ಗಳ ರೂಪದಲ್ಲಿ ಬಂದು ಇವರ ಸೇವೆಯನ್ನು ಮಾಡಿ ಅವರಿಗೆ ಸ್ವಚ್ಛಗೊಳಿಸಿ ಹೋಗಿದ್ದಾರೆ. ಆದರೂ ನನ್ನ ಕೈಲಿ ಗುರುತಿಸೋದಕ್ಕೆ ಸಾಧ್ಯ ಆಗಲಿಲ್ವಲ್ಲ ಅಂತ ಇವರು ಕೊರಗಿ ಜೋರಾಗಿ ಅಳ್ತಾ ಇದ್ದಾರೆ. ಹೀಗೆ ನಾವು ವಿಶ್ವಾಸವನ್ನು ಹೊಂದಿದ್ರೆ, ಭಕ್ತಿಯನ್ನು ಹೊಂದಿದ್ರೆ, ಆತನಿಗೋಸ್ಕರ ಏನಾದರೂ ಮಾಡಿದರೆ ಆತ ಅದನ್ನು ವ್ಯರ್ಥವಾಗಿ ಹೋಗೋದಕ್ಕೆ ಬಿಡುವುದಿಲ್ಲ. ನಾವು ಕೆಲಸ ಮಾಡೋ ಜಾಗದಲ್ಲಿ ನಮ್ಮ ಕೆಲಸಕ್ಕೆ ರೆಕಗ್ನಿಷನ್ ಸಿಗದೆ ಹೋಗಬಹುದು. ನಾವು ಮಾಡೋ ಕೆಲಸವನ್ನು ಯಾರೂ ಗುರುತಿಸದೇ ಹೋಗಬಹುದು, ನಮ್ಮನ್ನು ಯಾರೂ ಹೊಗಳದೇ ಹೋಗಬಹುದು, ಅದಕ್ಕೆ ನಮಗೆ ಫಲ ಸಿಗದೇ ಹೋಗಬಹುದು. ಆದರೆ ರಾಮನಿಗೋಸ್ಕರ ಒಂದು ನಾಮಜಪ ಮಾಡಿ, ರಾಮನಿಗೋಸ್ಕರ ಒಂದು ಹೂವಿಡಿ, ಆತನಿಗೋಸ್ಕರ ಒಂದು ತುಳಸಿ ಪತ್ರವನ್ನು ಅರ್ಪಣೆ ಮಾಡಿ, ಒಂದು ದಿನ ನೀರಿಡಿ, ಒಂದು ದಿನ ಹಣ್ಣನ್ನು ಇಡಿ, ಒಂದು ದಿನ ಪೂಜೆಯನ್ನು ಮಾಡಿ ಆತ ನೆನಪಿಟ್ಕೊಳ್ತಾನೆ. ಆತ ನೆನಪಿಟ್ಕೊಂಡು ಯಾವ ಕ್ಷಣದಲ್ಲಿ ನಿಮಗೆ ಫಲವನ್ನು ಕೊಡಬೇಕು ಖಂಡಿತವಾಗಿ ಕೊಡ್ತಾನೆ. ಲೆಕ್ಕನೇ ಇಡದೇ ಇರೋ ಅಷ್ಟು ಫಲವನ್ನು ಕೊಡ್ತಾನೆ. ಹೀಗೆ ಬಂದು ದರ್ಶನ ಕೊಟ್ಟು ಹೋಗ್ತಾನೆ. ಇದು ರಾಮ ವಿಶ್ವಾಸವನ್ನು, ಭಕ್ತಿಯನ್ನು ಇಟ್ಟುಕೊಂಡವರಿಗೆ ಕೊಡುವಂತಹ ಪ್ರತಿಫಲ. ಹೀಗೆ ಇತ್ತೀಚೆಗೆ ನಡೆದಿರುವಂತಹ ಘಟನೆಗಳಿಂದ ಹಿಂದೆ ನಡೆದಿದ್ದಂತಹ ಎಲ್ಲ ಘಟನೆಗಳನ್ನು ನೋಡ್ತಾ ನಾವು ಸಾಕ್ತಾ ಬಂದಿದ್ದೀವಿ. ಒಬ್ಬೊಬ್ಬರನ್ನೇ ನೋಡ್ತಾ ಹೋದರೆ ಮೊದಲನೇದಾಗಿ ಶುರುವಾಗೋದು ವಾಲ್ಮೀಕಿಗಳ ಪ್ರಶ್ನೆಯಿಂದ. ಅದಕ್ಕೆ ನಾರದ ಮುನಿಗಳು ಉತ್ತರವನ್ನು ಕೊಡ್ತಾರೆ. ರಾಮೋ ವಿಗ್ರಹವಾನ್ ಧರ್ಮ. ರಾಮ ಸಾಕ್ಷಾತ್ ಧರ್ಮ ವಿಗ್ರಹ. ಧರ್ಮ ಅಂದ್ರೇ, ಧರ್ಮ ಒಂದು ಸ್ವರೂಪವನ್ನು ಪಡ್ಕೊಂಡ್ರೆ ಅದೇ ಶ್ರೀರಾಮ. ನೀನು ಕೇಳಿದ ಗುಣಗಳಷ್ಟೇ ಅಲ್ಲ, ಅದಕ್ಕಿಂತ 10 ಪಟ್ಟು ಜಾಸ್ತಿ ಗುಣಗಳಿರೋದು ಇವನಲ್ಲಿ ಅಂತ ಮೊದಲನೇ ಬಾರಿಗೆ 100 ಶ್ಲೋಕಗಳಲ್ಲಿ ಸಂಕ್ಷಿಪ್ತ ರಾಮಾಯಣವನ್ನು ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ ಪ್ರಥಮ ಸರ್ಗದಲ್ಲಿ ನಾರದ ಮುನಿಗಳು ಉಪದೇಶವನ್ನು ಮಾಡ್ತಾರೆ ವಾಲ್ಮೀಕಿ ಮುನಿಗಳಿಗೆ. ಅದು ಅವರಿಗೆ ಪ್ರಶ್ನೆಗೆ ಉತ್ತರ ಸಿಕ್ಕಿ ಆಯಿತು. ತುಳಸಿದಾಸರಿಗೆ ಇನ್ನೂ ವಿಶಿಷ್ಟವಾಗಿ ದರ್ಶನವನ್ನು ಕೊಡ್ತಾರೆ. ಒಂದು ಬಾರಿ ಏನಾಗತ್ತೆ ಅಂದರೆ, ಹನುಮಂತ ಬಂದ ಅಂತ ಹೇಳಿದ್ವಲ್ಲ, ಆವಾಗಲೇ ನಿಮ್ಮಲ್ಲಿ ಎಷ್ಟು ಜನ ಇದ್ರೋ ಗೊತ್ತಿಲ್ಲ, ಸುರೇಂದ್ರಾಚಾರ್ಯ ಒಂದು ಹಾಡನ್ನು ಹಾಡ್ತಿದ್ರು. ನಿನ್ನನ್ನು ನಾನು ಬಿಡೋದಿಲ್ಲ ಅಂತ ಅವರು ಹನುಮಂತನಿಗೆ ಹೇಳ್ತಿದ್ರು. ನೀನು ಜೋರಾಗಿ ಗರ್ಜನೆ ಮಾಡಿಬಿಟ್ಟ ತಕ್ಷಣ, ನೀನು ದೊಡ್ಡ ಕಾಯವನ್ನು ತೋರಿಸ್ಬಿಟ್ಟ ತಕ್ಷಣ, ಕಾಲನ್ನು ಇಲ್ಲಿಂದ ಎತ್ತಿ ಅಲ್ಲಿಗೆ ಹಾಕ್ಬಿಟ್ಟ ತಕ್ಷಣ, ಬಾಲವನ್ನು ತೋರಿಸ್ಬಿಟ್ಟ ತಕ್ಷಣ ನಾನೇನು ನಿನ್ನ ಬಿಡೋದಿಲ್ಲ. ಎಲ್ಲಿವರೆಗೂ ದೇವರ ಬಗ್ಗೆ ಸುಜ್ಞಾನವನ್ನು, ಭಕ್ತಿಯನ್ನು, ಶ್ರದ್ಧೆಯನ್ನು ನಂಗೆ ಕೊಡೋದಿಲ್ವೋ ಅಲ್ಲಿವರೆಗೂ ನಾನು ನಿನ್ನ ಬಿಡೋದಿಲ್ಲ. ಹಾಗೆ ಬಿಡದೆ ಹಿಡಿದಿದ್ದವರು ಈ ತುಳಸಿದಾಸರು. ಹಾಗೆ ಹಿಡಿದಿದ್ದಕ್ಕೆ ಇವರು ಕೂಡ ಹೇಳ್ತಾರೆ, ನೀನು ಒಂದು ಕೆಲಸ ಮಾಡು, ನೀನು ನದಿ ತೀರದಲ್ಲಿ ಕೂತ್ಕೊಂಡು ಎಲ್ಲ ಭಕ್ತರಿಗೂ ಚಂದನದ ಲೇಪನವನ್ನು ಮಾಡ್ತಾ ಇರು. ನಾನು ಒಂದು ಗಿಳಿಯ ರೂಪದಲ್ಲಿ ಬಂದು ನಿನ್ನ ಪಕ್ಕದಲ್ಲಿ ಒಂದು ಮರದ ಕೊಂಬೆಯ ಮೇಲೆ ಕೂತಿರ್ತೀನಿ. ನೀನು ರಾಮನಾಮದ ಜಪವನ್ನು ಮಾಡ್ತಾ ಚಂದನವನ್ನು ಎಲ್ರಿಗೂ ಅರ್ಪಣೆ ಮಾಡ್ತಾ ಇರು. ಯಾವ ಸಮಯ ರಾಮ ಲಕ್ಷ್ಮಣ ಬರ್ತಾರೋ ಆವಾಗ ನಾನು ಸದ್ದನ್ನು ಮಾಡಿ ಹೇಳ್ತೀನಿ ಅಂತ. ಆಯಿತು ಅಂತ ಇವರು ಒಪ್ಕೊಳ್ತಾರೆ. ಬಂದು ಗಂಗಾ ಕಿನಾರದಲ್ಲಿ ಕೂತ್ಕೊಳ್ತಾರೆ. ಒಬ್ಬರೇ ಭಕ್ತರಿಗೆ ಅವರು ತಿಲಕವನ್ನು ಇಡ್ತಾ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್,
ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್ 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 ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಎಲ್ರಿಗೂ ಅರ್ಪಣೆ ಮಾಡ್ತಾ ಹೋಗಿದ್ದಾರೆ. ಅರ್ಪಣೆ ಮಾಡ್ತಾ ಇದ್ದಾರೆ, ರಾಮ್ 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 ಅಂತ ಜಪ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಆ ಗಿಳಿ ರಾಮ 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 ಅಂತ ಅದು ಕೂಗಿರೋದು ಇವ್ರಿಗೆ ಗೊತ್ತೇ ಆಗಿಲ್ಲ. ರಾಮ ಲಕ್ಷ್ಮಣ ಹಾಗೆ ಬಂದು ಸಾಮಾನ್ಯ ಮನುಷ್ಯರಂತೆ ತಿಲಕವನ್ನು ಇಡಿಸ್ಕೊಂಡು ಹೊರಟು ಹೋಗಿದ್ದಾರೆ. ಇವರು ಮಾತ್ರ ರಾಮನಾಮದಲ್ಲಿ ಮುಳುಗೇ ಹೋಗಿದ್ದಾರೆ. ಗಿಳಿ ಕೂಗಿದ್ರೂ ಗೊತ್ತಾಗಿಲ್ಲ, ಜನ ಕಿರಿಚಿದ್ರೂ ಗೊತ್ತಾಗಿಲ್ಲ. ರಾಮನಾಮದ ಮಹಿಮೆ ಅದು. ನೀವು ಒಂದು ಬಾರಿ ಭಕ್ತಿಯಲ್ಲಿ ತೊಡಕೊಂಡ್ಬಿಟ್ರೆ ಲೋಕದ ಗೊತ್ತಾಗೋದೇ ಇಲ್ಲ ನಿಮಗೆ. ಭಕ್ತ ಕುಂಬಾರನ ಕಥೆಯನ್ನು ನಾವು ಕೇಳಿದ್ದೀವಿ. ರಾಜ್ಕುಮಾರ್ ಅವರು ನಟಿಸಿರೋದನ್ನು ಕೂಡ ನಾವು ನೋಡಿದ್ದೀವಿ. ಹೇಗೆ ಅವರು ಕೀರ್ತನೆಯನ್ನು ಮಾಡ್ತಾ ಅಭಂಗಗಳನ್ನು ಹಾಡ್ತಾ ಮಗು ಪಾದದ ಕೆಳಗಡೆ ಬಂದರೂ ಗೊತ್ತಾಗೋದಿಲ್ಲ ಅವರಿಗೆ, ತುಳಿದು ಮಗು ಸತ್ತು ಹೋದರೂ ಗೊತ್ತಾಗೋದಿಲ್ಲ. ಯಾಕೆ ಅಂದರೆ ಈ ಥರ ಭಕ್ತಿಯಲ್ಲಿ ಯೋಗ ಸಮಾಧಿಯನ್ನು ಪಡ್ಕೊಂಡು ಬಿಡ್ತಾರೆ ಭಕ್ತರು. ಹಾಗೆ ಅವರು ಭಗವಂತನ ಕೀರ್ತನೆಯನ್ನು ಮಾಡ್ತಿದ್ರೆ ಹೊರಗಡೆ ಏನು ನಡೀತಾ ಇದೆ, ಯಾರು ಏನು ಗಲಾಟೆ ಮಾಡ್ತಾ ಇದ್ದಾರೆ ಗೊತ್ತಾಗೋದೇ ಇಲ್ಲ. ನಾವೆಲ್ಲರೂ ಇದನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಅಷ್ಟರ ಮಟ್ಟಿಗೆ ನಮಗೆ ಇವಾಗ ಅಲ್ಲಾಡ್ತಿರೋಂತಹ ಒಂದು ಕುರಿಯ ತಲೆಯ ಮೇಲೆ ಒಂದು ಅಕ್ಕಿಯ ಕಾಳನ್ನು ಇಟ್ಟರೆ ಅದು ಎಷ್ಟು ಹೊತ್ತು ನಿಲ್ಲತ್ತೋ ಅಷ್ಟೊತ್ತು ಮಾತ್ರ ನಮ್ಮ ಮನಸ್ಸು ಭಗವಂತನಲ್ಲಿ ನಿಲ್ಲೋದು. ಅದು ಹಿಂಗೆ ತಲೆ ಅಲ್ಲಾಡಿಸ್ತಿದ್ರೆ ಒಂದು ಕ್ಷಣವೂ ಇರೋದಿಲ್ಲ, ಬಿದ್ದು ಹೋಗುತ್ತೆ. ಹಾಗಿರುವಾಗ ನಮ್ಮ ಮನಸ್ಸು ಕೂಡ ಚಂಚಲವಾಗಿ ಇಲ್ಲಿಂದ ಅಲ್ಲಿ, ಅಲ್ಲಿಂದ ಚಂದ್ರಲೋಕಕ್ಕೆ, ಇಂದ್ರಲೋಕಕ್ಕೆ, ಸತ್ಯಲೋಕಕ್ಕೆ ಎಲ್ಲ ಕಡೆ ಹಾರ್ಕೊಂಡು ಬಂದುಬಿಡುತ್ತೆ. ದೇವರಲ್ಲಿ ಮಾತ್ರ ನಿಲ್ಲಿಸೋದಿಲ್ಲ. ಹಾಗಂತ ನಾವು ಸುಮ್ಮನಾಗಬಾರ್ದು. ಭಗವಂತನ ಸಂಕೀರ್ತನೆಯನ್ನು ಪದೇ 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 ಮಾಡ್ತಿದ್ರೆ ಮನಸ್ಸು ಕೂಡ ಬರುತ್ತೆ. ಹಾಗಾಗಿ ಇವರು ಈ ಥರ ಮಾಡ್ತಿದ್ದಾಗ ದೇವರು ಹೊರಟು ಹೋಗಿರ್ತಾನೆ. ಆಮೇಲೆ ಹನುಮಂತನ ದಯೆಯಿಂದ, ಸದ್ಗುರುಗಳ ಮಾರ್ಗದರ್ಶನದಿಂದ, ಭಗವಂತನ ಅನುಕಂಪದಿಂದ ಆತ ಇವರಿಗೆ ದರ್ಶನವನ್ನು ನಾವೆಲ್ಲರೂ ಹೇಗೆ ಪಡ್ಕೊಂಡ್ವೋ ಅದೇ ಥರ ತುಳಸಿದಾಸರಿಗೆ ದರ್ಶನವನ್ನು ಕೊಡ್ತಾನೆ. ಭದ್ರಾಚಲ ರಾಮದಾಸರಿಗೂ ಅದೇ ರೀತಿ ದರ್ಶನವನ್ನು ಕೊಡ್ತಾನೆ. ರಾಘವೇಂದ್ರ ಸ್ವಾಮಿಗಳಿಗೂ ಅದೇ ರೀತಿ ಧ್ಯಾನದಲ್ಲಿ ದರ್ಶನವನ್ನು ಕೊಡ್ತಾನೆ. ಆಮೇಲೆ ಮೂಲರಾಮನಿಗೆ ಅಭಿಷೇಕ ಮಾಡಿದರೆ ಹಿಂದೆಯೇ ಸಾಕ್ಷಾತ್ ರಾಮ ನಿಂತಿರೋನಂತೆ ಅವರ ಅಭಿಷೇಕದಲ್ಲಿ. ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಅದು. ಹಾಗೆ ನಿಂತಿರ್ತಿದ್ದ. ಅಹಲ್ಯೆಗೋಸ್ಕರ ರಾಮ ಹೋದ. ತುಂಬ ಅದ್ಭುತ ಪ್ರಸಂಗ ಇದು. ಬೇರೆ ಕಡೆ ಎಲ್ಲ ಹೇಳೋದು ಹೇಗೆ ಅಂದರೆ, ರಾಮ ಹೋದ, ಆತ ಕಲ್ಲು ಅಂತ ಅಂದ್ಕೊಂಡು ಅದನ್ನು ತುಳಿದ್ಬಿಟ್ಟ. ಆತನ ಪಾದ ಸ್ಪರ್ಶ ಆಗಿದ್ದಕ್ಕೆ ಆಕೆ ಮತ್ತೆ ಶಿಲೆಯಿಂದ ಬಾಲಿಕೆಯಾದ್ಲು ಅನ್ನೋದು ಅಹಲ್ಯೆಯ ಕತೆ. ಆದರೆ ವಾಲ್ಮೀಕಿ ರಾಮಾಯಣ ಹೇಳೋದು ಮೊದಲೇ ಆಕೆ ಕಲ್ಲಾಗಿರಲಿಲ್ಲ. ಇನ್ನೊಂದು, ವಿಶ್ವಾಮಿತ್ರ ಮುನಿಗಳು ಇವರನ್ನು ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ಒಂದು ಕುಟೀರವನ್ನು ನೋಡಿ ಕೇಳ್ತಾನೆ ರಾಮ, ಯಾರ್ದಿದು ಆಶ್ರಮ? ವಿಶ್ವಾಮಿತ್ರ ಮುನಿಗಳು ಅದಕ್ಕಿಂತ ಮುಂಚೆ ತುಂಬ ಕಥೆಗಳನ್ನ ಹೇಳಿರ್ತಾರೆ. ಸ್ಕಂದನ ಅವತಾರ ಹೇಗಾಯಿತು, ಸುಬ್ರಹ್ಮಣ್ಯನ ಅವತಾರ ಹೇಗಾಯಿತು, ಗಂಗಾವತರಣ ಹೇಗಾಯಿತು, ಇಲ್ಲೆಲ್ಲ ಪ್ರದೇಶಗಳು ಹೇಗಿತ್ತು, ತಾಟಕಿ ಅನ್ನೋ ರಾಕ್ಷಸಿಗೆ ಉಪದ್ರವ ಹೇಗೆ ಕೊಡೋಕ್ಕೆ ಶುರು ಮಾಡಿದ್ಲು, ಎಲ್ಲ ಕಥೆಗಳನ್ನು ಹೇಳ್ಕೊಂಡು ಬಂದಿರ್ತಾರೆ. ಅದೇ ಥರ ಈ ಕಥೆನೂ ಕೇಳೋಣ ಅಂತ ಗೌತಮ ಮುನಿಗಳ ಆಶ್ರಮವನ್ನು ತೋರಿಸಿ ಯಾರ್ದು ಅಂತ ಕೇಳಿದಾಗ ಅವರೆಲ್ಲ ಕಥೆಗಳನ್ನು ಹೇಳ್ತಾರೆ. ಆವಾಗ ವಿಶ್ವಾಮಿತ್ರ ಮುನಿಗಳು ಹೇಳ್ತಾರೆ, ಆಕೆ ತುಂಬ ದೊಡ್ಡ ತಪಸ್ವಿನಿ, ತುಂಬ ದೊಡ್ಡ ಯಶಸ್ವಿನಿ, ಆಕೆಯ ಬಳಿ ಹೋಗಿ ಆಕೆಯ ಆಶೀರ್ವಾದವನ್ನು ತಗೋ. ಇದನ್ನು ವಿಶ್ವಾಮಿತ್ರ ಮುನಿಗಳು ಹೇಳ್ತಾರೆ. ಅಂತಹ ಗುರುಗಳ, ಅಂತಹ ತಂದೆ ತಾಯಿಯರ ಇವತ್ತಿನ ಜಗತ್ತಲ್ಲಿ ನಮಗೆ ರಿಕ್ವೈರ್ಮೆಂಟ್ ಇರೋದು. ಯಾರಾದರೂ ಸಂತರು ಮನೆಗೆ ಬರ್ತಾರೆ ಅಂದರೆ ಎರಡೂ ಕೈಗಳಿಂದ ಅವರ ಸೇವೆ ಮಾಡೋದಕ್ಕೆ ನಾವು ಕಾತರವಾಗಿ ಕಾಯ್ತಾ ಇರಬೇಕು. ಯಾವ ಭಕ್ತರ ಕಂಡರೂ ಅವರಿಗೆ ಏನು ಸೇವೆ ಮಾಡ್ಬೋದೋ ಆ ಸೇವೆ ಮಾಡೋಣ ಅಂತ ನಾವೆಲ್ಲರೂ ಕಾಯ್ತಿರಬೇಕು. ಹಾಗೆ ಗುರುಗಳು ಕೂಡ ನಮಗೆ ಹೇಳ್ಕೊಡ್ತಾರೆ. ವಿಶ್ವಾಮಿತ್ರ ಮುನಿಗಳು ಹೇಳ್ಕೊಟ್ಟಿದ್ರು. ಶ್ರೀರಾಮ ಲಕ್ಷ್ಮಣ ಇಬ್ಬರು ಕುಟೀರಕ್ಕೆ ಹೋಗ್ತಾರೆ. ತುಂಬ ಪ್ರಜ್ವಲಿತಳಾಗಿ ತಪಸ್ಸಿನಲ್ಲಿ ಎಲ್ಲ ಪಾಪಗಳಿಂದ ನಿರ್ಲೇಪಿತಳಾಗಿ ಅಹಲ್ಯೆ ತಪಸ್ಸಲ್ಲಿ ಕೂತಿದ್ದಾಗ ಶ್ರೀರಾಮ ಖುದ್ದಾಗಿ ತಾನೇ ಅಹಲ್ಯೆಯ ಪಾದಗಳನ್ನು ಮುಟ್ಟಿ ನಮಸ್ಕಾರವನ್ನು ಮಾಡಿ ಅಹಲ್ಯೆಯ ಶಾಪದ ವಿಮೋಚನೆಯನ್ನು ಮಾಡ್ತಾನೆ. ಅಹಲ್ಯ ಶಾಪ ವಿಮೋಚನೆ ಈ ಥರ ಆಗಿತ್ತು. ಆಮೇಲೆ ಆಕೆ ಈತನ ನಿಜರೂಪದ ದರ್ಶನವನ್ನು, ಚತುರ್ಭುಜಧಾರಿಯಾಗಿ ಭಗವಂತನ ದರ್ಶನವನ್ನು ಪಡ್ಕೊಳ್ತಾಳೆ. ಅದಾದಮೇಲೆ ಶಬರಿ, ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಶಬರಿಯ ಬಳಿಗೆ ಹೋಗಿ ಹಣ್ಣುಗಳನ್ನು ತಿಂತಾನೆ. ಗುಹನ ದೋಣಿಯಲ್ಲಿ, ಗುಹನ ಜೊತೆ ಒಂದು ಅದ್ಭುತವಾದ ಪ್ರಸಂಗ ಇದೆ. ಲೋಕಲ್ ಟ್ರೆಡಿಷನ್ಸಲ್ಲಿ ಈ ಕಥೆಯನ್ನು ಹೇಳ್ತಾರೆ. ಗುಹ ಒಂದು ಬಾರಿ ಹೇಳ್ತಾನಂತೆ, ರಾಮ ಹೋದ್ಮೇಲೆ ರಾಮ ಕೇಳ್ತಾನೆ, ನನ್ನನ್ನು ಗಂಗಾ ತೀರದಿಂದ ಆ ಕಡೆಗೆ ನೀನು ತಲುಪಿಸಬಹುದಾ, ನಾನು ವನವಾಸದಲ್ಲಿ ಹೋಗಬೇಕು ಅಂತ. ಅದಕ್ಕೆ ಗುಹ ಹೇಳ್ತಾನಂತೆ, ಸೀತಾ ಲಕ್ಷ್ಮಣ ಓಕೆ, ಬಟ್ ನೀವೊಂದು ಸ್ವಲ್ಪ ಡೌಟು ರಾಮ. ಯಾಕೆ ಅಂತ ರಾಮ ಕೇಳಿದಕ್ಕೆ, ಅಯ್ಯೋ ಏನಪ್ಪ ಮಾಡಿದೆ ನಾನು ಅಂತ ರಾಮ ಕೇಳ್ತಾನೆ. ಅದಕ್ಕೆ ಗುಹ ಹೇಳ್ತಾರೆ, ಅದು ನಾವೊಂದು ಸ್ವಲ್ಪ ಮುಂಚೆಯಿಂದ ಕೇಳಿ ಬಂದಿದ್ದೀವಿ,
ನಿಮ್ಮ ಪಾದ ಧೂಳಿ ಎಲ್ಲಿಗೆ ಸ್ಪರ್ಶವಾಗುತ್ತೋ ಅಲ್ಲಿ ಕಲ್ಲೆಲ್ಲ ಜೀವಂತವಾಗಿಬಿಡುತ್ತಂತೆ, ನಿರ್ಜೀವವೆಲ್ಲ ಜೀವವನ್ನು ಪಡ್ಕೊಂಡು ಬಿಡುತ್ತಂತೆ. ನನಗಿರೋದು ಒಂದೇ ದೋಣಿ, ನೀವು ಅದರಲ್ಲಿ ಪಾದ ಇಟ್ಬಿಟ್ಟು ಅದು ಒಂದು ಮಹಿಳೆ ಆಗಿ ಟರ್ನ್ ಆಗಿಬಿಟ್ರೆ ನಾನೇನು ಮಾಡಲಿ? ಆಮೇಲೆ ಆ ಮಹಿಳೆ ಆಗಿಬಿಟ್ಟು ಎದ್ದು ಹೊಟ್ಟೋದ್ರೆ ಅವಳು ನನ್ನ ಜೀವನ ಹೆಂಗೆ ನಡೆಸಲಿ? ಎಷ್ಟು ಮುಗ್ಧವಾಗಿದೆ ನೋಡಿ ಇದು. ಆತ ಭಕ್ತಿಯಲ್ಲೇ ಕೇಳ್ತಿರೋದು, ಆದರೂ ಈ ಮುಗ್ಧ ರೀತಿಯಿಂದ ಆತನಿಗೆ ಪ್ರಶ್ನೆಯನ್ನು ಮಾಡ್ತಿದ್ದಾನೆ. ಯಾಕೆ ಆತ ಪ್ರಶ್ನೆಯನ್ನು ಮಾಡ್ತಾನೆ ಅಂದರೆ ರಾಮ ಹೇಳ್ತಾನೆ, ನನಗೆ ಗೊತ್ತಾಯಿತು ನೀನು ಯಾಕೆ ಈ ಥರ ಪ್ರಶ್ನೆ ಮಾಡ್ತಿರೋದು ಅಂತ. ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ, ಒಂದು ಪಾತ್ರೆಯನ್ನು ತೊಗೊಂಡು ಬಾ. ಆ ಪಾತ್ರೆಯನ್ನು ತೊಗೊಂಡು ಬಂದು ಒಂದು ಹರಿವಾಣ, ಆ ಹರಿವಾಣದಲ್ಲಿ ನನ್ನ ಪಾದಗಳನ್ನು ತೊಳಿ. ಆ ಹರಿವಾಣವೇನಾದರೂ ಮಹಿಳೆಯಾದರೆ ನಾನು ಹೀಗೆ ಮರಳು ಹೊರಟೋಗ್ತೀನಿ ಅಥವಾ ಈಜುಕೊಂಡು ಗಂಗಾವನ್ನು ಪಾರು ಮಾಡ್ತೀನಿ. ಅದು ಮಹಿಳೆ ಆಗಿಲ್ಲ ಅಂದರೆ ನನ್ನನ್ನು ನಿನ್ನ ದೋಣಿಯಲ್ಲಿ ಕೂಡಿಸ್ಕೊ ಅಂತ. ಹಾಗೆ ಗುಹ ಮೊಟ್ಟ ಮೊದಲನೇ ಬಾರಿಗೆ ಶ್ರೀರಾಮನ ಪಾದಗಳನ್ನು ತೊಳೆದು ಹರಿವಾಣ ಆಗದೇ ಇರೋದನ್ನು, ಮಹಿಳೆ ಆಗದೇ ಇರೋದನ್ನು ನೋಡಿ ದೋಣಿಯೆಲ್ಲ ಕೂಡಿಸ್ಕೊಂಡು ಕರ್ಕೊಂಡು ಹೋಗಿ ಗಂಗೆಯನ್ನು ಪಾರು ಮಾಡಿ ಆ ಕಡೆಗೆ ಬಿಡ್ತಾನೆ ಗುಹ. ಹೀಗೆ ಗುಹನಿಗೆ ದರ್ಶನ ಕೊಟ್ಟಿದ್ದು ಶ್ರೀರಾಮ. ಆಮೇಲೆ ವಿಭೀಷಣ ಶರಣಾಗತಿಯ ಬಗ್ಗೆ ನಿನ್ನೆ ನಾವು ಮಾತಾಡಿದ್ದೀವಿ. ಆತ ಶತ್ರುಪಕ್ಷದವನಾಗಿದ್ದರೂ ಕೂಡ ಶರಣಾಗತನಾಗಿದ್ದಾನೆ ಅನ್ನೋ ಕಾರಣಕ್ಕೆ ಆತನನ್ನು ಕರ್ಕೊಂಡಿದ್ದಾರೆ. ನಿನ್ನೆ ನಾನು ಇದನ್ನು ಹೇಳೋದನ್ನು ಮರೆತಿದ್ದೆ. ಭಗವಂತ ಯಾವಾಗಲೂ ಕೂಡ ಇದನ್ನು ಸಿದ್ಧಪಡಿಸಿ ತೋರಿಸ್ತಾ ಬಂದಿದ್ದಾನೆ. ಯಾವಾಗೆಲ್ಲ ಶರಣಾಗಿರ್ತಾರೋ ಆವಾಗೆಲ್ಲ ನಾನು ಅವರನ್ನು ಒಪ್ಕೊಳ್ತೀನಿ ಅಂತ ಭಗವಂತ ಇದನ್ನು ಹೇಳ್ತಾ ಅದನ್ನು ಸಿದ್ಧಪಡಿಸ್ತಾ ಕೂಡ ಬಂದಿದ್ದಾನೆ. ಇದರ ನಂತರ ರಾವಣನ ಸಂಹಾರ ಆಗುತ್ತೆ. ರಾವಣ ಬೇರೆ ಯಾರೂ ಅಲ್ಲ, ಜಯ ಮತ್ತು ವಿಜಯರ ಅವತಾರವೇ. ಅವರೇ ಜನ್ಮ ತಾಳಿದ್ದು ರಾವಣ, ಕುಂಭಕರ್ಣ, ಅದಕ್ಕಿಂತ ಮುಂಚೆ ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು, ಮತ್ತು ಅದಾದ ನಂತರ ಶಿಶುಪಾಲ ದಂತವಕ್ತ್ರರಾಗಿ ಅವರೇ ಅವತಾರ ಮಾಡಿದ್ದು ಜಯ ವಿಜಯ. ಅವರ ಕಥೆಯೂ ನೋಡಿ, ಅವರಿಗೆ 2 ಆಪ್ಷನ್ ಇತ್ತು. ಒಂದು 7 ಜನ್ಮಗಳ ಕಾಲ ಭಗವಂತನ ಮಿತ್ರರಾಗಿ ಜನ್ಮ ತಾಳೋದು, ಇಲ್ಲವಾ 3 ಜನ್ಮಗಳ ಕಾಲ ಭಗವಂತನ ಶತ್ರುಗಳಾಗಿ ಜನ್ಮ ತಾಳೋದು. ಅವರೇನು ಹೇಳ್ತಾರೆ ಗೊತ್ತಾ? ಭಗವಂತನ ಮಿತ್ರರಾಗಿದ್ದರೆ ನಾವೇ ಅವನ ಹತ್ರ ಹೋಗಬೇಕು, ಅವನ ಶತ್ರುಗಳಾಗಿದ್ದರೆ ನಮ್ಮನ್ನು ಸಾಯಿಸೋಕೆ ಅವನೇ ನಮ್ಮ ಹತ್ರ ಬರ್ತಾನೆ. ಅವನ ಕೈಯಿಂದ ಸಾಯೋದು ಅಂದರೆ ಅದೇನು ಸಾಮಾನ್ಯದ ವಿಷಯನ? ಹಾಗಾಗಿ ಅವನ ಶತ್ರುಗಳಾಗಿರೋದಕ್ಕೆ ನಾವು ಬಯಸ್ತೀವಿ. 3 ಜನ್ಮದಲ್ಲಿ ಹೋಗಿ ಪಟ್ಟಂತ ವಾಪಸ್ ಬಂದುಬಿಡ್ಬಹುದಲ್ಲ. ಭಗವಂತ ನೋಡಿ ಹೆಂಗೆ ಮಾಡ್ತಾನೆ, ತನ್ನ ಭಕ್ತರು ರಾಕ್ಷಸರಾಗಿ ಜನ್ಮ ತಾಳಿದ್ದಾರೆ ಅಂತ ಬಿಟ್ಬಿಡಲಿಲ್ಲ. ಆತನೇ ತನ್ನ ಕಾರನ್ನು ಡ್ರೈವ್ ಮಾಡಿಕೊಂಡು ಹೋಗಿ ಪ್ರತಿ ಜನ್ಮದಲ್ಲೂ ಆತನೇ ತನ್ನ ಕೈಯಾರೆ ಅವರಿಗೆ ಸದ್ಗತಿಯನ್ನು ಕೊಟ್ಟು ಮತ್ತೆ 3 ಜನ್ಮಗಳಾದ ಮೇಲೆ ವಾಪಸ್ ಅದೇ ಕಾರಲ್ಲಿ ವೈಕುಂಠಕ್ಕೆ ಕರ್ಕೊಂಡು ಬಂದು 7ನೇ ದ್ವಾರದಲ್ಲಿ ಅವರಿಬ್ಬರನ್ನು ಬಿಟ್ಟಿದ್ದಾನೆ. ಅಷ್ಟು ಅದ್ಭುತವಾಗಿ ಭಗವಂತ ತನ್ನ ಭಕ್ತರನ್ನು ಶತ್ರುಗಳ ರೂಪದಲ್ಲಿದ್ದರೂ ಪಾಲನೆಯನ್ನು ಮಾಡ್ತಾನೆ. ಅನೇಕ ಭಕ್ತರ ಚರಿತ್ರೆಯನ್ನು ಇವತ್ತು ನಾವು ನೋಡ್ತಾ ಬಂದಿದ್ದೀವಿ. ಇವಾಗ ರಾಮಾಯಣದ ಸಂಪೂರ್ಣ ಕಥೆಯನ್ನು ನಾನು ಹೇಳ್ತೀನಿ ಅಂದರೆ 24,000 ದಿನಗಳು ಬೇಕು. ಒಂದೊಂದು ಶ್ಲೋಕಕ್ಕೂ ಒಂದೊಂದು ದಿನ ನಾನು ಎಕ್ಸ್ಪ್ಲೇನ್ ಮಾಡಿದರೆ. ಆದರೆ ಅದು ಸಾಧ್ಯ ಆಗೋದಿಲ್ಲ ಎಲ್ಲರಿಗೂ ಅಂತ ಇರೋ ಕಾರಣಕ್ಕೆ ಲಕ್ಷ್ಮಣಾಚಾರ್ಯರು, ಅವರು ಸ್ವಾಮಿ ಲಕ್ಷ್ಮಣನ ಹೆಸರನ್ನೇ ಹೊಂದಿರೋರು, ಅವರು ನಮ್ಮೆಲ್ಲರಿಗೂ ಉಪಯುಕ್ತವಾಗಲಿ ಅಂತ ವಾಲ್ಮೀಕಿ ರಾಮಾಯಣವನ್ನು ಆಧಾರವಾಗಿಟ್ಟುಕೊಂಡು 108 ಸಾಲುಗಳಲ್ಲಿ ಪ್ರತಿ ಸಾಲು ರಾಮ 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 ಅಂತ ಅಂತ್ಯಗೊಳ್ಳೋ ಹಾಗೆ ರಾಮಾಯಣದ ಅಷ್ಟೂ ಕಾಂಡಗಳನ್ನು 108 ಸಾಲುಗಳಲ್ಲಿ ಸಂಕ್ಷಿಪ್ತವಾಗಿ ಬರೆದಿದ್ದಾರೆ. ಸಂಪೂರ್ಣವಾಗಿ ವಾಲ್ಮೀಕಿ ರಾಮಾಯಣದ ಮೇಲೆ ಆಧಾರಿತವಾಗಿರೋದಿದು. ಅದರ ಜೊತೆಗೆ 108 ಸಾಲುಗಳಿರೋದ್ರಿಂದ 108 ಬಾರಿ ರಾಮ ಅಂತ ಹೇಳೋದ್ರಿಂದ ಒಂದು ಸಂಪೂರ್ಣ ಮಾಲೆಯನ್ನೇ ನಾವು ಜಪ ಮಾಡಿದಷ್ಟೇ ಪುಣ್ಯ ಇದರಿಂದ ನಮಗೆ ದೊರೆಯುತ್ತೆ. ಇದರ ಹೆಸರು ನಾಮ ರಾಮಾಯಣ ಅಂತ. ಸಾಧ್ಯವಾದರೆ ಇವಾಗಲೇ ತಾವೆಲ್ಲರೂ ತಮ್ಮ ಮೊಬೈಲಲ್ಲಿ ಇದನ್ನು ತೆಕ್ಕೊಂಡು ನನ್ನ ಜೊತೆ ಪಠನವನ್ನು ಮಾಡಿ. ಪ್ರತಿಯೊಂದು ಕಾಂಡ ಮುಗಿದ ಮೇಲೆ ರಾಮ ರಾಮ ಜಯ ರಾಜಾರಾಮ, ರಾಮ ರಾಮ ಜಯ ಸೀತಾರಾಮ ಅನ್ನೋದು ಹಾಗೆ ಕಾಮನ್ ಆಗಿ ಪ್ರತಿಯೊಂದು ಕಾಂಡದ ನಂತರ ಬರುತ್ತೆ. ನಿಮಗೆ ಬೇರೆ ಗೊತ್ತಾಗಿಲ್ಲ ಅಂದರೆ ಇದನ್ನಾದರೂ ಹೇಳ್ಬಹುದು. ಅದರ ಜೊತೆಗೆ ಪ್ರತಿ ಸಾಲು ರಾಮ 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 ಅಂತ ಎಂಡಾಗೋದ್ರಿಂದ ಬರೀ ರಾಮ ರಾಮ ಅಂತ ಹೇಳಿದರೂ ಕೂಡ ಸಾಕು. ರಾಮ 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 ಜಯ ಸೀತಾರಾಮ, ರಾಮ ರಾಮ ಜಯ ರಾಜಾರಾಮ, ರಾಮ ರಾಮ ಜಯ ಸೀತಾರಾಮ. ಇದು ಬಾಲಕಾಂಡ. ಇದರಲ್ಲಿ ಒಂದೊಂದೇ ಸಾಲಿನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಭಗವಂತನ ಕಥೆಯನ್ನು ನಾವು ನೋಡ್ತಾ ಹೋಗೋಣ. ಮುಂದಿನ ಸಾಲುಗಳು ಕೂಡ ತುಂಬ ಸುಲಭವಾಗಿರೋದ್ರಿಂದ ನೀವು ರಾಮಾಯಣದಲ್ಲಿ ಏನು ನಡೀತಿದೆ ಅಂತ ನೀವು ಕಲ್ಪನೆಯನ್ನು ಮಾಡಿಕೊಳ್ಬಹುದು.
ಹಾಗೆ ಕಲ್ಪನೆಯನ್ನು ಮಾಡಿಕೊಂಡ್ರೆ ಸಂಪೂರ್ಣ ರಾಮಾಯಣ ಶುರುವಿನಿಂದ ಅಂತ್ಯದವರೆಗೂ ನಮ್ಮ ಕಣ್ಣು ಮುಂದೆ ಬರುತ್ತೆ. ಇವಾಗ ನಾವೆಲ್ಲರೂ ಹಾಡಿದ್ದು ಬಾಲಕಾಂಡ. ಇದರಲ್ಲಿ ಹೇಳೋ ಹಾಗೆ ಶುರುವಾಗೋದು ಆತ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತ ಹೇಳೋದ್ರಿಂದ, ಕಾಲಾತ್ಮಕ ಪರಮೇಶ್ವರ ರಾಮ. ಆತ ಯಾರು? ಇಲ್ಲಿಗೆ ಸಾಮಾನ್ಯ ಮನುಷ್ಯನ ಥರ ಬಂದಿರಬಹುದು, ಸಾಮಾನ್ಯ ಮನುಷ್ಯನ ಥರ ಜೀವಿಸಿರಬಹುದು, ಆದರೆ ಅವನು ಸಾಮಾನ್ಯನ? ಶುದ್ಧ ಪರಬ್ರಹ್ಮ ಆತ. ಯಾವೆಲ್ಲ ಜೀವಿಗಳು ಇಡೀ ಜೀವನ ತುಂಬ ಕಷ್ಟಪಟ್ಟು ಯಾರನ್ನು ಸೇರಬೇಕು ಅಂದ್ಕೊಂಡಿದ್ದಾರೋ ಆ ಆದಿಮೂಲ ಮತ್ತು ನಮ್ಮೆಲ್ಲರ ಅಂತಿಮ ಗುರಿಯು ಅವನೇ ಆಗಿದ್ದಾನೆ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ. ಆತ ಎಲ್ಲಿರೋದು? ವೈಕುಂಠದಲ್ಲಿ. ಅಲ್ಲಿ ಶೇಷಶಯನನಾಗಿ ಆತ ಮಲಗಿರುವಾಗ ಬ್ರಹ್ಮಾದಿಗಳು ಎಲ್ಲ ದೇವತೆಗಳು ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾರೆ, ರಾಕ್ಷಸರ ಉಪದ್ರವ ತುಂಬ ಹೆಚ್ಚಾಗಿದೆ, ದಯವಿಟ್ಟು ನೀನು ಅವತಾರವನ್ನು ಮಾಡು ಅಂತ. ಆವಾಗ ಆತ ಅದ್ಭುತವಾಗಿ ಸೂರ್ಯವಂಶದಲ್ಲಿ ಅವತಾರ ಮಾಡ್ತಾನೆ. ದಶರಥನ ನಂದನನಾಗಿ ಆತ ಅವತಾರ ಮಾಡ್ತಾನೆ. ಕೌಸಲ್ಯೆಯ ಸುಖವನ್ನು ಆತ ವರ್ಧಿಸ್ತಾನೆ. ಕೌಸಲ್ಯ ಸುಖ ಹಿಂದೆ ಇಷ್ಟು ಸುಖ ಆತಗೆ ಸಿಕ್ಕಿರೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಆನಂದವನ್ನು ಈತ ಕೌಸಲ್ಯೆಯ ಮಗನಾಗಿ ಆತನಿಗೆ ಕೊಡ್ತಾನೆ. ಮುಂದೆ ಘೋರ ತಾಟಕ ಅನ್ನುವಂತಹ ರಾಕ್ಷಸಿಯನ್ನು ವಿಶ್ವಾಮಿತ್ರರ ಮಾರ್ಗದರ್ಶನದಿಂದ ಬಲ ಅತಿಬಲ ವಿದ್ಯೆಗಳನ್ನು ಸ್ವೀಕರಿಸಿ ತಾಟಕಿ ರಾಕ್ಷಸಿಯ ಸಂಹಾರವನ್ನು ಮಾಡ್ತಾರೆ. ಅದರ ಜೊತೆಗೆ ಕೌಶಿಕ ಮುನಿಗಳು, ಅವರೇ ವಿಶ್ವಾಮಿತ್ರ ಮುನಿಗಳು, ಅವರ ಯಜ್ಞದ ರಕ್ಷಣೆಯನ್ನು ಭಗವಂತ ಮಾಡ್ತಾನೆ. ಅದಾದ ನಂತರ ನಾವು ನೋಡಿದ ಹಾಗೆ ಅಹಲ್ಯೆಯ ಉದ್ಧಾರವನ್ನು ಆತ ಮಾಡ್ತಾನೆ. ಅದಾದಮೇಲೆ ಗೌತಮ ಮುನಿಗಳಿಂದ ಪೂಜಿಸಲ್ಪಡ್ತಾನೆ. ಸುರ ಮುನಿಗಳೆಲ್ಲರಿಂದ ಆತ ವಂದಿತನಾಗ್ತಾನೆ. ಎಲ್ಲರೂ ಕೂಡ ಆತನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಇದಾದ ನಂತರ ಆತ ಹೋಗೋದೇ ನಮ್ಮ ಕಥಾನಾಯಕಿಯಾದ ಭಗವತಿ ಜಗನ್ಮಾತೆ ಇರುವಂತಹ ಮಿಥಿಲಾ ಪಟ್ಟಣಕ್ಕೆ. ಮಿಥಿಲಾ ಪಟ್ಟಣಕ್ಕೆ ಹೋಗ್ತಿದ್ದ ಹಾಗೆ ಏನಾಗುತ್ತಂತೆ ಅಂದರೆ, ಎಲ್ಲರೂ ಕೂಡ ಇವಾಗ ಯಾರಾದ್ರು VIP ಬರ್ತಾರೆ ಅಂದರೆ ಮನೆಯಿಂದ ಹೊರಗಡೆ ಹಿಂಗೆ ನೋಡ್ತಾ ನಿಂತಿರ್ತೀವಲ್ಲ, ಹೇಗೆ ಬರ್ತಾರೆ, ಎಷ್ಟು ಕಾರ್ಗಳು ಬರುತ್ತೆ, ಎಷ್ಟು ಬಾಡಿಗಾರ್ಡ್ಗಳು ಇರ್ತಾರೆ, ಅದನ್ನು ನೋಡೋದಕ್ಕೆ ನಿಂತಿರ್ತೀವಿ. ಯಾರೋ ಈ ಭೂಮಿಯ ಮೇಲಿರೋ VIP ಬರ್ತಾರೆ ಅಂದ್ರೇ ಹಾಗೆ. ಇನ್ನು ಅಖಿಲಾಂಡ ಕೋಟಿ ಬ್ರಹ್ಮಾಂಡಗಳಿಗೆ ಏಕೈಕ ನಾಯಕನಾದ ಭಗವಂತ ಬರ್ತಿದ್ದಾನೆ ಅಂದರೆ ಇನ್ನೆಷ್ಟು ಜನ ಸೇರಿರಬೇಕು ನೋಡೋದಕ್ಕೆ. ಹಾಗೆಲ್ಲರೂ ಸೇರಿದ್ದಾಗ ಯಾವ ಕ್ಷಣ ಅವನು ಬರ್ತಾನೋ ಎಲ್ಲರೂ ಮಂತ್ರಮುಗ್ಧರಾಗ್ಬಿಡ್ತಾರಂತೆ. ಎಲ್ಲರಿಗೂ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿ ಆತ ಇದ್ದಾನೆ. ಎಲ್ಲರೂ ಕೂಡ ನಾವು ಆತನ ಜೊತೆ ಹೋಗಬೇಕು, ಆತನಿಗೋಸ್ಕರ ಕುಣಿಬೇಕು, ಆತನ ಪತ್ನಿಗಳಾಗಿ ಆತನಿಗೆ ಸೇವೆಯನ್ನು ಮಾಡಬೇಕು ಅಂತ ಅಂದ್ಕೊಳ್ತಾರೆ. ರಾಮಾವತಾರದಲ್ಲಿ ಸಾಧ್ಯ ಆಗೋದಿಲ್ಲ. ಆದರೆ ಭಕ್ತರ ಇಚ್ಛೆಯನ್ನು, ಭಕ್ತರ ಬಯಕೆಯನ್ನು ಭಗವಂತ ಈಡೇರಿಸದೇ ಇರೋದಿಲ್ಲ. ಶುದ್ಧ ಮನಸ್ಸಿಂದ ಕೇಳಿ ಖಂಡಿತ ಈಡೇರಿಸ್ತೀನಿ ಅಂತ ಕೃಷ್ಣ ಅವತಾರದಲ್ಲಿ ಗಂಡಸರು ಹೆಂಗಸರು ಯಾರೆಲ್ಲ ಈ ಥರ ಆಸೆ ಪಟ್ಟಿದ್ರು, ಮುನಿಗಳು ಆಸೆ ಪಟ್ಟಿದ್ರು, ಅವರೆಲ್ಲ ಗೋಪಿಕಾಸ್ತ್ರೀಯರಾಗಿ ಕೃಷ್ಣನ ಪತ್ನಿಯರಾಗಿ ಕೃಷ್ಣಾವತಾರದಲ್ಲಿ ಬರ್ತಾರೆ. ಮಿಥಿಲಾಪುರ ಜನ ಮೋಹಕ ರಾಮ, ವಿದೇಹ ಮಾನಸ ರಂಜಕ ರಾಮ. ವಿದೇಹ ಅಂತ ಕರೀತಾರೆ ನೋಡಿ. ಮಿಥಿಲಾ ಅನ್ನೋದು ಪಟ್ಟಣ, ಆದರೆ ರಾಜ್ಯದ ಹೆಸರು ವಿದೇಹ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಹೆಸರು. ವಿದೇಹ, ದೇಹ ಇಲ್ಲದವರು. ಏನು ಈ ಥರ ಇಟ್ಟಿದ್ದಾರೆ ಹೆಸರನ್ನು? ಅಥವಾ ದೇಹದಿಂದ ಭಿನ್ನರಾದವರು ಅಂದರೆ ವಿದೇಹ ಅಂತ ನಾವು ಬಳಸ್ತೀವಿ. ಯಾಕೆ ಈ ಥರ ಅಂದರೆ, ನಾವೆಲ್ಲರೂ ಜೀವನವನ್ನು ನಡೆಸುವಾಗ ನಾನು ಈ ದೇಹ, ನಾನು ಈ ದೇಹ, ನಾನು ಈ ದೇಹ ಅನ್ನೋ ಪರಿಕಲ್ಪನೆಯಲ್ಲೇ ಜೀವನ ನಡೆಸ್ತೀವಿ. ಕನ್ನಡಿ ಮುಂದೆ ಹೋಗಿ ನಿಂತ್ಕೊಳ್ತೀವಿ, ಅಯ್ಯೋ ಎಷ್ಟು ಚೆನ್ನಾಗಿದ್ದೀನಿ ನಾನು, ಬ್ರಹ್ಮ ಪುರುಸೊತ್ತಾಗಿದ್ದಾಗ ನನ್ನ ಸೃಷ್ಟಿ ಮಾಡಿರಬೇಕು, ಅಷ್ಟು ಚೆನ್ನಾಗಿದ್ದೀನಿ ನಾನು ಅಂತ ನಮ್ಮ ಶರೀರವನ್ನು ನೋಡಿ ಅಂದ್ಕೊಳ್ತಾ ಇರ್ತೀವಿ. ಆದರೆ ನಮಗೆ ಗೊತ್ತಿರಬೇಕಾಗಿರೋದು ಏನಂದರೆ, ನಾವು ಮುಂಚೆ ಇಷ್ಟಿದ್ದಿದ್ದು, ಇವಾಗ ಇಷ್ಟ ಆಗಿದ್ದೀವಿ, ಆಮೇಲೆ ಮತ್ತೆ ಅಷ್ಟೇ ಆಗಿ ಬೆಂಕಿಯಲ್ಲಿ ಭಸ್ಮವಾಗಿ ಪಂಚಭೂತಗಳಲ್ಲಿ ಲೀನವಾಗಿ ಹೋಗುತ್ತೆ ಈ ಶರೀರ. ನಶ್ವರವಾದ ಶರೀರ ಇದು. ಬಟ್ಟೆ ಇದ್ದ ಹಾಗೆ, ಒಂದೊಂದು ದಿನಕ್ಕೆ ಒಂದೊಂದು ಬಟ್ಟೆ ಬದಲಾಯಿಸೋ ಹಾಗೆ ಒಂದೊಂದು ಜನ್ಮಕ್ಕೆ ನಾನು ಆತ್ಮ, ಜೀವಾತ್ಮ, ಭಗವಂತನ ಪ್ರತಿಬಿಂಬ, ವಿವಿಧ ದೇಹಗಳನ್ನು ಧಾರಣೆ ಮಾಡ್ತೀನಿ. ಮುಂಚೆ ಯಾವುದೋ ಕ್ರಿಮಿಕೀಟ ಆಗಿದ್ದೆ, ಇವಾಗ ಈ ದೇಹವನ್ನು ಪಡ್ಕೊಂಡಿದ್ದೀನಿ. ದಾಸರು ಏನು ಹೇಳ್ತಾರೆ? ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ, ತಾನಲ್ಲ ತನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಹುದಲ್ಲ, ದಾಸನಾಗು ವಿಶೇಷನಾಗು, ದಾಸನಾಗು ವಿಶೇಷನಾಗು. ಶ್ರೀನಿವಾಸ ನಾಯಕ ಯಾಕೆ ಪುರಂದರ ದಾಸ ಆಗಬೇಕಿತ್ತು? ತಿಮ್ಮಪ್ಪ ನಾಯಕ ಯಾಕೆ ಕನಕ ದಾಸ ಆಗಬೇಕಿತ್ತು?
ಯಾಕೆ ದಾಸರಾದರು? ಯಾಕಂದರೆ ಬೇರೆ ಯಾವ ಶರೀರದಲ್ಲಿದ್ದರೂ ದೇವರು, ಭಕ್ತಿ, ಆಧ್ಯಾತ್ಮಿಕತೆ ಇದೇನು ಗೊತ್ತಾಗೋದಿಲ್ಲ. ಮನುಷ್ಯ ಶರೀರದಲ್ಲಿ ಮಾತ್ರ ಅದು ಸಾಧ್ಯ. ಈ ಶರೀರದಲ್ಲಿ ಬಂದಿದ್ಯಲ್ಲಪ್ಪ, ನೀನೇ ನಾಯಕ ಅಂದ್ಕೊಂಡು ಮೆರಿಬೇಡ, ನೀನು ಅವನ ದಾಸ ಮಾತ್ರ. ಹಾಗಾಗಿ ದಾಸನಾಗೂ ಆಟೋಮ್ಯಾಟಿಕಲಿ ವಿಶೇಷನಾಗ್ತೀಯ ಅಂತ ದಾಸರು ಹೇಳ್ಕೊಟ್ಟಿರೋದು. ವಿದೇಹ ಅಂದರೆ ಏನರ್ಥ? ಅಲ್ಲಿಯ ಜನರು ನಮ್ಮ ಥರ ದೇಹದ ಪರಿಕಲ್ಪನೆಯಲ್ಲಿ ಇಲ್ಲ, ದೇಹದಿಂದ ಭಿನ್ನರಾಗಿ ಬದುಕ್ತಾ ಇದ್ದಾರೆ. ನಾನು ಜೀವಾತ್ಮ ಅನ್ನುವಂತಹ ಪರಿಜ್ಞಾನವನ್ನು, ಪರಿಕಲ್ಪನೆಯನ್ನು ಇಟ್ಕೊಂಡು ಭಗವಂತನ ದಾಸರಾಗಿ ಬದುಕ್ತಿದ್ದಾರೆ ಅನ್ನೋದರ ಸಂಕೇತವಾಗಿ ವಿದೇಹ ಅಂತ ಆ ರಾಜ್ಯದ ಹೆಸರು. ಹಾಗಾಗಿ ಆ ರಾಜ್ಯದಲ್ಲಿ ರಾಜಕುಮಾರಿಯಾಗಿ ಬಂದದ್ದು ವೈದೇಹಿ, ಮಿಥಿಲಾ ಪಟ್ಟಣಕ್ಕೆ ರಾಜಕುಮಾರಿ ಮೈಥಿಲಿ, ಜನಕನ ಮಗಳು ಜಾನಕಿ, ಸೀತಾ ಯಜ್ಞದಿಂದ ಸೀತೆಯ ರೇಖೆಯಿಂದ ಬಂದಿದ್ದಕ್ಕೆ ಸೀತಾದೇವಿಯಾಗಿ ನಮ್ಮ ಶ್ರೀರಾಮನ ಪತ್ನಿಯಾಗೋದಕ್ಕೆ ಇವಾಗ ಮಿಥಿಲಾಪುರ ಜನ ಮೋಹಕ ರಾಮ, ವಿದೇಹ ಮಾನಸ ರಂಜಕ ರಾಮ. ಸೀತೆಯ ಮಾಲೀಕ ಆತ, ಯಾವಾಗಲೂ ಕೂಡ ಸೀತೆಯ ಮಾಲೀಕ ಅವನೇ. ಇವಾಗ ಧನಸ್ಸನ್ನು ಮುರಿಯೋ ಮೂಲಕ ನಾನೇ ಅಂತ ಸಿದ್ಧಪಡಿಸ್ತಾನೆ. ವಾಲ್ಮೀಕಿ ರಾಮಾಯಣದಲ್ಲಿ ಸೀತಾ ಸ್ವಯಂವರ ಇಲ್ಲ. ನಾವು ಬೇರೆ ರಾಮಾಯಣಗಳಲ್ಲಿ ಮಾತ್ರ ಸೀತೆಯ ಸ್ವಯಂವರ ನೋಡೋದು. ತುಂಬ ರಾಜರು ಬಂದಿರ್ತಾರೆ, ಎಲ್ಲರೂ ಒಟ್ಟಿಗೆ ಪ್ರಯತ್ನ ಮಾಡ್ತಾರೆ, ಯಾರ ಕೈಲೂ ಶಿವಧನಸ್ಸನ್ನು ಎತ್ತೋದಕ್ಕೆ ಸಾಧ್ಯ ಆಗೋದಿಲ್ಲ, ಅವಾಗ ರಾಮ ಎತ್ತಿ ಸಿದ್ಧಪಡಿಸೋದು. ಹಾಗೆ ಇಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ. ಹೇಳೋದು ಜನಕ ಹೇಳ್ತಾನೆ, ಇದಕ್ಕಿಂತ ಮುಂಚೆ ತುಂಬ ಜನಗಳು ಬಂದು ಎತ್ತೋದಕ್ಕೆ ಪ್ರಯತ್ನ ಮಾಡಿದ್ದಾರೆ, ನಾನು ಮನಸ್ಸಲ್ಲಿ ಒಂದು ಸಂಕಲ್ಪ ಇಟ್ಕೊಂಡಿದ್ದೀನಿ, ಯಾರು ಎತ್ತಾನೋ ಅವನೇ ನನ್ನ ಮಗಳಿಗೆ ಯೋಗ್ಯನಾದ ವರ ಅಂತ. ಆದರೆ ಇದುವರೆಗೂ ತುಂಬ ಜನ ರಾಜರು ಇಷ್ಟೋ ವರ್ಷಗಳಿಂದ ಬಂದು ಹೋಗ್ತಿದ್ದಾರೆ, ಯಾರ ಕೈಲೂ ಸಾಧ್ಯ ಆಗ್ತಿಲ್ಲ ಅಂತ. ಆವಾಗ ವಿಶ್ವಾಮಿತ್ರ ಮುನಿಗಳು ಹೇಳ್ತಾರೆ, ಅದನ್ನು ತರಿಸಿ ಸ್ವಲ್ಪ ರಾಮ ನೋಡಬೇಕು, ಅದನ್ನು ಕ್ಷತ್ರಿಯ ಇವನು, ತುಂಬ ಶ್ರೇಷ್ಠನಾದ ರಾಜಕುಮಾರ, ಅವನಿಗೆ ತೋರಿಸ್ಬೇಕು ಅಂತ. ಅದೇ ಕಾರಣಕ್ಕೆ ಕರ್ಕೊಂಡು ಹೋಗೋದು. ಅಲ್ಲಿ ಹೇಳ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಸಾಲು ಬರುತ್ತೆ, ಅದ್ಭುತಂಚ ಧನುರತ್ನಂ ಅಂತ ಹೇಳ್ತಾರೆ. ಯಾಕೆ ಮಿಥಿಲೆಗೆ ಹೋಗ್ತಿರೋದು ಅಂದರೆ ಅಲ್ಲಿ ಒಂದು ಅದ್ಭುತಂಚ ಧನುರತ್ನಂ. ಸಂಸ್ಕೃತ ನನಗಿಂತ ತುಂಬ ಚೆನ್ನಾಗಿ ತಿಳಿದಿರೋರು ಇಲ್ಲಿ ಇರ್ತಾರೆ ಹಲವಾರು ಜನ. ಚ ಅಂದರೆ ಸಂಸ್ಕೃತದಲ್ಲಿ ನಾವು ಆ್ಯಂಡ್, ಮತ್ತು, ಹಾಗೂ ಅಂತ ಬಳಸೋದಕ್ಕೆ ಚ ಅಂತ ಉಪಯೋಗಿಸೋದು. ಅವರೇನು ಹೇಳ್ತಿದ್ದಾರೆ, ಅದ್ಭುತಂ ಚ ಧನುರತ್ನಂ. ಒಂದು ಅದ್ಭುತವೂ ಅಲ್ಲಿ ಇದೆ, ಮತ್ತು ಒಂದು ಧನುರತ್ನವೂ ಇದೆ. ಧನುರತ್ನ ಯಾವುದು? ಶಿವಧನಸ್ಸು. ಅದ್ಭುತ ಯಾವುದು? ಆ ಶಿವಧನಸ್ಸಿಂದ ಮೂಲಕ ಪ್ರಾಪ್ಯವಾಗುವಂತಹ ಸೀತಾದೇವಿ, ಅವಳಿಗೋಸ್ಕರ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಇಂಡೈರೆಕ್ಟಾಗಿ ವಿಶ್ವಾಮಿತ್ರ ಮುನಿಗಳು ಹೇಳ್ತಿರೋದು. ಇವಾಗ ತರಿಸಿ ಅದನ್ನು ಶಿವಧನಸ್ಸನ್ನು ಅಂತ ಹೇಳ್ತಾರೆ. 5,000 ಯುವಕರು ಎಳ್ಕೊಂಡು ಬರ್ತಾರಂತೆ ಅದನ್ನು. ವಾಲ್ಮೀಕಿ ರಾಮಾಯಣ ಹೇಳುತ್ತೆ 5,000 ಜನ ಎಳ್ಕೊಂಡು ಬರ್ತಾರಂತೆ, ತುಂಬ ಕಟ್ಟಮಸ್ತಾಗಿರೋರು. ರಾಮ ಹೋಗ್ತಾನೆ, ನೋಡ್ತಾನೆ, ಆತನಿಗಿದೆಲ್ಲ ಗೊತ್ತೇ ಇಲ್ಲ, ಇದನ್ನು ಎತ್ತರಿ ಸೀತೆಯನ್ನು ಮದುವೆ ಆಗಬೇಕು, ಏನೂ ಗೊತ್ತಿಲ್ಲ ಆತನಿಗೆ. ಕ್ಷತ್ರಿಯ ಕುತೂಹಲ ಇರುತ್ತಲ್ಲ, ಜಿಜ್ಞಾಸೆ ಇರುತ್ತಲ್ಲ, ಅದಕ್ಕೆ ಹೋಗ್ತಾನೆ, ಎಡಗೈಯಲ್ಲಿ ಹೀಗೆ ಎತ್ಬಿಡ್ತಾನೆ, ಮಕ್ಕಳ ಆಟಿಕೆ ಅನ್ನೋ ಹಾಗೆ ಎತ್ಬಿಟ್ಟು, ಓಹೋ ಇದಕ್ಕೆ ಪ್ರತ್ಯಂಚವೇ ಹಾಕಿಲ್ವಲ್ಲ, ನಾನೇ ಹಾಕ್ಬಿಡೋಣ ಅಂತ ಹೀಗೆ ಏರಿಸಕ್ಕೆ ಹೋಗ್ತಾನೆ. ಎಳೆಯೋ ಇದರಲ್ಲಿ ಆತನ ಸಾಹಸದಿಂದ ಮುರಿದೇ ಹೋಗುತ್ತೆ. ಅಂತಹ ಮಹಾಪರಾಕ್ರಮಿ ಶ್ರೀರಾಮ. ಅದರ ನಂತರ ಇವರಿಬ್ಬರ ವಿವಾಹ ಆಗುತ್ತೆ. ಅದಾದಮೇಲೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 1 ಅವತಾರ್ ವರ್ಸಸ್ ಅನದರ್ ಅವತಾರ್, 6 ವರ್ಸಸ್ 7 ಪರಶುರಾಮ ವರ್ಸಸ್ ಶ್ರೀರಾಮ ನಡೆಯುತ್ತೆ. ಆವಾಗ ವಿಷ್ಣು ಧನಸ್ಸನ್ನು ಭೇದಿಸಿದ್ದಕ್ಕೆ ಈತನೇ ಸಾಕ್ಷಾತ್ ವಿಷ್ಣು ಅಂತ ಪರಶುರಾಮನಿಗೆ ಗೊತ್ತಾಗತ್ತೆ. ಅದಾದಮೇಲೆ ಮತ್ತೆ ಅಯೋಧ್ಯೆಗೆ ಬರ್ತಾನೆ. ಇವರಿಬ್ಬರ ಜೀವನ ತುಂಬ ಚೆನ್ನಾಗಿ ನಡೀತಾ ಆತ ಅಯೋಧ್ಯೆಯನ್ನು ಉದ್ಧಾರ ಮಾಡ್ತಾನೆ ಅನ್ನೋದು ಬಾಲಕಾಂಡಕ್ಕೆ ಸಮಾಪ್ತಿ ಆಗುತ್ತೆ. ಇವಾಗ ನಾವು ಮುಂದೆ ಅಯೋಧ್ಯಾಕಾಂಡವನ್ನು ಎಲ್ಲರೂ ಸೇರಿ ಹೇಳೋಣ. ಅಗಣಿತ ಗುಣಗಣ ಭೂಷಿತ ರಾಮ, ಅವನೀತನಯ ಕಾಮಿತ ರಾಮ. ಅಗಣಿತ ಗುಣಗಣ ಭೂಷಿತ ರಾಮ, ಅವನೀತನಯ ಕಾಮಿತ ರಾಮ. ರಾಕಾಚಂದ್ರ ಸಮಾನತ ರಾಮ, ಪಿತೃವಾಕ್ಯಾಶ್ರಿತ ಕಾನನ ರಾಮ. ಪ್ರಿಯ ಗುಹಮಿ ನಿವೇದಿತ ಪದ ರಾಮ, ತಕ್ಷಾಲಿತ ನಿಜ ಮೃದುಪದ ರಾಮ. ಭರದ್ವಾಜ ಮುಖಾನಂದಕ ರಾಮ, ಚಿತ್ರಕೂಟಾದ್ರಿ ನಿಕೇತನ ರಾಮ. ದಶರಥ ಸಂತತ ಚಿಂತಿತ ರಾಮ, ಕೈಕೇಯಿ ತನಯಾರ್ಥಿತ ರಾಮ.
ವಿರಚಿತ ನಿಜ ಪಿತೃಕರ್ಮ ರಾಮ ಭರತಾರ್ಪಿತ ನಿಜ ಪಾದುಕ ರಾಮ 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 ಜಯ ರಾಜ ರಾಮ 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 ಜಯ ಸೀತಾರಾಮ. ಜೋರಾಗಿ ಹೇಳಿ. ಅಗಣಿತ ಗುಣಗಳ ಭೂಷಿತ ರಾಮ, ತುಂಬ ಅದ್ಭುತ ಗುಣಗಳನ್ನು ಹೊಂದಿದ್ದಾನೆ. ಅವನೀತನಯ, ಅವನಿ ಅಂದರೆ ಭೂಮಿ, ಅವನೀತನಯ ಅಂದರೆ ಭೂಮಿಜ ಭೂಮಿಕಾ ಸೀತಾದೇವಿ, ಅವಳ ಬಗ್ಗೆ ತುಂಬ ಪ್ರೀತಿಯನ್ನು ಈತ ಹೊತ್ತುಕೊಂಡಿದ್ದಾನೆ. ಇದು ಅಯೋಧ್ಯಾಕಾಂಡದಲ್ಲಿ ಬರ್ತಂತಹ ಕತೆ. ಭರದ್ವಾಜ ಈತ ನಂತರ ವನವಾಸಕ್ಕೆ ಆತನನ್ನು ಕಳಿಸ್ತಾರೆ, ನಮ್ಮೆಲ್ಲರಿಗೂ ಗೊತ್ತೇ ಇದೆ. ಹಲವಾರು ಮುನಿಗಳನ್ನು ಆತ ಭೇಟಿಯಾಗ್ತಾ ಬರ್ತಾನೆ. ಮೊದಲನೇದಾಗಿ ಗುಹ, ನಾವಿವಾಗಲಷ್ಟೇ ಆತನ ಚರಿತ್ರೆಯನ್ನು ಹೇಳ್ತೀವಿ. ಗುಹ, ಪ್ರಿಯ ಗುಹ ಆತನ ಬಳಿ ಹೋಗಿ ನದಿಯನ್ನು ದಾಟ್ತಾನೆ. ಭರದ್ವಾಜ, ಅಗಸ್ತ್ಯ, ಹಲವಾರು ಋಷಿಗಳನ್ನು ಆತ ಭೇಟಿಯಾಗ್ತಾನೆ. ಅದಾದ ನಂತರ ದಶರಥನ ಸಾವಿನ ಸುದ್ದಿ ಗೊತ್ತಾಗುತ್ತೆ. ತುಂಬ ಸಂತಾಪವನ್ನು ಆತ ವ್ಯಕ್ತಪಡಿಸ್ತಾನೆ. ಕೈಕೇಯಿ ತನಯನಾದ ಭರತ ಬಂದು ಆತನ ಬಳಿ ತುಂಬ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾನೆ. ತುಂಬ ಹೊತ್ತು ಅವರಿಬ್ಬರು ಚರ್ಚೆಯನ್ನು ಮಾಡ್ತಾರೆ. ಆದರೂ ಚರ್ಚೆಯಲ್ಲಿ ಶ್ರೀರಾಮ ಮರಳಿ ಹೋಗೋದಕ್ಕೆ ಒಪ್ಪಿಕೊಳ್ಳೋದಿಲ್ಲ. ಭರತ ಆವಾಗ, ನೀನು ಬರದೇ ಇದ್ರೂ ನಾನು ರಾಜ ಅಂತ ನಾನು ಭಾವಿಸೋದಿಲ್ಲ. ನಾನು ನಂದಿ ಗ್ರಾಮದಲ್ಲಿ, ಅಯೋಧ್ಯೆಯ ಒಳಗೇ ಇರುವಂತಹ ಒಂದು ಕಾಡು ನಂದಿ ಗ್ರಾಮ ಅಂತ, ನೀನು ವನವಾಸಿಯಾಗಿರುವಾಗ ನಾನು ಮಾತ್ರ ರಾಜ್ಯ ಸುಖವನ್ನು ಅನುಭವಿಸಿದ್ರೆ ಸರಿ ಹೋಗೋದಿಲ್ಲ. ನಿನ್ನ ಥರಾನೇ ನಾನು ವನವಾಸಿಯಂತೆ ಜೀವನವನ್ನು ನಡೆಸ್ತಾ ನಂದಿ ಗ್ರಾಮದಲ್ಲಿ ಇರ್ತೀನಿ. ನಿನ್ನ ಪಾದುಕೆಗಳನ್ನು ದಯವಿಟ್ಟು ಕೊಡು. ಆ ಪಾದುಕೆಗಳನ್ನು ನಾನು ತಗೊಂಡು ಹೋಗಿ ಸಿಂಹಾಸನದ ಮೇಲೆ ಇರಿಸಿರ್ತೀನಿ. ಆ ಸಿಂಹಾಸನದಲ್ಲಿ ನೀನೇ ರಾಜನಾಗಿ ಆಳ್ತಿರು, ನಾನು ನಿನ್ನ ಸೇವಕನಾಗಿ ಸೇವೆಯನ್ನು ಮಾತ್ರ ಮಾಡ್ತೀನಿ ಅಂತ ಭರತ ಹೇಳ್ತಾನೆ. ನೋಡಿ ಹೇಗಿತ್ತು ರಾಜ್ಯ ಸುಖ, ರಾಜ್ಯ ಲೋಭ ಈತನಿಗೊಂದು ಚೂರೂ ಇಲ್ಲ, ರಾಮನಿಗೂ ಇಲ್ಲ. ಅಂತಹ ಅದ್ಭುತ ಕಾಲದಲ್ಲಿ ಅವರಿದ್ದಿದ್ದು. ಒಂದು ಯುಗ ಮುಂದೆ ಬನ್ನಿ, ರಾಜ್ಯಕ್ಕೋಸ್ಕರ ವಿಶ್ವದ ಅತಿ ದೊಡ್ಡ ಯುದ್ಧ ಆಗಿಬಿಡುತ್ತೆ. ದುರ್ಯೋಧನ ಏನು ಹೇಳ್ತಾನೆ, ಕೃಷ್ಣ ಕೇಳ್ತಾನಲ್ಲ ಶಾಂತಿ ಸಂಧಾನದಲ್ಲಿ, ನೀನು ಜಾಸ್ತಿ ಅವ್ರಿಗೆ ನೋಡು, ಲೆಕ್ಕದ ಪ್ರಕಾರ ನ್ಯಾಯವಾಗಿ ಅವರ ಸಂಪೂರ್ಣ ರಾಜ್ಯವನ್ನು ನೀನು ಅವರಿಗೆ ಮರಳಿಸಿ ಕೊಡಬೇಕು. ಇವಾಗ ಪಾಂಡವರು ತುಂಬ ಉದಾರರು, ಅದನ್ನು ಕೇಳ್ತಿಲ್ಲ. ಅವರು 5 ಹಳ್ಳಿಯನ್ನು ಕೇಳ್ತಿದ್ದಾರಪ್ಪ, ಅದನ್ನು ಕೊಟ್ಬಿಡು, ಅವರು ಅದರಲ್ಲೇ ಸುಖವಾಗಿರ್ತಾರೆ ಅಂತ ಕೃಷ್ಣ ಸಂಧಾನದಲ್ಲಿ ಕೇಳೋದು. ದುರ್ಯೋಧನ ಏನು ಹೇಳ್ತಾನೆ ವ್ಯಾಸ ಮಹಾಭಾರತದಲ್ಲಿ ಅಂದರೆ, 5 ಹಳ್ಳಿನ ಒಂದು ಸೂಜಿ ಕೊನೆಯಲ್ಲಿ ಎಷ್ಟು ಜಾಗ ಇರುತ್ತಲ್ಲ ಅಷ್ಟು ಜಾಗವನ್ನು ನಾನು ಅವ್ರಿಗೆ ಕೊಡೋದಿಲ್ಲ. ಅವರು ಬದುಕಿದ್ರೆ ನಾನು ಬದುಕಿರಲ್ಲ, ನಾನು ಇಲ್ಲ ಅವರು. ಹೀಗೆ ರಾಜ್ಯಕ್ಕೋಸ್ಕರ ಲೋಭ ಒಂದು ಯುಗ ಮುಂದೆ. ಇವಾಗಂತೂ ಕೇಳೋ ಹಾಗೇ ಇಲ್ಲ. ರಾಜ್ಯ ಎಲ್ಲಿ ಮನೆಗಳನ್ನೇ ಬಿಡೋದಿಲ್ಲ, ಅಷ್ಟರ ಮಟ್ಟಿಗೆ ಕಿತ್ತಾಟ. ನಮ್ಮೆಲ್ಲರಿಗೂ ಭರತ ರಾಮರ ಈ ಪ್ರಸಂಗ ಆದರ್ಶವಾಗಿರಬೇಕು. ಇವಾಗ ಮುಂದೆ ಅರಣ್ಯಕಾಂಡವನ್ನು ನೋಡ್ತಾ ಹೋಗೋಣ. ದಂಡಕಾವನ ಜನ ಪಾವನ ರಾಮ ದುಷ್ಟ ವಿರಾಧ ವಿನಾಶನ ರಾಮ. ದಂಡಕಾವನ ಜನ ಪಾವನ ರಾಮ ದುಷ್ಟ ವಿರಾಧ ವಿನಾಶನ ರಾಮ. ಶರಭಂಗ ಶ್ರುತೀಶ್ವಾರ್ಚಿತ ರಾಮ ಅಗಸ್ತ್ಯಾನುಗ್ರಹ ವರ್ಧಿತ ರಾಮ. ಗೃಧ್ರಾಧಿಪ ಸಂಸೇವಿತ ರಾಮ ಪಂಚವಟಿ ತಟ ಸುಸ್ಥಿತ ರಾಮ. ಶೂರ್ಪಣಖಾತೆ ವಿದಾಯಕ ರಾಮ ಖರದೂಷಣ ಮುಖ ಸೂದಕ ರಾಮ. ಸೀತಾ ಪ್ರಿಯ ಹರಿನಾನುಗ ರಾಮ ಮಾರೀಚಾತಿ ಕೃತಾಶುಕ ರಾಮ. ವಿನಷ್ಟ ಸೀತಾನ್ವೇಷಕ ರಾಮ ರುದ್ರಾಧಿಪ ಗತಿದಾಯಕ ರಾಮ. ಶಬರಿ ದತ್ತ ಫಲಾಶನ ರಾಮ ಕಬಂಧ ಬಾಹು ಛೇದನ ರಾಮ. ರಾಮ ರಾಮ ಜಯ ರಾಜ ರಾಮ 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 ಜಯ ಸೀತಾರಾಮ. ರಾಮ ರಾಮ ಜಯ ದಂಡಕಾವನವನ್ನು ಆತ ಪ್ರವೇಶ ಮಾಡ್ತಾನೆ. ಪ್ರವೇಶ ಮಾಡ್ತಿದ್ದ ಹಾಗೆ ವಿರಾಧ ಅನ್ನುವಂತಹ ಒಬ್ಬ ರಾಕ್ಷಸ ಬರ್ತಾನೆ. ಸೀತೆಗೆ ಉಪದ್ರವವನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾನೆ. ತತ್ಕಾಲದಲ್ಲೇ ತಕ್ಷಣವೇ ಆತನ ಸಂಹಾರವನ್ನು ಶ್ರೀರಾಮ ಮಾಡ್ತಾನೆ. ಅದಾದ ನಂತರ ಅಗಸ್ತ್ಯಾನುಗ್ರಹ
ಅಗಸ್ತ್ಯರ ಬಳಿ ಹೋಗಿ ಅನುಗ್ರಹವನ್ನು ಪಡ್ಕೊಳ್ತಾನೆ. ಅಗಸ್ತ್ಯರು ಅನುಗ್ರಹ ಮಾಡುವಾಗ ಹಲವಾರು ಆಯುಧಗಳನ್ನು, ಹಲವಾರು ಶಸ್ತ್ರಗಳ ವಿದ್ಯೆಯನ್ನು ಆತನಿಗೆ ಕೊಡ್ತಾರೆ. ಅದರ ಜೊತೆಗೆ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡ ಉಲ್ಲೇಖ ಮಾಡೋ ಹಾಗೆ ರಾಮ ಯುದ್ಧಕ್ಕೆ ಮುಂಚೆ, ರಾವಣನನ್ನು ಕೊಲ್ಲೋದಕ್ಕೆ ಮುಂಚೆ ಬೆಳಗ್ಗೆ ತನ್ನ ಆಹ್ನಿಕದ ಜೊತೆಗೆ ಆದಿತ್ಯ ಹೃದಯದ ಪಠನವನ್ನು ಮಾಡ್ತಾನೆ. ನಮ್ಮೆಲ್ಲರಿಗೂ ಗೊತ್ತಿರಬಹುದು, ತಥೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತೆಯ ಸ್ಥಿತಂ ರಾವಣಂ ಚಾಗ್ರತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ ದೈವತೈಶ್ಚ ಸಮಾಗಮ್ಯ ದ್ರಷ್ಟುಮಭ್ಯಾಗತೋರಣಂ. ಇದು ಆದಿತ್ಯ ಹೃದಯ ಸ್ತೋತ್ರ. ಇದು ವಾಲ್ಮೀಕಿ ರಾಮಾಯಣದಲ್ಲೇ ಬರುತ್ತೆ. ಇದನ್ನು ಅಗಸ್ತ್ಯರೇ ಸಾಕ್ಷಾತ್ ರಾಮನಿಗೆ ಉಪದೇಶವನ್ನು ಮಾಡುವುದು. ಇದನ್ನು ನಾವೆಲ್ಲರೂ ಕೂಡ ಪಠನವನ್ನು ಮಾಡಿದರೆ ತುಂಬ ಶುಭವನ್ನು ತಂದುಕೊಡುತ್ತೆ. ಅಗಸ್ತ್ಯಾನುಗ್ರಹ ವರ್ಧಿತ ರಾಮ. ಪಂಚವಟಿಯಲ್ಲಿ ಅವರೆಲ್ಲರೂ ನೆಲೆಸ್ತಾರೆ. ಪಂಚವಟಿಯಲ್ಲಿ ನೆಲೆಸಿದ ನಂತರ ಯಾವಾಗಲೂ ಕೂಡ ಉಪದ್ರವವನ್ನು ಉಂಟು ಮಾಡೋದಕ್ಕೆ ರಾಕ್ಷಸರು ಕಾಯ್ತಾ ಇರ್ತಾರೆ. ಶೂರ್ಪಣಖ ಬರ್ತಾಳೆ. ಆಕೆಯ ಗಂಡನನ್ನು ರಾವಣ ಕೊಂದುಬಿಟ್ಟಿರ್ತಾನೆ. ಯುದ್ಧದಲ್ಲಿ ಗೊತ್ತಾಗಿರೋದೇ ಇಲ್ಲ ಆತನಿಗಿದು ಶೂರ್ಪಣಕ್ಕಿದೆ ಗಂಡ, ನನ್ನ ತಂಗಿ ಗಂಡ ಇವನು ಅಂತ. ಹಾಗೆ ಕೊಂದೇ ಬಿಟ್ಟಿರ್ತಾನೆ. ಆತ ಹೇಳಿರ್ತಾನೆ, ನೀನು ಯಾರನ್ನು ಕರ್ಕೊಂಡು ಬರ್ತೀಯೋ ಅವ್ರ ಜೊತೆ ನಾನು ಮದುವೆ ಮಾಡಿಸ್ತೀನಿ. ಅವ್ರಿಗೇನು. ಹಾಗೆ ಇನ್ನೊಂದು ವಿಷಯ ನಾವಿಲ್ಲಿ ಗಮನಿಸಬೇಕಾಗಿರೋದು ಏನಂದರೆ, ಮುಂಚೆ ಎಲ್ಲ ಸತಿ ಪದ್ಧತಿ ಇತ್ತು. ಗಂಡ ಸತ್ತು ಕೂಡಲೇ ಹೆಂಡತಿಯನ್ನು ಚಿತೆಗೆ ಹಾರಿಸ್ಬಿಡೋರು. ತುಂಬ ಸೋ ಕಾಲ್ಡ್ ಆ್ಯಕ್ಟಿವಿಸ್ಟ್ಗಳು ಹೇಳ್ತಾರಲ್ಲ, ನಿಮ್ಮ ಸನಾತನ ಧರ್ಮ ಹೀಗೆಲ್ಲ ಮಾಡುತ್ತೆ ನೋಡಿ ಸ್ತ್ರೀಯರನ್ನು. ಸಹಗಮನ, ಸತಿ ಸಹಗಮನ ಪದ್ಧತಿ ಇತ್ತು ಅಂತ ಹೇಳ್ತಾರೆ ನೋಡಿ. ಇಲ್ಲೇ ನಮಗೆ ಗೊತ್ತಾಗ್ಬಿಡುತ್ತೆ. ಮೊದಲನೇದು ವೇದಗಳ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಆವಾಗಲೇ ನೋಡಿದ್ವಿ ಶಬರಿ ಎಲ್ಲ ವೇದಗಳ ಚರ್ಚೆಯಲ್ಲೂ ಭಾಗವಹಿಸ್ತಿದ್ರು. ಗಾರ್ಗಿ ಯಾಜ್ಞವಲ್ಕ್ಯ ತುಂಬ ಚೆನ್ನಾಗಿ ಚರ್ಚೆಯನ್ನು ಮಾಡ್ತಾರೆ ವೇದಗಳಲ್ಲಿ. ಜೊತೆಗೆ ಶಂಕರಾಚಾರ್ಯರು ಎಲ್ಲ ಎಷ್ಟೊಂದು ಚರ್ಚೆಗಳನ್ನು ಮಾಡೋದರಲ್ಲಿ ಜಡ್ಜಾಗಿ ನಿರ್ಣಯವನ್ನು ತಿಳಿಸೋದಕ್ಕೆ ಹೆಂಗಸರು ಕೂರೋರು. ಅಷ್ಟು ಜ್ಞಾನವನ್ನು, ವೇದಗಳ ಜ್ಞಾನವನ್ನು ಹೆಂಗಸರು ಹೊಂದಿರೋರು. ಹಾಗಾಗಿ ಮೊದಲನೇ ಆರ್ಗ್ಯುಮೆಂಟು ಅಲ್ಲಿ ಹೋಯಿತು. ಎರಡನೇದು ಸತಿ ಸಹಗಮನ ಅಂತ ಹೇಳ್ತಾರೆ. ಕೌಸಲ್ಯಾದೇವಿ, ಕೈಕೇಯಿ ಮತ್ತು ಸುಮಿತ್ರಾದೇವಿ ದಶರಥ ಸತ್ತಾಗ ಆತ್ಮಹತ್ಯೆ ಮಾಡಿಕೊಂಡ್ರ, ಚಿತೆಗೆ ಹೋಗಿ ಬಿದ್ರ? ಇಲ್ಲ. ಬದಲಾಗಿ ಚೀತೆಯ ಸುತ್ತ ಪರಿಕ್ರಮವನ್ನು, ಪ್ರದಕ್ಷಿಣೆಯನ್ನು ಮಾಡಿದ್ರು ಅಂತ ರಾಮಾಯಣ ಉಲ್ಲೇಖ ಮಾಡಿತ್ತು. ಮುಂದೆ ಶೂರ್ಪಣಕಿಯ ಗಂಡ ಸತ್ತು ಹೋದ. ತಾರಾ, ವಾಲಿಯ ಪತ್ನಿ ತಾರಾ ಕೂಡ ಸತಿ ಸಹಗಮನ ಮಾಡಲಿಲ್ಲ. ಮಂಡೋದರಿ, ರಾವಣನ ಪತ್ನಿ, ಸತಿ ಸಹಗಮನ ಮಾಡಲಿಲ್ಲ. ಇಲ್ಲಿ ಶೂರ್ಪಣಖ ಸತಿ ಸಹಗಮನ ಮಾಡಲಿಲ್ಲ. ಮತ್ತೆ ಮರುವಿವಾಹ ಆಗುವಂಥ ಅಣ್ಣನೇ ಹೇಳಿ ಕಳಿಸಿದ್ದಾನೆ ಶೂರ್ಪಣಖಗೆ. ಹಾಗಾಗಿ ವಿಧವೆಯರ ಪರಿಸ್ಥಿತಿ ತುಂಬ ಹೀನಾಯವಾಗಿತ್ತು ಸನಾತನ ಧರ್ಮದಲ್ಲಿ. ಇಲ್ಲೇ ಉತ್ತರ ಸಿಕ್ಬಿಡುತ್ತೆ. ಇನ್ಮೇಲೆ ಯಾರಾದರೂ ಹೇಳೋ ಧೈರ್ಯವನ್ನು ಮಾಡಿದರೂ ಕೂಡ ನೀವು ಹೀಗೆ ಪ್ರತಿಯೊಂದು ವಿಷಯವನ್ನು ಹೇಳಿ, ನೋಡಪ್ಪ ಇದು ಸತ್ಯ, ದಯವಿಟ್ಟು ಪುಸ್ತಕಗಳನ್ನು, ಗ್ರಂಥಗಳನ್ನು ತೆಗೆದು ಓದಿಲ್ಲದೆ ಇದ್ದರೆ ಈ ಥರ ಆರ್ಗ್ಯುಮೆಂಟ್ಗಳನ್ನ ಮಾಡಬೇಡಿ ಅಂತ ಹೇಳಿ. ಹಾಗೆ ಶೂರ್ಪಣಕಿಯ ವಿಷಯಕ್ಕೆ ಬಂದಾಗ ತುಂಬ ಫನ್ನಿಯಾಗೇ ನಡ್ಕೊಂಡು ಹೋಗುತ್ತೆ ಆ ಪ್ರಸಂಗ. ಮೊದಲನೇದಾಗಿ ಆಕೆ ಬರ್ತಾಳೆ, ರಾಮನ ಹತ್ರ ಹೇಳ್ತಾಳೆ, ನೀನು ತುಂಬ ಚೆನ್ನಾಗಿದ್ಯಾ, ಇವಳು ನಿನ್ನ ಹೆಂಡ್ತಿನ, ಇವಳು ಚೂರು ಚೆನ್ನಾಗಿಲ್ಲ, ನಾನು ನೋಡಿ ಹೆಂಗಿದ್ದೀನಿ, ನಾನು ನಿನಗೆ ಸರಿಯಾದವಳು, ಇವಳನ್ನ ಬಿಟ್ಬಿಡು, ನನ್ನ ಮದುವೆ ಆಗು. ಯಾಕಂದರೆ ಅವಾಗೆಲ್ಲ ರಾಜರಿಗೆ ತುಂಬ ಹೆಂಡ್ತಿಯರಿದ್ರಲ್ಲ, ಹಾಗಾಗಿ ನನ್ನ ಮದುವೆ ಆಗು. ಅದಕ್ಕೆ ರಾಮ ಹೇಳ್ತಾನೆ, ಇಲ್ಲಮ್ಮ, ನನಗೆ ಇವಳೊಬ್ಬಳೇ ಪತ್ನಿ, ನಿತ್ಯ ಪತ್ನಿ, ಮತ್ತು ಇಲ್ಲೂ ಕೂಡ ಪತ್ನಿ ಇವಳೊಬ್ಬಳೇ. ಇವಳನ್ನು ಬಿಟ್ಟು ನಾನು ಬೇರೆ ಯಾರನ್ನು ಮದುವೆ ಆಗೋದಿಲ್ಲ. ನನ್ನ ತಮ್ಮ ಇದನ್ನು ನೋಡು, ಅವನು ನನ್ನಷ್ಟೇ ಚೆನ್ನಾಗಿದ್ದಾನೆ, ನೀನು ಅವನ ಹತ್ರ ಹೋಗು, ನನಗಿಂತ ಬೆಳ್ಳಗಿದ್ದಾನೆ ಅವನಿನ್ನು. ರಾಮ ಹೇಳೋದು ವಾಲ್ಮೀಕಿ ರಾಮಾಯಣದಲ್ಲಿ. ಹಾಗೆ ಲಕ್ಷ್ಮಣನ ಹತ್ರನೂ ಹೋಗ್ತಾಳೆ ಪಾಪ. ಇಲ್ಲ, ಲಕ್ಷ್ಮಣ ಹೇಳ್ತಾನೆ, ಇಲ್ಲ ನಮ್ಮ ಅಣ್ಣನೇ ಸರಿ ನಿಮಗೆ, ನಾನು ಯಾಕೆ, ನನಗೂ ಪತ್ನಿ ಇದ್ದಾಳೆ, ನಾನೇ ನಮ್ಮ ಅಣ್ಣನಷ್ಟು ಚೆನ್ನಾಗಿಲ್ವಲ್ಲ, ಅವನ್ನೇ ಹೋಗಿ ಕೇಳಿ ಅಂತ ಲಕ್ಷ್ಮಣ ಕಳಿಸ್ತಾನೆ ರಾಮನ ಹತ್ರ. ಮತ್ತೆ ಅವಳು ಬಂದು ಮತ್ತೆ ಬೇಡ್ಕೊಳ್ತಾಳೆ. ರಾಮ ಮತ್ತೆ ಇಲ್ಲ ಅಂತಾನೆ. ಇವಾಗ ಕೋಪ ಬಂದ್ಬಿಡುತ್ತೆ ಅವಳಿಗೆ. ಇವಳಿದ್ರೆ ತಾನೇ ನೀವು ನನ್ನ ಬೇಡ ಅನ್ನೋದು, ಇವಳೇ ಇಲ್ಲ ಅನ್ನೋದು ಮಾಡಿಬಿಡ್ತೀನಿ, ಇವಳನ್ನೇ ಸಾಯಿಸ್ಬಿಡ್ತೀನಿ ಅಂತ ಇವಾಗ ಸಾಯಿಸೋದಕ್ಕೆ ಹೋದ ಮೇಲೆ ಲಕ್ಷ್ಮಣ ಕಿವಿಯನ್ನು, ಮೂಗನ್ನು ಕತ್ತರಿಸೋದು. ಹಾಗೆ ಶೂರ್ಪಣಖಗೆ ಅಪಮಾನ ಆಗುತ್ತೆ. ಅದಾದ ನಂತರ ಮುಂದೆನೇ ಹೇಳೋ ಹಾಗೆ ಖರದೂಷಣರಿಗೆ ಹೋಗಿ ಹೇಳ್ತಾಳೆ ಶೂರ್ಪಣಖ, ಹೀಗೆ ಅಪಮಾನ ಆಯಿತು ನನಗೆ ಅಂತ. ಅವರಿಬ್ಬರು 14,000 ಜನ ಸೈನ್ಯವನ್ನು ಕಟ್ಟಿಕೊಂಡು ಬರ್ತಾರೆ ಜನಸ್ಥಾನಕ್ಕೆ. ಅಲ್ಲಿ ಬಂದ ಮೇಲೆ ರಾಮ ಹೇಳ್ತಾನೆ, ಸೀತೆ ಮತ್ತು ಲಕ್ಷ್ಮಣ ನೀವಿಬ್ಬರು ಇಲ್ಲಿ ಗುಹೆಯಲ್ಲಿ ಇರಿ, ಸುರಕ್ಷಿತವಾಗಿರಿ, ನಾನೊಬ್ಬನೇ ನಿಂತ್ಕೊಂಡು ಯುದ್ಧ ಮಾಡ್ತೀನಿ. ಲಕ್ಷ್ಮಣ ಹೇಳ್ತಾನೆ, 14,000 ಜನ ಬರ್ತಾ ಇದ್ದಾರೆ, ನಿಂಗೆ ಒಬ್ಬನಿಗೆ ಹೇಗಾಗುತ್ತೆ, ನೀನು ಅವೆಲ್ಲ ಯಾಕೆ ತಲೆ ಕೆಡಿಸ್ಕೊಳ್ತೀಯ, ಹೋಗು ಅಂತ ಅವರಿಬ್ಬರನ್ನ ಕಳಿಸಿ ರಾಮ ಒಬ್ಬನೇ ನಿಂತು ಜನಸ್ಥಾನದಲ್ಲಿ 14,000 ಜನ ರಾಕ್ಷಸರ ಸಂಹಾರವನ್ನು ಮಾಡ್ತಾನೆ. ಹೊರಗಿನ ಕಥೆ ಮಾತ್ರ ಅಲ್ಲ, ಒಳಗಿನ ಕಥೆ ಕೂಡ. ನಮ್ಮೊಳಗೆ ಕೂಡ
ಒಂದಲ್ಲ ಎರಡಲ್ಲ 1000 ರಾಕ್ಷಸ ಬುದ್ಧಿಗಳಿರುತ್ತೆ, 1000 ರಾಕ್ಷಸ ಚಿಂತನೆಗಳು ಬರ್ತಾ ಇರುತ್ತೆ. ಅವಾಗ ಏನು ಮಾಡಬೇಕು? ಯಾರ್ಯಾರನ್ನೋ ಕರ್ಕೊಂಡು ಬರಬೇಡಿ, ಒಂದೇ ಒಂದು ನಾಮ, ರಾಮನಾಮ. ರಾಮನಾಮ ರಾಮನಾಮಾಮೃತಂ ಪರಮ ದಿವ್ಯ ಔಷಧಂ. ಪರಮ ದಿವ್ಯ ಔಷಧಿ ಅಂದರೆ ಬೇರೆ ಯಾವುದೂ ಅಲ್ಲ, ರಾಮನಾಮ ಮಾತ್ರ. ನಮ್ಮೊಳಗಿರೋ ರಾಕ್ಷಸರ ಸಂಹಾರಕ್ಕೆ ಕೂಡ ರಾಮನನ್ನೇ ಕರೆಯೋಣ. ಇದಿಷ್ಟ ಆಗುತ್ತೆ. ಅದಾದ ನಂತರ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಶೂರ್ಪಣಖ ಹೋಗ್ತಾಳೆ ಲಂಕೆಗೆ. ಲಂಕೆಯಲ್ಲಿ ಇವಾಗ ನಾವು ತುಂಬ ಗಮನಿಸಬೇಕು. ಎಲ್ಲರೂ ರಾವಣನ ಬಗ್ಗೆ ಇತ್ತೀಚೆಗಂತೂ ತುಂಬ ಫ್ಯಾನ್ಸು ರಾವಣನಿಗೆ. ಅಯ್ಯೋ, ರಾವಣನ ಥರ ಅಣ್ಣ ಇರಬೇಕು, ರಾವಣನ ಥರ ರಾಜ ಇರಬೇಕು. ನೋಡಿ ಹೆಂಗಿದ್ದಾನೆ ಇವಾಗ ಹೇಳ್ತೀನಿ. ಫಸ್ಟ್ ಆಫ್ ಆಲು, ರಾವಣ ತುಂಬ ಹೆಂಗಸರ ಅತ್ಯಾಚಾರವನ್ನು ಮಾಡಿದಂತಹ ವ್ಯಕ್ತಿ. ಸೀತೆಯನ್ನು ಅಪಹರಣ ಮಾಡಿದ ಮೇಲೆ ಯಾಕೆ ಆಕೆಯ ಮೇಲೆ ಅತ್ಯಾಚಾರ ಮಾಡಲಿಲ್ಲ ಹಾಗಾದರೆ ಕೇಳ್ಬೋದು, ಪ್ರಶ್ನೆ ಬರ್ಬೋದು. ಅದನ್ನು ಅವರ ಸಭೆಯಲ್ಲಿದ್ದ ಜನನೇ ಒಬ್ಬ ಕೇಳ್ತಾನೆ. ಚರ್ಚೆ ನಡೆಯುವಾಗ ಆತ ಹೇಳ್ತಾನೆ, ನೀನು ಯಾಕೆ ಕಾಯ್ತಾ ಇದೆಯಾ ಸೀತೆ ಒಪ್ಕೊಳ್ಳಿ ಅಂತ, ಹೋಗಿ ಅತ್ಯಾಚಾರ ಮಾಡಿಬಿಡು. ಅಂತಹ ಜನಗಳನ್ನು ಸಭೆಯಲ್ಲಿ ಇಟ್ಕೊಂಡಿದ್ದವನು. ಸಂಘವೂ ಅದೇ ಥರ ಇದ್ದಿದ್ದು, ಅವನು ಅದೇ ಥರ ಇದ್ದಿದ್ದು. ಹಾಗೆ ಹೇಳಿದಾಗ ರಾವಣ ಏನು ಹೇಳ್ತಾನೆ, ನನಗೇನೋ ಐಡಿಯಾ ಇಷ್ಟನೇ ಆಯಿತು. ಈ ಥರ ಹೇಳ್ತಾನೆ ವಾಲ್ಮೀಕಿ ರಾಮಾಯಣದಲ್ಲಿ ರಾವಣ, ನನಗೇನೋ ಇದು ಇಷ್ಟನೇ ಆಯಿತು, ಆದರೆ ಪುಂಚಿಕಾ ಸ್ಥಳ ಅಂತ ಒಬ್ಬಳು ಸ್ತ್ರೀ ಇದ್ಲು, ಅವಳ ಮೇಲೆ ನಾನು ಅತ್ಯಾಚಾರ ಮಾಡಿಬಿಟ್ಟಿದ್ದೆ. ಬೇರೆ ಸ್ತ್ರೀಯರ ಥರ ಇವಳು ಸುಮ್ಮನಾಗ್ತಾಳೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವಳು ಬ್ರಹ್ಮದೇವರ ಹತ್ರ ಹೊರಟೋದ್ಲು. ಬ್ರಹ್ಮದೇವರೇ ನನಗೆ ವರವನ್ನು ಕೊಟ್ಟಿದ್ದು, ಇವಾಗ ಬ್ರಹ್ಮದೇವರೇ ನನಗೆ ಶಾಪವನ್ನು ಕೊಟ್ಬಿಟ್ರು. ಮುಂದಿನ ಬಾರಿ ನೀನು ಯಾವುದಾದ್ರೂ ಸ್ತ್ರೀಯ ಮೇಲೆ ಅತ್ಯಾಚಾರವನ್ನು ಮಾಡೋಕ್ಕೆ ಹೋದರೆ ನಿನ್ನ ತಲೆ 1000 ತುಂಡುಗಳಾಗಿ ಕತ್ತರಿಸಿ ಹೋಗುತ್ತೆ. ಬ್ರಹ್ಮದೇವರ ಶಾಪ. ಆ ಶಾಪಕ್ಕೆ ಹೆದರ್ಕೊಂಡು ನಾನು ಸುಮ್ಮನಿದ್ದೀನಿ ಅಂತ ಹೇಳೋದು ರಾವಣ. ಇದು ಅವನ ವ್ಯಕ್ತಿತ್ವ, ಇದು ಅವನ ಚರಿತ್ರೆ. ನಾವು ರಾಮನನ್ನು ಪ್ರಶ್ನೆ ಮಾಡ್ತೀವಿ, ರಾಮನ ಬಗ್ಗೆ ಪ್ರಶ್ನೆಗಳನ್ನು ಎತ್ತುತ್ತೀವಿ, ರಾವಣನನ್ನು ಈ ಥರ ನಾಯಕನ ಥರ ತೋರಿಸ್ತೀವಿ. ಇವಾಗ ಶೂರ್ಪಣಖ ಬಂದು ಹೇಳ್ತಾಳೆ, ಎಲ್ಲ ಹೇಳ್ತಾಳೆ. ಮೊದಲು ಹೇಳ್ತಾಳೆ, ನೋಡು ನನಗೆ ಕಿವಿ ಮೂಗು ಕತ್ತರಿಸ್ಬಿಟ್ಟಿದ್ದಾರೆ. ಅಷ್ಟೊಂದೇನು ಆತನಿಗೆ ಬೇಜಾರಾಗೋದಿಲ್ಲ ರಾವಣನಿಗೆ. ಮುಂದೆ ಹೇಳ್ತಾಳೆ, 14,000 ನಮ್ಮ ಕಡೆಯವ್ರನ್ನ ಸಾಯಿಸ್ಬಿಟ್ಟಿದ್ದಾನೆ, ಅದರಂದನೂ ಏನು ಬೇಜಾರಾಗೋದಿಲ್ಲ. ಆಮೇಲೆ ಹೇಳ್ತಾಳೆ, ಆಮೇಲೆ ಸರಿಯಾದ ವಿಚಾರವನ್ನು ಶೂರ್ಪಣಖ ಮಂಡಿಸ್ತಾಳೆ. ಏನಂತ? ರಾಮಂಗೆ ಒಬ್ಬಳು ಪತ್ನಿ ಇದ್ದಾಳೆ, ಅವಳ ಹೆಸರು ಸೀತೆ ಅಂತ. ತ್ರಿಲೋಕದಲ್ಲಿ ಇವಳಷ್ಟು ಸುಂದರಿ ಸ್ತ್ರೀಯನ್ನು ನಾನು ಇದುವರೆಗೂ ನೋಡೇ ಇಲ್ಲ. ಅವಳು ಆ ರಾಮನ ಹತ್ರ ಕಾಡಲ್ಲೇನಿರೋದು, ನಿನ್ನ ಜೊತೆ ಇರಬೇಕು, ಅವಳು ನಿನ್ನ ಜೊತೆ ಈ ಪೀಠದ ಮೇಲೆ ಸಿಂಹಾಸನದ ಮೇಲೆ ಇದ್ದರೆ ಆಕೆಗೆ ಶೋಭೆ, ಆಕೆಯನ್ನು ಇಲ್ಲಿಗೆ ಕರ್ಕೊಂಡು ಬಾ. ಇವಾಗ ಆತನ ಕಿವಿಗೆ ಚುರುಕಾಗೋದು. ಇದುವರೆಗೂ ತಂಗಿಗೆ ಅವಮಾನ, ತನ್ನ ಪಕ್ಷದವರನ್ನು ಸಾಯಿಸಿದ್ದು ಏನೂ ಆತನಿಗೆ ಬೇಜಾರಾಗಲಿಲ್ಲ. ಸೀತೆಯನ್ನು ಕರ್ಕೊಂಡು ಬಾ ಅಂತ ಹೇಳಿದ್ರಲ್ಲ, ಅದು ಆತನಿಗೆ ಇಷ್ಟ ಆಗಿ ಆತ ಹೋಗಿ ಸೀತಾಪಹರಣ ಮಾಡಿಕೊಂಡು ಬಂದಿತ್ತು. ಅದಾದ ಮೇಲೆ ರಾಮ ತುಂಬ ಬೇಜಾರಲ್ಲಿ ಕದಂಬ ವೃಕ್ಷದ ಹತ್ರ ಹೋಗ್ತಾನೆ, ನನ್ನ ಸೀತೆಯನ್ನು ನೋಡಿದ್ರ ಅಂತ ಕೇಳ್ತಾನೆ. ಪುಷ್ಪಗಳ ಹತ್ರ ಹೋಗ್ತಾನೆ, ನೀವೆಲ್ಲ ನನಗೆ ಸೀತೆಗೆ ತುಂಬ ಇಷ್ಟ, ನೀವು ನೋಡಿದ್ರ ನನ್ನ ಸೀತೆಯನ್ನು. ಕಾಡಲ್ಲಿ ಹುಚ್ಚನ ಥರ ಅಲಿತಾನೆ ರಾಮ, ಅಷ್ಟು ಪ್ರೀತಿ ಆತನಿಗೆ ಸೀತೆಯ ಕಂಡ್ರೆ. ಆ ಥರ ಹುಡುಕ್ತಿದ್ದಾನೆ. ಇಷ್ಟಕ್ಕೆ ಅಯೋಧ್ಯಾಕಾಂಡ ಸಮಾಪ್ತಿ ಆಗುತ್ತೆ. ಇವಾಗ ನಮ್ಮ ಕರ್ನಾಟಕ ಪ್ರದೇಶಕ್ಕೆ ಬರೋಣ. ಕಿಷ್ಕಿಂಧಾಕಾಂಡವನ್ನು ನೋಡೋಣ. ಹನುಮತ್ ಸೇವಿತ ನಿಜ ಪದ ರಾಮ, ನಟಸೋ ಗ್ರೀವಾಭೀಷ್ಟದ ರಾಮ. ಹನುಮತ್ ಸೇವಿತ ನಿಜ ಪದ ರಾಮ, ನಟಸೋ ಗ್ರೀವಾಭೀಷ್ಟದ ರಾಮ. ಗರ್ವಿತ ವಾಲಿ ಸಂಹಾರಕ ರಾಮ, ವಾನರ ದೂತ ಪ್ರೇಷಕ ರಾಮ. ಹಿತಕರ ಲಕ್ಷ್ಮಣ ಸಂಯುತ ರಾಮ, ರಾಮ ರಾಮ ಜಯ ರಾಜ ರಾಮ. ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ಜಯ ರಾಜ ರಾಮ. ರಾಮ ರಾಮ ಜಯ ಸೀತಾರಾಮ. ಹನುಮಂತನಿಂದ ಸೇವಿತನಾಗ್ತಾನೆ. ನಾವು ಅವಾಗಲೇ ಹೇಳಿದ ಹಾಗೆ ಹನುಮಂತ ಬಂದು ಮಾತನಾಡಿಸಿ ಅವಾಗಿಂದಲೇ ಅವರಿಬ್ಬರಲ್ಲಿ ತುಂಬ ಅತ್ಯುನ್ನತ ಬಾಂಧವ್ಯ ಬೆಳ್ಕೊಂಡು ಬಿಡುತ್ತೆ. ಯಾಕಂದರೆ ಎಷ್ಟೇ ಆದರೂ ಹರಿಸರ್ವೋತ್ತಮ, ವಾಯು ಜೀವೋತ್ತಮ, ಸರ್ವೋತ್ತಮನೋ ಜೀವೋತ್ತಮನೋ ಒಟ್ಟಿಗೆ ಸೇರಿದ್ರೆ ಬಾಂಧವ್ಯ ಇಲ್ಲದೇ ಇರುತ್ತೆ. ಹಾಗಾಗಿ ಆ ಬಾಂಧವ್ಯ ಇರೋದರಿಂದ ನಂತರ ಸುಗ್ರೀವನ ಬಳಿ ಕರ್ಕೊಂಡು ಹೋಗಿ ಹನುಮಂತ ಹೇಳ್ತಾನೆ, ಈತ ನಮ್ಮ ಶತ್ರುವಲ್ಲ, ಮಿತ್ರ ಅಂತ. ಯಜ್ಞದ ಅಗ್ನಿಯ ಸಾಕ್ಷಿಯಾಗಿ ಅವರಿಬ್ಬರು ಮಿತ್ರತ್ವದ ಪಣವನ್ನು ತೊಡ್ತಾರೆ. ರಾಮ ಹಾಗೆ ಸುಗ್ರೀವ ಪಣವನ್ನು ತೊಟ್ಟು ಅದಾದ ನಂತರ ವಾನರ ಸೈನ್ಯವನ್ನೆಲ್ಲ ಗೂಡಿಸ್ತಾರೆ. ಗರ್ವಿತವಾಲಿ ಸಂಹಾರಕ ರಾಮ, ಇದೊಂದು ರಾಮನ ಮೇಲೆ ಅಪವಾದ ಮಾಡ್ತಾರೆ.
ರಾಮ ಯಾಕೆ ವಾಲಿಯನ್ನು ಹಿಂದೆಯಿಂದ ಹೊಡಿಬೇಕಿತ್ತು, ಮುಂದೆ ಹೋಗಿ ಯುದ್ಧ ಮಾಡ್ಬೋದಿತ್ತಲ್ಲ. ವಾಲಿನೇ ಕೇಳ್ತಾನೆ, ರಾಮಾಯಣದಲ್ಲಿ ಪ್ರಶ್ನೆ ಕೇಳ್ತಾನೆ, ನಾನು ನಿನ್ನ ಧರ್ಮ ತಿಳಿದವನು, ಧರ್ಮವನ್ನು ಆಚರಿಸೋನು ಅಂತ ತಿಳಿದಿದ್ದೆ, ನೀನು ನೋಡಿದ್ರೆ ಪಾಖಂಡವನ್ನು ಆಚರಿಸೋನು, ನೀನು ಹೊರಗಡೆ ಧರ್ಮ ಒಳಗಡೆ ಅಧರ್ಮ ಅಂತ ಹೇಳಿದ್ದಕ್ಕೆ ರಾಮ ಹೇಳ್ತಾನೆ, ನಾನು ನಿನ್ನ ಜೊತೆ ಯುದ್ಧ ಮಾಡೋದಕ್ಕೆಲ್ಲ ಬಂದಿರೋದು, ನಿನಗೆ ಶಿಕ್ಷೆಯನ್ನು ಕೊಡೋದಕ್ಕೆ ಬಂದಿರೋದು. ಯಾಕೆ? ಜಗತ್ತಲ್ಲಿ ತುಂಬ ದೊಡ್ಡ ಅಪರಾಧ ಅಂದರೆ ಒಬ್ಬನ ಹೆಂಡತಿಯ ಅಪಹರಣವನ್ನು ಮಾಡೋದು, ಪರರ ಧನವನ್ನು ಅಪಹರಣ ಮಾಡೋದು, ಬೇರೆಯವರನ್ನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡೋದು, ಅವರಿಗೆ ವಿಷ ಹಾಕೋದು, ಮನೆಯನ್ನು ಸುಡೋದು. ನೀವು ಗಮನಿಸಿದರೆ ಇದೆಲ್ಲ ದುರ್ಯೋಧನ ಮಾಡಿದ್ದಾನೆ. ಹಾಗಾಗಿ ಕೃಷ್ಣ ಇದೇ ಉಪದೇಶವನ್ನು ಅಲ್ಲಿ ಅರ್ಜುನನಿಗೆ ಕೊಡ್ತಾನೆ, ಇಲ್ಲಿ ವಾಲಿಗೆ ಹೇಳ್ತಾನೆ, ನೀನು ಮಾಡಿರೋದು ನಿನ್ನ ತಮ್ಮ ಸುಗ್ರೀವ, ಆತನ ಹೆಂಡತಿ ರೋಮ, ಆಕೆ ನಿನಗೆ ಮಗಳಿಗೆ ಮಗಳ ಸಮಾನಳಾದ ಅವಳನ್ನು ಅಪಹರಣ ಮಾಡಿ ಹೋಗಿ ಇಟ್ಕೊಂಡು ಸುಗ್ರೀವನ ಮುಂದೆ ಆತನ ಬದುಕಿರುವಾಗಲೇ ಹೀಗೆ ಮಾಡಿದ್ಯಲ್ಲ, ತುಂಬ ತುಂಬ ದೊಡ್ಡ ಅಪಭ್ರಷ್ಟವನ್ನು ಈ ರಾಜ್ಯಕ್ಕೆ ನೀನು ಮಾಡಿದ್ಯಾ. ಸಂಪೂರ್ಣ ಆರ್ಯಾವರ್ತಕ್ಕೆ ಭರತ ರಾಜ, ಆತನ ಸೇವಕನಾಗಿ ಆತನ ಸೇವೆಯಲ್ಲಿ ನಾನು ಎಲ್ಲ ಕಡೆ ಸಂಚಾರ ಮಾಡ್ತಿದ್ದೀನಿ. ಹಾಗಾಗಿ ನಾನು ನಿನ್ನ ಜೊತೆ ಯಾರು ತಪ್ಪನ್ನು ಮಾಡಿರ್ತಾರೋ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡ್ತಾರೆ ಹೊರತು ತಪ್ಪಿತಸ್ಥರ ಜೊತೆ ಮಲ್ಲ ಯುದ್ಧವನ್ನು ಮಾಡೋದಿಲ್ಲ. ಹಾಗಾಗಿ ನಾನು ಶಿಕ್ಷೆಯನ್ನು ಕೊಡ್ತಿದ್ದೀನಿ ಅಂತ ಹೇಳ್ತಾನೆ. ವಾಲಿ ಕೂಡ ಅದರಿಂದ ಆ ಶಿಕ್ಷೆಯನ್ನು ಸ್ವೀಕರಿಸ್ತಾನೆ ಕೂಡ. ಅವನೇ ಮುಂದೆ ಜರನಾಗಿ ಬಂದು ಶ್ರೀಕೃಷ್ಣನ ಕಾಲಿಗೆ ಬಾಣವನ್ನು ಬಿಟ್ಟು ಅವತಾರ ಸಮಾಪ್ತಿಗೆ ಕಾರಣ ಆಗ್ತಾನೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಇದಾದ ನಂತರ ತುಂಬ ತುಂಬ ಅದ್ಭುತವಾದ ಕಾಂಡ, ತುಂಬ ಸುಂದರವಾದ ಕಾಂಡ. ಯಾಕಂದರೆ ಈ ಕಾಂಡದಲ್ಲಿ ಸಂಪೂರ್ಣವಾಗಿ ಇವರೇ ರಾರಾಜಿಸ್ತಿರ್ತಾರೆ. ಇವರಿಗೆ ಹನುಮಂತ ಅಂತ ನಾವು ಕರೆಯೋದು, ಆದರೆ ಈ ಜಾಗ ಇದೆ ನೋಡಿ, ಗಲ್ಲ, ಇದನ್ನು ಹನು ಅಂತ ಕರಿತೀವಿ. ಹನುವಿನ ಮೇಲೆ ಗಾಯವಾದವನು ಹನುಮಂತ ಅಂತ, ಆವಾಗ ಆತನಿಗೆ ಹೆಸರು ಬರೋದು. ಅಂಜನೇಯ ಪುತ್ರ, ಅದಕ್ಕೆ ಆಂಜನೇಯ, ವಾಯುಪುತ್ರ, ವಾಯು ಎಲ್ಲ ಕರಿತಿರ್ತೀವಿ. ಆದರೆ ಆತನಿಗೆ ಮೊಟ್ಟ ಮೊದಲ ಹೆಸರು ಏನೋ ಗೊತ್ತಾ? ತಂದೆ ತಾಯಿಯರು ಮೊಟ್ಟ ಮೊದಲ ಹೆಸರನ್ನು ಇವರಿಗೆ ಏನಿಟ್ಟಿದ್ರು ಗೊತ್ತಾ? ಸುಂದರ ಅಂತ ಹೆಸರಿಟ್ಟಿದ್ರು. ತುಂಬ ಸುಂದರವಾಗಿದ್ದಾನೆ, ಸುಂದರ ಅಂತ ಅವನ ಹೆಸರಿಟ್ಟಿದ್ದು. ಆತನೇ ರಾರಾಜಿಸುವಂತಹ ರಾಮಾಯಣದ ಕಾಂಡ ಸುಂದರ ಕಾಂಡ. ಅದನ್ನು ಇವಾಗ ನಾವು ನೋಡ್ತಾ ಹೋಗೋಣ. ಕಪಿವರ ಸಂತತ ಸಂಸ್ಮೃತ ರಾಮ, ತದ್ಗತಿ ವಿಘ್ನೆ ಧ್ವಂಸಕ ರಾಮ, ಸೀತಾ ಪ್ರಾಣ ಧಾರಕ ರಾಮ, ದುಷ್ಟ ದಶಾನನ ದೂಷಿತ ರಾಮ, ಶಿಷ್ಟ ಹನುಮದ್ಭೂಷಿತ ರಾಮ, ಸೀತಾ ವೇದಿತ ಕಾವನ ರಾಮ, ಕೃತ ಚೂಡಾಮಣಿ ದರ್ಶನ ರಾಮ, ಕಪಿವರ ವಚನಾಶ್ವಾಸಿತ ರಾಮ, ರಾಮ ರಾಮ ಜಯ ರಾಜಾ ರಾಮ, ರಾಮ ರಾಮ ಜಯ ಸೀತಾರಾಮ, ರಾಮ ರಾಮ ಜಯ. ಕಪಿವರ ವಚನ ಶ್ವಾಸಿತ ರಾಮ. ಯಾಕೆ ಅಂದರೆ ಆತ ಹೋಗ್ತಾನೆ ಲಂಕೆಗೆ ಹಾರಿ ಹೋಗ್ತಾನೆ ಅಂತ ನಾವೆಲ್ಲರೂ ಅಂದ್ಕೊಂಡಿರೋದು. ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಬಾರಿ ಹಾರ್ತಾನೆ, ಸಮುದ್ರದಲ್ಲಿ ಇಳಿತಾನೆ, ಆತ ಸ್ವಿಮ್ ಮಾಡ್ತಾನೆ ಅಂತ ಕೂಡ ವರ್ಣನೆ ಇದೆ. ಸ್ವಿಮ್ ಮಾಡಿ 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 ಹೋಗ್ತಾನೆ ಆತ. ಮಧ್ಯದಲ್ಲಿ ರಾಕ್ಷಸರನ್ನು ಕೂಡ ಸಂಹಾರ ಮಾಡ್ತಾನೆ. ಅಲ್ಲಿ ಹೋಗ್ತಾನೆ, ಅಶೋಕವನದಲ್ಲಿ ತುಂಬ ಹುಡುಕ್ತಾನೆ. ಸುಂದರಕಾಂಡದ ಬಗ್ಗೆ ನಾನು ಮಾತಾಡೋದಕ್ಕೆ ಶುರು ಮಾಡಿದ್ರೆ ತುಂಬ ಸಮಯ ಅದೇ ಹಿಡಿದು ಬಿಡುತ್ತೆ, ಅಷ್ಟು ಅದ್ಭುತವಾದ ಕಾಂಡ ಇದು. ಆದರೆ ಭಗವಂತ ಎಷ್ಟು ಹೇಳಿಸ್ತಾನೋ ಅಷ್ಟು ಮಾತ್ರ ಹೇಳ್ತೀವಿ ಸಂಕ್ಷಿಪ್ತವಾಗಿ. ಅಶೋಕವನದಲ್ಲಿ ಹುಡುಕಬೇಕಾದ್ರೆ ಒಂದೊಂದೇ ಕೋಣೆಗೆ ಹೋಗಿ ಹುಡುಕ್ತಾ ಬರ್ತಾನೆ. ಆತ ರಾತ್ರಿಯಲ್ಲಿ ಲಂಕೆಗೆ ಹೋಗೋದು. ಆತ ಹುಡುಕ್ತಾ ಇರ್ತಾನೆ. ರಾವಣನ ಅಂತಃಪುರವನ್ನು ನೋಡ್ತಾನೆ. ಮದ್ಯದ ನಶೆಯಲ್ಲಿ ತೇಲ್ತಾ ಇದ್ದಾನೆ. ಸುತ್ತ ಹಲವಾರು ಸ್ತ್ರೀಯರು ಆತನ ಮೇಲೆ ಕೈಯನ್ನು ಹಾಕ್ಕೊಂಡು ಮಲಗಿದ್ದಾರೆ. ಆತನ ಅಂತಃಪುರದ ಪಕ್ಕದಲ್ಲಿ ಇನ್ನೊಬ್ಬರು ದಿವ್ಯ ಸ್ತ್ರೀ ಮಲಗಿದ್ದಾರೆ. ಹನುಮಂತ ಮೊದಲು ಅವರನ್ನು ನೋಡಿ ಸೀತೆ ಸಿಕ್ಬಿಟ್ರು ಅಂತ ಖುಷಿ ಪಟ್ಬಿಡ್ತಾನೆ. ಆಮೇಲೆ ಯೋಚನೆ ಮಾಡ್ತಾನೆ, ರಾವಣನ ಇಷ್ಟ ಹತ್ತಿರದಲ್ಲಿ ಇವರಿರೋದಕ್ಕೆ ಸಾಧ್ಯನಾ? ಒಂದು. ಎರಡನೇದು, ರಾಮನಿಂದ ದೂರ ಇರುವಾಗ ಇಷ್ಟು ನೆಮ್ಮದಿಯಿಂದ ನಿದ್ರೆ ಮಾಡೋದಕ್ಕೆ ಸಾಧ್ಯನಾ? ಇಲ್ಲ. ಇವರು ದಿವ್ಯ ಸ್ತ್ರೀ ಹೌದು, ಆದರೆ ಸೀತೆಯಲ್ಲ. ಆ ದಿವ್ಯ ಸ್ತ್ರೀ ಯಾರು ಅಂದರೆ ಮಂಡೋದರಿ. ನಾವು ಎಲ್ಲ ಯಜ್ಞಗಳಲ್ಲೂ ಪಂಚಕನ್ಯೆಯರನ್ನು ಸ್ಮರಣೆ ಮಾಡ್ತೀವಲ್ವ, ಅದರಲ್ಲಿ ಒಬ್ಬರು ಈ ದಿವ್ಯನಾರಿ ಮಂಡೋದರಿ. ಅದಾದಮೇಲೆ ಹುಡುಕ್ತಾನೆ, ಸಿಗೋದೇ ಇಲ್ಲ. ಕೊನೆಗೆ ಏನಾಗುತ್ತೆ ಗೊತ್ತಾ? ಇದು ಹನುಮಂತನ ಅಂತ ನೀವು ಕೇಳಬೇಕು. ಆ ಥರ ಸಂಗತಿ ಆಗಿಬಿಡುತ್ತೆ.
ಆತ ಅಂದ್ಕೊಳ್ತಾನೆ, ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ, ಸೀತೆ ನನಗೆ ಸಿಗಲಿಲ್ಲ, ಸಿಗ್ತಾರೋ ಇಲ್ವೋ ಗೊತ್ತಿಲ್ಲ, ರಾತ್ರಿ ಆಗಿದೆ, ತುಂಬ ಸಮಯ ಕಳೆದು ಹೋಗಿದೆ. ಸುಗ್ರೀವ ನಮಗೆ ಸೀತೆನ ಹುಡ್ಕೊಂಡು ಬರೋದಕ್ಕೆ ಎಷ್ಟು ಸಮಯ ಕೊಟ್ಟಿದ್ನೋ ಆ ಸಮಯನೂ ಮೀರಿ ಹೋಗಿದೆ. ಇವಾಗ ನಾನು ಸೀತೆ ಇಲ್ಲ ಅಂತ ಮರಳಿ ಹೋದರೆ ಆ ವಿಷಯವನ್ನು ಕೇಳಿ ರಾಮ ಸತ್ತು ಹೋಗ್ತಾನೆ. ರಾಮ ಸತ್ತು ಹೋದರೆ ಲಕ್ಷ್ಮಣ ಸತ್ತು ಹೋಗ್ತಾನೆ. ರಾಮ ಲಕ್ಷ್ಮಣರು ಸತ್ತು ಹೋದರು ಅನ್ನೋ ವಿಷಯ ಕೇಳಿದ್ರೆ ಭರತ ಶತ್ರುಘ್ನರು ಸತ್ತು ಹೋಗ್ತಾರೆ. ತಮ್ಮ ಮಕ್ಕಳು ಸತ್ತು ಹೋದರು ಅನ್ನೋದಕ್ಕೆ ಕೌಸಲ್ಯ, ಕೈಕೇಯಿ, ಸುಮಿತ್ರೆಯ ಸತ್ತು ಹೋಗ್ತಾರೆ. ಅವರ ದಾಸಿಯರು ಸತ್ತು ಹೋಗ್ತಾರೆ. ಅವರ ಅಂತಃಪುರದಲ್ಲಿರೋರೆಲ್ಲರೂ ಸತ್ತು ಹೋಗ್ತಾರೆ. ಅವರ ಸಖಿಯರು ಸತ್ತು ಹೋಗ್ತಾರೆ. ಇವರೆಲ್ಲರೂ ಸತ್ತು ಹೋದರು ಅನ್ನೋ ಕಾರಣಕ್ಕೆ ಅಯೋಧ್ಯೆಯ ಜನ ಎಲ್ಲರೂ ಸತ್ತು ಹೋಗ್ತಾರೆ. ಅವರು ಸತ್ತು ಹೋಗೋದಕ್ಕೆಲ್ಲ ಕಾರಣ ನಾನಾಗ್ಬಿಡ್ತೀನಿ. ಹನುಮಂತ ಇಷ್ಟು ಓವರ್ ಥಿಂಕಿಂಗ್. ನಾವು ಮಾತ್ರ ಓವರ್ ಥಿಂಕಿಂಗ್ ಮಾಡ್ತೀವಿ ಅಂತ ಅಂದ್ಕೊಳ್ಬಾರ್ದು. ಹನುಮಂತ ಕೂಡ ಇಷ್ಟು ಓವರ್ ಥಿಂಕಿಂಗ್ ಮಾಡ್ತಾರೆ. ಅದಕ್ಕೆ ಅವ್ರು ಡಿಸೈಡ್ ಮಾಡ್ತಾರೆ, ನಾನು ಹೋಗಿ ಎಲ್ಲರನ್ನು ಸಾಯಿಸೋದಕ್ಕಿಂತ ನಾನೇ ಇಲ್ಲಿ ಸತ್ತು ಹೋದರೆ ಮೇಲು. ಈ ಥರ ಯೋಚನೆ ಕೂಡ ಬರುತ್ತೆ ಜೀವನದಲ್ಲಿ. ಎಂತಹ ಭಕ್ತಿ ಪಥದಲ್ಲಿದ್ದರೂ ಈ ಥರ ಯೋಚನೆ ಬಂದೇ ಬರುತ್ತೆ. ಆವಾಗ ಒಂದು ಕ್ಷಣ ಅದರ ಕೈಗೆ ನಮ್ಮ ಮನಸ್ಸನ್ನು ಕೊಟ್ಬಿಟ್ರೆ ಹೋಯಿತು. ಆದರೆ ಇವರೇನು ಮಾಡಿದ್ರು? ಅದರ ಕೈಗೆ ಮನಸ್ಸನ್ನು ಕೊಡಲಿಲ್ಲ, ರಾಮನ ಕೈಗೆ ಮನಸ್ಸನ್ನು ಕೊಟ್ಟರು. ರಾಮನಲ್ಲಿ ಮನಸ್ಸನ್ನು ನೆಲೆಸಿದರು. ಅದಾದ ನಂತರ ಅವರಿಗೆ ಹೊಳೀತು, ಇರ್ಬೋದೇನೋ ಒಂದು ಕೊನೆಯ ಪ್ರಯತ್ನವನ್ನು ಮಾಡಿಬಿಡೋಣ. ಸಿಕ್ಕಿಬಿಟ್ರು ಸೀತೆ. ಸಿಕ್ಕಿದ್ರು, ಅಲ್ಲಿ ಹೋಗಿ ಮರದ ಮೇಲೆ ಕೂತ್ಕೊಂಡು ವೀಕ್ಷಣೆ ಮಾಡ್ತಾನೆ. ಆತನಿಗೆ ಭಯ ಸೀತೆ ಹತ್ರ ಹೋಗಿ ಮಾತಾಡೋಕ್ಕೆ. ಎಲ್ಲಿ ನಾನು ರಾವಣ ಬೇರೆ ವೇಷ ಮರೆಸ್ಕೊಂಡು ಬಂದಿದ್ದಾನೆ ಅಂದ್ಕೊಂಡ್ಬಿಡ್ತಾರೋ, ರಾವಣನ ಕಡೆಯವ್ರು ಯಾರೋ ಬಂದಿದ್ದಾರೆ ಅಂದ್ಕೊಂಡ್ಬಿಡ್ತಾರೋ. ಅದಕ್ಕೆ ಆತ ಯೋಚನೆ ಮಾಡ್ತಾನೆ, ನಾನು ರಾಮನ ಗುಣಗಾನವನ್ನು ಮಾಡ್ತೀನಿ. ಆದರೂ ಸಂಸ್ಕೃತದಲ್ಲಿ ಮಾಡಿದರೆ ರಾವಣ ಪಂಡಿತನಾಗಿರೋದ್ರಿಂದ ಅವನೇ ಸಂಸ್ಕೃತದಲ್ಲಿ ಮಾಡ್ತಿದ್ದಾನೆ ಅಂದ್ಕೊಳ್ಬೋದು. ಅವಧಿಯಲ್ಲಿ ಮಾಡೋಣ, ಅವಧಪುರಿ ಅಯೋಧ್ಯೆಯಲ್ಲಿ ಯಾವ ಲೋಕಲ್ ಭಾಷೆ ಮಾತಾಡ್ತಾರೋ ಆ ಭಾಷೆಯಲ್ಲಿ ಮಾತಾಡೋಣ ಅಂತ ಅವ್ರು ಮಾತನಾಡ್ತಾರೆ. ಅದಾದಮೇಲೆ ಸೀತೆಯ ದರ್ಶನ ಆಗುತ್ತೆ. ಸೀತೆಗೆ ಉಂಗುರವನ್ನು ಕೊಡ್ತಾರೆ. ಅವರಿಂದ ಚೂಡಾಮಣಿಯನ್ನು ತೆಗೆದುಕೊಂಡು ಬಂದು ಶ್ರೀರಾಮನಿಗೆ ಕೊಡ್ತಾರೆ. ಆ ಚೂಡಾಮಣಿಯನ್ನು ನೋಡಿದ ಮೇಲೆ ರಾಮನಿಗೆ ಶ್ವಾಸ ಬರುತ್ತೆ. ಅಷ್ಟು ವಿರಹದಲ್ಲಿ ರಾಮ ಇರ್ತಾರೆ. ಹಾಗೆ ಅವರ ಶ್ವಾಸಕ್ಕೆ ಕಾರಣನಾದವನು ಈ ಹನುಮಂತ. ಇದಾಗಿತ್ತು ನಮ್ಮ ಸುಂದರಕಾಂಡ. ಇವಾಗ ಅಂತಿಮ ಕಾಂಡ. ನಾವು ಉತ್ತರಕಾಂಡವನ್ನು ಹೇಳೋದಿಲ್ಲ, ಯುದ್ಧಕಾಂಡಕ್ಕೆ ಅಂತ್ಯಗೊಳಿಸ್ತೀವಿ. ರಾವಣ ನಿಧನ ಪ್ರಸ್ಥಿತ ರಾಮ, ವಾನರ ಸೈನ್ಯ ಸಮಾವೃತ ರಾಮ, ಶೋಷಿತ ಸರಿಧಿ ಶಾಥಿತ ರಾಮ, ವಿಭೀಷಣ ಭಯದಾಯಕ ರಾಮ, पर्वत सेतु निबंधक राम, कुंभकर्ण शिरश्छेदक राम, राक्षस संग विमर्दक राम, अहिमहि रावण चारण राम, संहृत दशमुख रावण राम, विधिभव मुख सुर संस्तुत राम, अस्थित दशरथ दीक्षित राम, सीता दर्शन मोदित राम, अभिषिक्त विभीषण नट राम, पुष्पकयानारोहण राम, भरद्वाजा विनिमण राम, भरत प्राण प्रियकर राम, भूषण राम, सकल स्वीय समानत राम, रत्नल सत्पीठास्थित राम, पट्टाभिषेकालंकृत राम, पार्थिव कुल सम्मानित राम, विभीषणार्पित रंगक राम, ईशकुलानुग्रहकर राम, सकल जीव संरक्षक राम, समस्त लोक धारक राम, सकल जीव संरक्षक राम, समस्त लोक धारक राम, राम राम जय राजा राम, राम राम जय सीता राम, राम राम जय राजा राम, राम राम जय सीता राम, राम राम जय राजा राम, राम राम जय सीता राम, राम राम जय सीता राम, राम राम जय सीता। बोलो सियावर रामचंद्र के।
पवन पुत्र हनुमान के, वाल्मीकि रामायण के, आदि काव्य रामायण के, रामायण महापवित्र ग्रंथ के, सभी भक्तन के, सभी संतन के, जय जय श्री राम, जय जय श्री राम, जय जय श्री राम. ಹೀಗೆ ರಾವಣನ ನಿಧನಕ್ಕೆ ಕಾರಣ ಭಗವಂತ ಆಗ್ತಾನೆ. ರಾಕ್ಷಸರೆಲ್ಲರ ಸಂಹಾರವನ್ನು ಮಾಡ್ತಾನೆ. ಕುಂಭಕರ್ಣನ ಶಿರಸ್ಸನ್ನು ಛೇದನ ಮಾಡ್ತಾನೆ. ವಿಭೀಷಣನಿಗೆ ಸದ್ಗತಿಯನ್ನು ಕೊಟ್ಟು ಲಂಕೆಗೆ ರಾಜನಾಗಿ ಮಾಡ್ತಾನೆ. ಆತ ಆ ಲಂಕೆಯ ಮೇಲೆ ಗೆಲ್ತಾನೆ, ಆದರೆ ಲಂಕೆಯ ರಾಜನಾಗೋದಿಲ್ಲ. ವಿಭೀಷಣನನ್ನೇ ರಾಜನಾಗಿ ಮಾಡ್ತಾನೆ. ರಾಜ್ಯದ ಲೋಭ ಭಗವಂತನಿಗಿಲ್ಲ. ಆತ ಮತ್ತೆ ಬಂದು ಸಾಕೇತಪುರಿ ಭೂಷಣ ರಾಮ. ಸಾಕೇತಪುರಿ ಅಂದರೆ ಅಯೋಧ್ಯ. ಭಗವಂತ ರಾಮ ಕೇವಲ ಸಾಕೇತಪುರಿಗಷ್ಟೇ ಅಲ್ಲ, ನಮ್ಮ ಹೃದಯಕ್ಕೂ ರಾಜ. ಆತನ ನಾಮ ಸಂಪೂರ್ಣ ವಿಶ್ವಕ್ಕೆ ರಾಜ. ಹಾಗಾಗಿ ಆ ನಾಮವನ್ನು, ಆ ಭಗವಂತನನ್ನು ನಮ್ಮ ಹೃದಯದಲ್ಲಿ ಯಾವಾಗಲೂ ರಾರಾಜಿಸ್ತರೋ ಹಾಗೆ ಇಟ್ಕೊಂಡಿರೋಣ. ಈ ಸ್ವಲ್ಪ ದಿನಗಳಲ್ಲೇ ಆತ ಬರ್ತಾನೆ. ಚೈತ್ರ ಮಾಸ, ಶುಕ್ಲ ಪಕ್ಷ, ನವಮಿ ತಿಥಿ, ಪುನರ್ವಸು ನಕ್ಷತ್ರ, ಕೌಸಲ್ಯ ಜನಯತ್ ರಾಮಂ ದಿವ್ಯ ಲಕ್ಷಣ ಸಂಯುತಂ. ಆತ ಕೇವಲ ಅವತ್ತು ಮಾತ್ರ ಅವತಾರ ಮಾಡೋದಿಲ್ಲ. ನಾವು ಯಾವಾಗೆಲ್ಲ ಕರಿತೀವೋ, ಇವತ್ತು ಹೇಗೆ ನೀವೆಲ್ಲರೂ ದರ್ಶನವನ್ನು ಪಡ್ಕೊಂಡ್ರು ಹಾಗೆ ನಾವೆಲ್ಲರೂ ಕರೆದಾಗಲೂ ದರ್ಶನವನ್ನು ಕೊಡ್ತಾನೆ. ಹಾಗೆ ಪ್ರತಿನಿತ್ಯ ಆತನ ಸ್ಮರಣೆಯನ್ನು ಮಾಡ್ತಿರೋಣ ಅಂತ ಹೇಳ್ತಾ, ರಾಮಾಯಣವನ್ನು ಭಗವಂತ ಹೇಳಿಸಿದಷ್ಟು ಹೇಳಿದ್ದೀನಿ, ಇನ್ನು ಮಿಕ್ಕಿದ್ದು ನೀವು ಪ್ರತಿನಿತ್ಯ ಸ್ವಾಧ್ಯಾಯವನ್ನು ಮಾಡಿ ಅಂತ ಹೇಳ್ತಾ, ಸರ್ವಂ ಶ್ರೀ ಸೀತಾರಾಮ ಪರಬ್ರಹ್ಮ ಪಾದಾರವಿಂದಾರ್ಪಣಮಸ್ತು. ಸ್ವಸ್ತಿ.